ಬಜ್ನ ವಿನೂತನ ಪ್ರಯತ್ನವಾದ ದಸರಾ ದಶ ದೇವಾಲಯ ವೈಭವ ಕಾರ್ಯಕ್ರಮದ ಸರಣಿಯಲ್ಲಿ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಸಂಚಿಕೆಯ ಚಿತ್ರೀಕರಣಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದ ದೇವಾಲಯ ಆಡಳಿತ ಮಂಡಳಿ ಹಾಗೂ ದಸರಾ ಮಂಟಪ ಸಮಿತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕೂರ್ಗ್ ಬಜ್ನ ಸಮಸ್ತ ವೀಕ್ಷಕರಿಗೆ ನಿಮ್ಮ ಗಾಯತ್ರಿ ಚರ್ಯಮನೆ ಮಾಡುವಂತಹ ನಮಸ್ಕಾರಗಳು. ಮಡಿಕೇರಿಯ ಹೆಮ್ಮೆ ಅಂತ ಹೇಳಿದ್ರೆ ಅದು ಮಡಿಕೇರಿ ದಸರಾ. ಮಡಿಕೇರಿ ದಸರಾದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಕರಗಗಳು ಹಾಗೂ ವಿಜಯದಶಮಿಯ ರಾತ್ರಿ ನಡೆಯುವಂತಹ ದಶಮಂಟಪಗಳ ಅದ್ದೂರಿಯ ಶೋಭಾಯಾತ್ರೆ. ಮಡಿಕೇರಿ ನಗರದ 10 ದೇವಾಲಯಗಳು ತಮ್ಮ ಮಂಟಪಗಳನ್ನು ಹೊರಡಿಸುತ್ತೆ. ಈಗಾಗಲೇ ನಾನು ಒಂದು ದೇವಾಲಯದ ಇತಿಹಾಸ ಹಾಗೆ ಕರಗಗಳ ಮಹತ್ವ, ಆ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸಿಕೊಟ್ಟಿದ್ದೀನಿ. ಹಾಗೇನೆ ದಶಮಂಟಪಗಳಲ್ಲಿ ಮತ್ತೊಂದು ದಶಮಂಟಪ ದೇವಾಲಯದಲ್ಲಿ ಇವಾಗ ನಾನಿದ್ದೀನಿ. ಇಲ್ಲಿಂದ ಕೂಡ ಒಂದು ಕರಗವನ್ನು ಹೊರಡಿಸಲಾಗುತ್ತೆ. ಅದುವೇ ನಮ್ಮ ಮಡಿಕೇರಿಯ ನಗರದ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯ. ಇವತ್ತಿನ ಈ ಎಪಿಸೋಡ್ ಅಲ್ಲಿ, ಈ ಕಾರ್ಯಕ್ರಮದಲ್ಲಿ ಈ ದೇವಾಲಯದ ಇತಿಹಾಸ, ಕರಗಗಳ ಮಹತ್ವ ಹಾಗೆ ಈ ಬಾರಿಯ ದಸರಾ ಜನೋತ್ಸವಕ್ಕೆ ಇವರು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇದು ದಸರಾ ದಶ ದೇವಾಲಯ ವೈಭವ. ಚಿಕ್ಕಪೇಟೆಯಲ್ಲಿರುವಂತಹ ದಂಡಿನ ಮಾರಿಯಮ್ಮ ದೇವಾಲಯದ ಮಂಟಪ ಸಮಿತಿಯ ಸದಸ್ಯರ ಜೊತೆ ನಾನಿದ್ದೀನಿ. ಬನ್ನಿ ನೋಡೋಣ ಅವರು ಏನು ಹೇಳ್ತಾರೆ, ಈ ಬಾರಿಯ ದಸರಾದ ಬಗ್ಗೆ ಹೇಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತಮ್ಮ ಹೆಸರು ಹಾಗೆ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ರಂಜಿತ್ ಅಂತ ಹೇಳಿ. ನಾನು ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ದಸರಾ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ನಮ್ದು ಶತಮಾನೋತ್ಸವದ ಕಾರ್ಯಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಸರ್, ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ಶಕ್ತಿ ದೇವತೆ ಅಂತ ಹೇಳ್ತಾರೆ. ಆದ್ರಿಂದ ಈ ದೇವಾಲಯದ ಇತಿಹಾಸ ಮತ್ತೆ ಕರಗ ಕೂಡ ಇಲ್ಲಿಂದ ಹೊರಡುತ್ತೆ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಸರ್? ಮೊದಲಿಗೆ ಕರ್ನಾಟಕದಲ್ಲಿ ಪ್ರಸಿದ್ಧ ಮೈಸೂರು ದಸರಾ ಬಿಟ್ಟರೆ ನಂತರಕ್ಕೆ ಬರುವುದು ಮಡಿಕೇರಿ ದಸರಾ. ಸೊ ಪ್ರಾಮುಖ್ಯತೆಯಲ್ಲಿ ಇರುವಂತಹದ್ದು 4 ಶಕ್ತಿ ದೇವತೆಗಳ ಕರಗಗಳು. ಏನು ನಾವು ಮಂಟಪಗಳಿಗೆ ಪ್ರಾಮುಖ್ಯತೆ ನೀಡ್ತಾ ಇದ್ದೇವೆ, ಅದೇ ರೀತಿಯಲ್ಲಿ ಕರಗಗಳಿಗೂ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಂಥ ಪದ್ಧತಿಗಳು. ಇದು ನಾವು ಈ ವರ್ಷ 95ನೇ ವರ್ಷದ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಹುತೇಕ ಈ ಕರಗ ಆಚರಣೆ ಒಂದು 1000 ವರ್ಷದ ಇತಿಹಾಸವಿರುವಂಥ ಒಂದು ಕರಗದ ಮಹೋತ್ಸವ. ಅದನ್ನು ಕೂಡ ಈಗ ನಾವು ಪಾರಂಪರಿಕವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಇದರಲ್ಲಿ ಕುಂದ್ರಮೊಟ್ಟೆ ಚೌಟಿ ಮಾರಿಯಮ್ಮ, ಕಂಚಿ ಕಾಮಾಕ್ಷಮ್ಮ ಮತ್ತು ಕೋಟೆ ಮಾರಿಯಮ್ಮ ಮತ್ತು ಶ್ರೀ ದಂಡಿನ ಮಾರಿಯಮ್ಮ ದೇವಿಯ ಕರಗಗಳನ್ನು ನಾವು ಹೊರಡಿಸ್ತೇವೆ. ಇದರಲ್ಲಿ ಬಹಳ ಪ್ರಾಮುಖ್ಯತೆ ಒಂದನ್ನು ನಾವು ಇಲ್ಲಿ ಎಲ್ಲೂ ಮಡಿಕೇರಿಯಲ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ ನಿಮಗೆ. ಏನಾಗ್ತಿದೆ, ಮೊದಲ ದಿನ ಅಂದರೆ ಈ ವರ್ಷದ 22ನೇ ತಾರೀಕು ಕರಗ ಪಂಪಿನಕೆರೆಯಿಂದ ನಾವು ಹೊರಡ್ತೇವೆ. ಮೊದಲನೇ ದಿನ ಪಂಪಿನಕೆರೆಯಿಂದ ಕರಗಗಳನ್ನೆಲ್ಲ ಜೋಡಿಸಿಕೊಂಡು ನಾವು ಹೊರಡ್ತೇವೆ. ಸೊ ನಗರ ಪ್ರದಕ್ಷಿಣೆಯನ್ನು ಹಾಕುವಂಥ ಒಂದು ಪದ್ಧತಿ ಇದೆ. ಹಿಂದಿನ ಕಾಲದಲ್ಲಿ ಸಾಕಷ್ಟು ಮಾರಕ ರೋಗಗಳನ್ನು ಜನರು
ಜನರಿಗೆ ಕಾಡ್ತಾ ಇರುವಂಥದ್ದು. ಈ ಪ್ಲೇಗ್ ಆಗ್ಬೋದು, ಮಲೇರಿಯಾ ಆಗ್ಬೋದು, ದಡಾರ ರೋಗವಂಥದ್ದು ಅಂಥ ಸಾಕಷ್ಟು ರೋಗಗಳು ಜನರಿಗೆ ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ಈ ಮಾರಿಯಮ್ಮಗಳು ಎಲ್ಲ ನಗರ ಪ್ರದಕ್ಷಿಣೆಯನ್ನು ಹೋಗಿ ಅಂಥ ರೋಗಗಳನ್ನೆಲ್ಲ ನೀಗಿಸಿದಂತಹ ಒಂದು ಉದಾಹರಣೆ ಕೂಡ ಇದೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ನಗರ ಪ್ರದಕ್ಷಿಣೆಯನ್ನು ಮಾಡುವಂತಹ ಒಂದು ಪದ್ಧತಿ ಕರಗ ದೇವತೆಗಳಿಗಿದೆ. ಇನ್ನೊಂದು ಬಹಳ ಪ್ರಾಮುಖ್ಯತೆಯನ್ನು ನಾವು ನೋಡಬೇಕು ಅಂತ ಹೇಳಿದರೆ, ನವರಾತ್ರಿಯ ಸಂಜೆ ಅಂದರೆ ನವರಾತ್ರಿಯ ರಾತ್ರಿ, ದಶಮಿಯ ರಾತ್ರಿ ಎಲ್ಲ 3 ಕರಗಗಳು, ಕುಂದುರ್ಮೊಟ್ಟೆ ಚೌಟಿ ಮಾರಿಯಮ್ಮ, ಕೋಟೆ ಮಾರಿಯಮ್ಮ ಮತ್ತು ಕಂಚಿ ಕಾಮಾಕ್ಷಿ ಅಮ್ಮ, 3 ಕರಗಗಳು ಕೂಡ ಈ ದಂಡಿನ ಮಾರಿಯಮ್ಮ ದೇವಾಲಯಕ್ಕೆ ಆಗಮಿಸುತ್ತದೆ, ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ದುಷ್ಟತನವನ್ನು ಸಂಹಾರ ಮಾಡುವಂತಹ ಒಂದು ಶಕ್ತಿ ಶ್ರೀ ದಂಡಿನ ಮಾರಿಯಮ್ಮ. ಏಕೆಂದರೆ ಅನಾದಿ ಕಾಲದಲ್ಲಿ ರಾಜ ಯುದ್ಧಕ್ಕೆ ಹೋಗುವಾಗ ದೇವಿಯ ಆಜ್ಞೆಯನ್ನು ಪಡ್ಕೊಂಡು ಒಂದು ರಣತಂತ್ರವನ್ನು ರೂಪಿಸಿಕೊಂಡು ದೇವಿಯ ಆಜ್ಞೆಯನ್ನು ಪಡ್ಕೊಂಡು ಯುದ್ಧಕ್ಕೆ ಹೋಗುವಂಥ ಒಂದು ಐತಿಹ್ಯ ಇದೆ. ಸೊ ಅದೇ ರೀತಿಯಲ್ಲಿ ನವರಾತ್ರಿಯ ಕಡೆಯ ದಿನದಲ್ಲಿ ದುಷ್ಟ ಸಂಹಾರವನ್ನು ಮಾಡತಕ್ಕಂಥದ್ದು, ಈ ಬನ್ನಿ ಕಡಿಯುವಂಥದ್ದು ದುಷ್ಟವನ್ನು ಸಂಹಾರ ಮಾಡುವಂಥ ಒಂದು ವಿಧಿ. ಸೊ ಈ ಒಂದು ಪ್ರಕ್ರಿಯೆಗೆ 3 ಶಕ್ತಿ ದೇವತೆಗಳು ಇಲ್ಲಿ ಬಂದು ದಂಡಿನ ಮಾರಿಯಮ್ಮ ಅಮ್ಮನನ್ನು ಕರೆದುಕೊಂಡು ಈ ಒಂದು ದುಷ್ಟ ಸಂಹಾರಕ್ಕೆ ಬನ್ನಿ ಕಡಿಲಿಕ್ಕೆ ಹೊರಡುವಂಥ ಒಂದು ಸಂಪ್ರದಾಯ ಇದೆ. ಅದು ಈಗಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಇನ್ನು ಈ ದೇವಾಲಯದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಎಷ್ಟು ವರ್ಷದಿಂದ ಹೇಗೆ ಪೂಜಾ ಕಾರ್ಯಕ್ರಮಗಳು? ಇದು ಸಾಕಷ್ಟು, ಈಗ ನಾನು ಅದೇ ಹೇಳಿದೆ, ಕರಗ ಮಹೋತ್ಸವಕ್ಕೆ ಒಂದು 1000 ವರ್ಷಗಳ ಒಂದು ಇತಿಹಾಸ ಇರುವಾಗ ಇದು ನಿಯರ್ಲಿ ಒಂದು 1000 ವರ್ಷದ ಹಿಂದಿನ ಒಂದು ದೇವಾಲಯಗಳನ್ನು ಈಗ ನಾವು ನೋಡ್ತಾ ಇರುವಂಥದ್ದು. ಕಾಲಕ್ರಮೇಣವಾಗಿ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಕಾಲಕ್ಕೆ ತಕ್ಕ ಹಾಗೆ ನಾವು ದೇವಿಯ ಇದನ್ನು ಚೇಂಜ್ ಮಾಡ್ಕೊಂಡು ಬಿಂಬವನ್ನು ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನನಗೆ ಗೊತ್ತಿರುವ ಹಾಗೆ ಇದು 2ನೇ ಬಿಂಬ. ಯಾಕೆಂದರೆ ನಾವು ಚಿಕ್ಕಂದ್ರಲ್ಲಿ ನೋಡಿದಾಗ ಈಗ ಇನ್ನೊಂದು ಬಿಂಬ ಇತ್ತು ದೇವಿದು. ಸೊ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಇದು ಇನ್ನೊಂದು ಈಗ ನಮ್ಮಲ್ಲಿ ಇರುವಂತಹ ಒಂದು ದೇವಿಯ ಬಿಂಬ. ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿ 2ನೇ ವಿಗ್ರಹ, ಮೊದಲನೇ ವಿಗ್ರಹ ಬಂದು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ, ಮಂಗಳೂರಿಗೆ ಸೇರಿದಂಥ BC ರೋಡಿನಲ್ಲಿ ಇರುವಂಥ ಪೊಳಲಿ ರಾಜರಾಜೇಶ್ವರಿ ದೇವಾಲಯದಲ್ಲಿ ಒಂದು ಮಣ್ಣಿನ ಮೂರ್ತಿ ಮಾಡ್ತಾರೆ. ಅದು ಕಷಾಯ ಮೂರ್ತಿ. ಆ್ಯಕ್ಚುಲಿ ಈ ಮಣ್ಣಿಗೆ ಕಷಾಯ ಬೇರುಗಳನ್ನೆಲ್ಲ ಮಿಕ್ಸ್ ಮಾಡಿ ಮಾಡುವಂಥದ್ದು. ಅಲ್ಲಿ ಬಿಟ್ಟರೆ ನಮ್ಮ ಶ್ರೀ ದಂಡಿನ ಮಾರಿಯಮ್ಮದಲ್ಲಿ ಇರುವಂಥ ಮೂರ್ತಿ ಇದು ಕೂಡ ಮಣ್ಣಿನ ಮೂರ್ತಿ, ಆದರೆ ಕಷಾಯ ಎಲ್ಲ ಒಂದು ಅಂತ ಹೇಳ್ತೀವಿ ಈ ಗಿಡಮೂಲಿಕೆಗಳನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕಷಾಯದಲ್ಲಿ ಮಾಡಿದಂಥ ವಿಗ್ರಹ. ಇದಕ್ಕೆ ನಿತ್ಯ ಅಭಿಷೇಕಗಳು ಏನು ಇರೋದಿಲ್ಲ. ಉತ್ಸವ ಮೂರ್ತಿಗೆ ಮಾತ್ರ ಅಭಿಷೇಕಗಳು ಇರ್ತದೆ, ಮೇನ್ ಮೂರ್ತಿಗೆ ಅಭಿಷೇಕ ಇರೋದಿಲ್ಲ. ಮತ್ತೆ ನಾವು ನವರಾತ್ರಿಗೆ ವಿಶೇಷವಾಗಿ 10 ದಿನ 10 ರೀತಿಯ ಅಲಂಕಾರವನ್ನು ಮಾಡ್ತಾ ಇದ್ದೇವೆ. ಈಗ ಸಾಕಷ್ಟು ಒಂದು 5 ವರ್ಷದ ಈಚೆಗೆ ವಿಶೇಷ ಅಲಂಕಾರ ಸೇವೆಯನ್ನು ಕೂಡ ನಾವು ಅಮ್ಮನಿಗೆ ಮಾಡ್ತೇವೆ. ಪ್ರತಿದಿನವೂ ಕೂಡ ಒಂದೊಂದು ಅಲಂಕಾರದ ರೂಪದಲ್ಲಿ ಅಮ್ಮ ಕಂಗೊಳಿಸ್ತಾರೆ. ಈ ವರ್ಷವೂ ಕೂಡ 22ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ಸಾಕಷ್ಟು ಅಲಂಕಾರಗಳು, ವಿಧ ವಿಧವಾದಂಥ ಅಲಂಕಾರ. ಈ ಸಲ ಚಾಮುಂಡೇಶ್ವರಿ ಅಲಂಕಾರ ಮತ್ತು ನಮ್ಮ ಕೊಲ್ಲೂರು ಮೂಕಾಂಬಿಕೆ ಅಲಂಕಾರ, ಮಹಾಲಕ್ಷ್ಮಿ ಅಲಂಕಾರ, ಬಳೆ ಅಲಂಕಾರ, ಮತ್ತು ವೀಳ್ಯದೆಲೆ ಅಲಂಕಾರ, ಮತ್ತು ಕಡೆ ದಿನ ನವಿಲಿನ ಅಲಂಕಾರ ಇದೆ. ಹಾಗೆ ಸಾಕಷ್ಟು ಅಲಂಕಾರಗಳನ್ನು ಸಾಕಷ್ಟು ಭಕ್ತಾದಿಗಳು 9 ದಿನ 10 ದಿನ ಬರ್ತಾರೆ. ಮತ್ತು ವಾರ್ಷಿಕ ಪೂಜೆಗಳು ಒಂದು ನಮ್ಮದು ವಾರ್ಷಿಕೋತ್ಸವಗಳಿರುತ್ತೆ. ಸೊ ಅದು ನಮ್ಮ ಪೊಳದಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಮುಖ್ಯ ತಂತ್ರಿಗಳಾದಂಥ ಸುಬ್ರಹ್ಮಣ್ಯ ತಂತ್ರಿಗಳು ಬಂದು ಆ ವಿಧಿವಿಧಾನಗಳನ್ನು ನಾವು ಪೂಜಾ ವಿಧಿವಿಧಾನಗಳನ್ನು ಮಾಡ್ತಾರೆ. ಅದು ಫೆಬ್ರವರಿ ತಿಂಗಳಲ್ಲಿ ಬರ್ತದೆ. ಸೊ ಈ ವರ್ಷ ನಮಗೆ ವರ್ಷಕ್ಕೆ ಒಂದು ಸಲ ಆಗುವಂಥದ್ದು ನಮಗಿದೆ. ಹೌದು, ಪೂಜೆ ನಡೆಸಿಕೊಟ್ಟು ಹೋಗ್ತಾರೆ. ಇನ್ನೊಂದು ಪೂಜೆ ಅಂದರೆ ನಮ್ಮದು ಕರಗ ಮಹೋತ್ಸವದ ಅಂತಿಮ ಘಟ್ಟ ಅಂದರೆ ಕುಂಭ ಪೂಜೆ. ದಸರಾ ಮುಗಿದು 3 ದಿನಕ್ಕೆ ಕುಂಭ ಪೂಜೆಯನ್ನು ಮಾಡ್ತಾರೆ. ಅದೇನಾಗ್ತದೆ ಅಂತ ಹೇಳಿದ್ರೆ, ಈ ಕರಗದ ಪ್ರತಿಷ್ಠಾಪನೆಯನ್ನು ನಾವು ಮಾಡಿರ್ತೇವೆ. ಈ ಕರಗದ ಪ್ರತಿಷ್ಠಾಪನೆ ಆದ ಮೇಲೆ ಅದನ್ನು ವಿಸರ್ಜನೆ ಮಾಡತಕ್ಕಂಥ ಪ್ರೊಸೀಜರ್ ಅದು ಸುಮಾರು ಜನರಿಗೆ ಗೊತ್ತಿಲ್ಲ. ಏನಾಗ್ತದೆ, ಕರಗ ಹೊರಡ್ತಾರೆ, ತರ್ತಾರೆ, ನವರಾತ್ರಿಗೆ ಹೊರಡ್ತಾರೆ, ಬನ್ನಿ ಕಡ್ದು ವಾಪಸ್ ದೇವಸ್ಥಾನಕ್ಕೆ ಬರ್ತದೆ, ಅಷ್ಟೇ ಜನರಿಗೆ ಗೊತ್ತಿರೋದು. ಅದನ್ನ ವಿಸರ್ಜನೆ ಮಾಡುವಂತ ರೂಪದ ಪೂಜೆಯೇ ಕುಂಭ ಪೂಜೆ. ಕುಂಭ ಪೂಜೆಗೆ ಇದು ದಸರಾ ಕಳೆದು 3ನೇ ದಿನ. ಹೌದು. ಇದರಲ್ಲಿ ಸ್ಪೆಷಲ್ ಆಗಿ ಏನು ಅಂತ ಹೇಳಿದ್ರೆ, ಅವತ್ತು ನಾನ್ ವೆಜ್ ಊಟ ಇರುತ್ತೆ. ಆದ್ರೆ ದೇವಸ್ಥಾನದ ಒಳಗಡೆ ಅದಕ್ಕೆ ಇದಿಲ್ಲ, ಅಲೌಡ್ ಇಲ್ಲ. ದೇವಸ್ಥಾನ ಒಳಗಡೆ, ಹೊರಗಡೆ ನಾನ್ ವೆಜ್ ಮಾಡ್ತಾರೆ. ಪರ್ಟಿಕ್ಯುಲರ್ ಅಂದ್ರೆ ಅದು ನಾವೀಗ ಮಾರಿಯಮ್ಮನ ಕರಗವನ್ನ ಮಾಡಿದ ಮೇಲೆ ಮಾರಿಯಮ್ಮನ ಗಣಗಳಿರ್ತಾರೆ. ಈಗ ಒಂದು ದೇವ ಅಂತ ಹೇಳಿದ್ರೆ ಅವರಿಗೆ ದೇವ ಗಣಗಳಿರ್ತಾರೆ. ಸೊ ಈ ಗಣಗಳಿಗೆ ಶಾಂತಿ ಮಾಡುವಂತಹ ನಿಟ್ಟಿನಲ್ಲಿ ಅವತ್ತಿನ ಪೂಜೆ ವಿಧಿವಿಧಾನಗಳಾದ ನಂತರ ಕರಗವನ್ನ ಬಿಚ್ಚುತ್ತೇವೆ ನಾವು. ಬಿಚ್ಚಿ ಅದನ್ನೆಲ್ಲ ವಿಸರ್ಜನೆ ಮಾಡಿ ಅವತ್ತಿಗೆ ನಮ್ಮ ನವರಾತ್ರಿ ಮುಗೀತು.
ದಸರಾ ಮುಗ್ದು 3 ದಿನ ಆದ್ಮೇಲೆ ಆಕ್ಚುಲಿ ಇಲ್ಲಿ ಎಲ್ಲಾ ವಿಧಿವಿಧಾನಗಳು ಮುಗಿಯುವಂಥದ್ದು. ಈ ಶಾಂತಿ ಪೂಜೆ ಹಾಗೂ ಕುಂಭ ಪೂಜೆ ಇದೆರಡಕ್ಕೂ ಏನು ವ್ಯತ್ಯಾಸ? ಶಾಂತಿ ಪೂಜೆ ಬಂದು ನಾವು ದಸರಾಕ್ಕೆ ಇಡುವಂತಹ ವಿಗ್ರಹಗಳನ್ನ ಶಾಂತಿ ಮಾಡುವಂಥದ್ದು. ಈಗ ನಾವು ಅದು ಆಕ್ಚುಲಿ ಡಿಪೆಂಡ್ ಆಗುತ್ತೆ. ಈಗ ನಮ್ಮಲ್ಲಿ ಆಕ್ಚುಲಿ ನಾವು 1 ವಾರದ ನಂತರ ಮಾಡುವಂಥದ್ದು. ಕುಂಭ ಪೂಜೆ ಆಗಿ 1 ವಾರದ ನಂತರ, ಕುಂಭ ಪೂಜೆ ಆದ 1 ವಾರದ ನಂತರ ಮಾಡುವಂಥದ್ದು. ಅದು ಈಗ ನಾವು ನಮ್ಮ ಮಂಟಪದಲ್ಲಿ ಅಳವಡಿಸಿರ್ತಕ್ಕಂತಹ ಕಲಾಕೃತಿಗಳಿರ್ತದೆ, ಅದಕ್ಕೆ ನಾವು ಇಲ್ಲಿ ಪೂಜೆಯನ್ನ ಸಲ್ಲಿಸಿ ನಾವು ಪ್ರತಿಷ್ಠಾಪನೆ ಮಾಡುವಂಥದ್ದು. ಅದಕ್ಕೆ ಒಂದು ದೈವಿ ಕಳೆನೆ ಬಂದಿರ್ತದೆ. ಯಾಕೆಂದ್ರೆ ಅದು ದಸರಾದಲ್ಲಿ ಕೆಲಸ ಮಾಡದಂತ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ಬಹಳ ಜನರಿಗೆ ಈ ವಿಷಯ ಗೊತ್ತಿಲ್ಲ. ಎಲ್ಲ ಅನ್ಕೊಳ್ತಾರೆ ಶಾಂತಿ ಪೂಜನೆ ಏನದು, ಯಾಕೆ ಮಾಡ್ತಾರೆ ಅನ್ನೋ ಒಂದು ಮನೋಭಾವ ಇದೆ. ಯಾಕೆಂದ್ರೆ ದಸರಾದಲ್ಲಿ ಕೆಲಸ ಮಾಡಿದವರಿಗೆ ಇವತ್ತು ಇಲ್ಲಿ ಒಂದು 50 ಕೆಜಿಯ ಒಂದು ದೇವಿಯ ವಿಗ್ರಹ ನಾವು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ಒಂದು ಹಗ್ಗ, ಒಂದು ದೇವಿಯ ರಕ್ಷೆಯನ್ನ ಕಟ್ಟಿ ನಾವು ಮಂಟಪಕ್ಕೆ ಇಡುವಾಗ ಅದೊಂದು 200 ಕೆಜಿ ಆಗುವಂತಹ ಒಂದು ವ್ಯವಸ್ಥೆಗಳು ಕೂಡ ಇದೆ. ಅದಕ್ಕೆ ಪ್ರತ್ಯಕ್ಷಗಳು ನಾವು ಸಹ ನೋಡಿದ್ದೇವೆ. ಇದಕ್ಕೆ ಇಷ್ಟು ವೆಯ್ಟ್ ಬೇಕಾ ಅಲ್ಲಿಗೆ ಅನ್ನೋದು ನಮ್ಮ ಒಂದು ಆಶ್ಚರ್ಯಚಕಿತರಾಗಿ ನಾವೇ ಹೇಳ್ತೀವಿ. ಇಲ್ಲಿ ಕೆಳಗೆ ಇಷ್ಟಲ್ಲಿ ಇತ್ತು, ಅಲ್ಲಿ ಕೂರುವಾಗ ಇಷ್ಟು ವೆಯ್ಟ್ ಬಂತಲ್ಲ. ಸೊ ಆ ದೈವಿ ಅಂಶಗಳನ್ನ ನಾವು ಇಳಿಸ್ಬೇಕು. ಯಾಕೆಂದ್ರೆ ಒಂದು ಮೂರ್ತಿಯಲ್ಲಿ ಅದೇ ಹಾಗೆ ಇಟ್ರೆ ಆ ಅಂಶಗಳು ಹಂಗೆ ಇರ್ತದೆ. ಸೊ ಅದನ್ನೊಂದು ನಿವಾರಣೆ ಮಾಡಬೇಕು. ಆ ದೇವಿಗಳಿಗೆ ಆ ಅಸುರ ಶಕ್ತಿಗಳು ಕೂಡ ಶಾಂತಿ ಆಗ್ಬೇಕು ಅನ್ನೋ ರೀತಿಯಲ್ಲಿ ದೇವರು ಇರ್ಬೋದು, ರಾಕ್ಷಸರು ಇರ್ಬೋದು, ಆ ವಿಗ್ರಹಗಳನ್ನೆಲ್ಲ ಇಟ್ಟು ಅವರಿಗೆ ಶಾಂತಿಯನ್ನ ಮಾಡಿ ಆ ವರ್ಷದ ಪೂಜೆಯನ್ನು ಮುಗಿಸ್ತಾ ಇದ್ದಾರೆ. ಸರ್, ಈಗ ದಸರಾ ಸಮಿತಿ ಅಂತ ಹೇಳಿ ಬಹಳಷ್ಟು ಜನರಿದ್ದಾರೆ. ನಿಮ್ಮ ಸಮಿತಿಯಲ್ಲಿ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ? ನಮ್ಮ ಸಮಿತಿಯಲ್ಲಿ ಆಲ್ಮೋಸ್ಟ್ ಒಂದು 150 ಜನರು ಇದ್ದಾರೆ. ಆಕ್ಟಿವ್ ಮೆಂಬರ್ಸ್ ಒಂದು 75 ಜನರು ಆಕ್ಟಿವ್ ಮೆಂಬರ್ಸ್ ಇದ್ದಾರೆ. ಮತ್ತು ಸಾಕಷ್ಟು ಹೊರಗಡೆ ಇರುವಂತ ಮೆಂಬರ್ಸ್ ಕೂಡ ನಮ್ಮಲ್ಲಿ ಇದ್ದಾರೆ. ಈಗ ಮೈಸೂರು ಇರ್ಬೋದು, ಬ್ಯಾಂಗ್ಳೂರಲ್ಲಿ ಕೂಡ ನಮ್ಮ ಮೆಂಬರ್ಸ್ ಕೇವಲ ಮಡಿಕೇರಿ ನಗರ ಮಾತ್ರ ಅಲ್ಲ, ಹೊರಗಿನವರು ಕೂಡ ನಮ್ಮಲ್ಲಿ ಮೆಂಬರ್ಸ್ ಆಗಿದ್ದಾರೆ. ಅವರೆಲ್ಲ ಶ್ರಮ ಹೇಗಿದೆ ಸರ್? ಸಹಕಾರ ಹೇಗಿದೆ? ಇಲ್ಲಿ ಲೋಕಲ್ ಅಲ್ಲಿ ಇರುವಂತವರ ಶ್ರಮ ನಾವು ಎಲ್ಲದಕ್ಕೆ ಇವತ್ತು ನಾವು ಶ್ರಮದಾನ ಮಾಡಿದ್ದೇವೆ. ಸಾಕಷ್ಟು ಜನರು ಬರ್ತಾರೆ. ನಮ್ಮ ಕಮಿಟಿಯವರ ಎಲ್ಲ ಈಗ ನಾವು ಕ್ಲೀನ್ ಮಾಡಿರುವಂತದ್ದು ಎಲ್ಲವೂ ನಾವೇ. ಈಗ ದೇವಾಲಯದ ಆವರಣದ ಒಳಗಡೆ ಶುಚಿತ್ವವನ್ನು ಮಾಡಬೇಕು. ಅದು ದಸರಾಕ್ಕೆ 1 ವಾರ ಇರುವಾಗ ಶುಚಿತ್ವ ಎಲ್ಲವನ್ನು ನಾವೇ ಮಾಡುವಂಥದ್ದು. ಹೊರಗಿನ ಸಪೋರ್ಟ್ ಏನಂದ್ರೆ, ಈಗ ನಮಗೆ ಏನೋ ಒಂದು ಥಿಂಗ್ಸ್ ಬೇಕಾಗುತ್ತೆ. ಈಗ ಬೆಂಗಳೂರಿಂದ ಏನೋ ಒಂದು ಥಿಂಗ್ಸ್ ಬೇಕಾಗುತ್ತೆ, ಫೋನ್ ಮಾಡಿದ ತಕ್ಷಣಕ್ಕೆ ಅವ್ರು ನಮ್ಮಲ್ಲಿ ಅಲ್ಲಿಂದ ಬಸ್ಸಲ್ಲಿ ಹಾಕಿ ಕಳಿಸುವಂಥದ್ದು. ಈಗ ಹೋದ ವರ್ಷದಿಂದ ನಾವು ಕಾಂಚೀಪುರಮದಿಂದ ನಮ್ಮ ದೇವಿಗೆ ಹೂವಿನ ಅಲಂಕಾರವನ್ನು ಮಾಡಲಿಕ್ಕೆ ತಂಡ ಒಂದು ಬರ್ತಾ ಇದೆ. ಈ ವರ್ಷ ಕೂಡ ಅವರೇ ಬರ್ತಾ ಇದ್ದಾರೆ. ಸೊ ಈ ವಿಶೇಷ 9-10 ದಿನಗಳ ಬೇರೆ ಕಡೆಯಿಂದ ಕರೆಸ್ತೀರಾ? ಇಲ್ಲ, ಈಗ ಲಾಸ್ಟ್ ಇಯರ್ ಅವರೇ ಬರ್ತಾ ಇರೋದು, ಅದೇ ಟೀಮ್ ಬರ್ತಾ ಇರೋದು. ಸೊ ಕಾಂಚೀಪುರಮಿಂದ ಬರುವಾಗ ಅವರಿಗೆ ಹೂವಿನ ವ್ಯವಸ್ಥೆಯನ್ನು ತಮಿಳುನಾಡಿನಿಂದನೇ ಮಾಡಬೇಕಾಗ್ತದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ದಸರಾ ಇರುವ ಕಾರಣ ಹೂವಿನ ರೇಟ್ ಗಗನಕ್ಕೇರಿರ್ತದೆ. ಸೊ ನಮಗೆ ಪರ್ಚೇಸ್ ಮಾಡುವಂತ ಇದು ಸ್ವಲ್ಪ ಕಷ್ಟ ಆದ ಕಾರಣ ತಮಿಳುನಾಡಲ್ಲಿ ಕೂಡ ನಮ್ಮ 2 ಮೆಂಬರ್ಸ್ ಇದ್ದಾರೆ. ಅವರು ನಮಗೆ ಹೂಗಳನ್ನೆಲ್ಲ ಶೇಖರಣೆ ಮಾಡಿ ಬಸ್ಸಿಗೆ ಹಾಕ್ತಾರೆ. ಅದನ್ನ ಬೆಂಗಳೂರಲ್ಲಿ ಒಂದು ಟೀಮ್ ಕಲೆಕ್ಟ್ ಮಾಡಿ ಅಲ್ಲಿಂದ ಮಡಿಕೇರಿಗೆ ಬಸ್ಸಿಗೆ ಹಾಕ್ತಾರೆ. ಸೊ ಎಲ್ಲ ಒಂದು ಟೀಮ್ ವರ್ಕ್. ಇಲ್ಲಿ ಯಾರು ಸೋಲ್ ಇಲ್ಲ. ಒಂದೇ ಸೋಲ್ ಅಂದ್ರೆ ಅಮ್ಮ. ಸೊ ಅವರ ಮುಂದೆ ನಾವೆಲ್ಲ ಮಕ್ಕಳಾಗಿ ವಾಲಂಟಿಯರ್ಗೆ ಕೆಲಸ ಮಾಡುವಂಥದ್ದು. ಎಲ್ಲರೂ ಕಮಿಟಿಯವರು, ಯಾರು ಒಂದು ದುಡ್ಡಿನ ರೂಪದಲ್ಲಿ ಆಗಲಿ ನನಗೆ ಹೆಸರು ಬರಬೇಕು ಅನ್ನೋದು ಏನಿಲ್ಲ. ಇಲ್ಲಿ ಏನಿದೆ ದಸರಾ ಅನ್ನೋದು ಎಲ್ಲರ ಪರಿಶ್ರಮ. ಒಂದು ಆರ್ಟಿಸ್ಟ್ ಆಗಲಿ, ಒಂದು ಪೇಂಟರ್ ಆಗಲಿ, ಎಲ್ಲರ ಪರಿಶ್ರಮ. ಮಂಟಪ ತಯಾರಿ ಆದ್ಮೇಲೆ ಮಂಟಪದ ಕೆಳಗಡೆಯನ್ನು ಆ ಆಣಿಯನ್ನು ಗುಡಿಸಿ ತೆಗೆಯುವಂತ ಪರಿಶ್ರಮ ಕೂಡ ಇದರಲ್ಲಿ ಆ್ಯಡ್ ಆಗುತ್ತೆ. ಯಾರೋ ಒಬ್ಬರಿಂದ ಮಂಟಪ ಫಸ್ಟ್ ಪ್ರೈಸ್ ತಗೊಳ್ತು, ಸೆಕೆಂಡ್ ಪ್ರೈಸ್ ತಗೊಳ್ತು ಅನ್ನೋದಲ್ಲ. ಎಲ್ಲರ ಪರಿಶ್ರಮ, ತಾಯಿ ಆಶೀರ್ವಾದ ಇದ್ರೆ ಮಾತ್ರ ಈ ಮಂಟಪವು, ದೇವಾಲಯ ಎಲ್ಲ ನಡೆಯುವಂಥದ್ದು. ಅದೇ ಸರ್, ಈಗ ಕೆಲವೊಬ್ರು ಹೇಳ್ತಾರೆ ಈಗ ದಸರಾ ಅಂತ ಹೇಳಿದ ತಕ್ಷಣ ಇದು ಹಿಂದೂಗಳ ಹಬ್ಬ, ಹಿಂದೂಗಳು ಮಾತ್ರ ಕಮಿಟಿಲಿ ಇರ್ತಾರೆ, ಅವರೇ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಕಮಿಟಿಲಿ ನೋಡೋದಾದ್ರೆ ಹಿಂದೂಗಳು ಮಾತ್ರ ಇದ್ದಾರೆ, ಇಲ್ಲ ಅನ್ಯ ಧರ್ಮದವರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರಾ? ಇಲ್ಲ, ಅದು ಆಕ್ಚುಲಿ ಅದೊಂದು ತಪ್ಪು ಕಲ್ಪನೆ. ನಾವು ಚಿಕ್ಕದ್ರಿಂದ ನೋಡುವಾಗಲೂ ಕೂಡ ಇವತ್ತಿಗೂ ಕೂಡ ಆ ಥರ ಇಲ್ಲ, ಕಾನ್ಸೆಪ್ಟ್ ಇಲ್ಲ. ಯಾಕೆಂದ್ರೆ ನಮ್ಮಲ್ಲೇ ಒಂದು ಸಾಕ್ಷಿ ಇದೆ. ಹಿಂದಿನ 5 ವರ್ಷದ ಹಿಂದೆ ಅಮಾನ್ ಅಂತೇಳಿ ಒಬ್ರು ಮುಸ್ಲಿಂ ಅವರು ನಮ್ಮ ದೇವಸ್ಥಾನದ ದಸರಾ ಸಮಿತಿಯ ಪ್ರೆಸಿಡೆಂಟ್ ಆಗಿದ್ರು, ಅಧ್ಯಕ್ಷರಾಗಿದ್ರು. ಸೊ ಆ ವರ್ಷ ನಮ್ಮ ಮಂಟಪ 2ನೇ ಬಹುಮಾನವನ್ನು ತೆಗೆದ್ರು. ಆಗ ಕೆಲವರು ಅಪಸ್ವರಗಳು ಇರುತ್ತೆ. ಏನು ಅಂತ ಹೇಳಿದ್ರೆ, ಒಂದು ಹಿಂದೂ ದೇವಾಲಯಕ್ಕೆ ಮುಸ್ಲಿಮರನ್ನ ಮಾಡಬಾರ್ದು. ಇಲ್ಲ, ಸಾಕಷ್ಟು ಕೊಡುಗೆ ಅವರು ಕೂಡ ಕೊಡ್ತಾರೆ. ಏನಾಗ್ತದೆ, ಎಲ್ಲರೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುವಂಥದ್ದು. ಈ ಭಾರತ ದೇಶ ಏನು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಅಣ್ಣ ತಮ್ಮಂದರಾಗಿ ಬೆಳೆದಂತ ಕೊರತೆನೇ ಇಲ್ಲ. ಅಲ್ಲಿ ಏನಾಗ್ತದೆ ಅಂದ್ರೆ, ಈ ಅಕ್ಕಿಯಲ್ಲಿ ಭತ್ತ ಸಿಕ್ಕಿದಾಗೆ ಕೆಲವೊಬ್ರು ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡುವಂಥದ್ದು ಒಂದು ಇರ್ತದೆ. ಅದನ್ನ ಯಾರು ಕೂಡ ಕಿವಿಗೆ ಹಾಕೊಳ್ಬಾರ್ದು. ಎಲ್ಲವೂ ನಮ್ಮ ಹಬ್ಬ ಅನ್ನೋದು, ನಮ್ಮ ನಾಡ ಹಬ್ಬ. ನಾವು ಎಲ್ಲರೂ ಇದ್ರೇನೆ ಒಂದು ಪ್ರಾಪರ್ ಒಂದು ಇದರಲ್ಲಿ ಡೈರೆಕ್ಷನ್ ಅಲ್ಲಿ ಹೋಗುವಂತ ಒಂದು ವ್ಯವಸ್ಥೆಗಳಾಗಬೇಕು. ನಮ್ಮಲ್ಲಿ ಜೇಮ್ಸ್ ಅಂತ ಇದ್ದಾರೆ, ಅವರು ಕೂಡ ನಮ್ಮ ಹಿರಿಯ ಸದಸ್ಯರು. ಅವರು ಕೂಡ ಒಂದು ದಸರಾ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ.
ನಮ್ಮಲ್ಲಿ ಕೆಲಸ ಮಾಡುವಂಥವ್ರು ಅಬೂಬಕರ್ ಅಂತ ಇದ್ದಾರೆ, ಓಕೆ. ಎಲ್ಲ ಇದ್ದಾರೆ. ಅದರಲ್ಲಿ ಅವರು ಇವರು ಅಂತ ಅಲ್ಲ. ಈಗ ಕುಂದ್ರಮುಟ್ಟೆ ದೇವಾಲಯದಲ್ಲಿ ನಮಗೆ ಗೊತ್ತಿರ್ಬೋದು ಖಾದರ್ ಅಂತ ಇದ್ದಾರೆ, ಅವರೇ ಮುಖ್ಯವಾಗಿ ದೇವಿಗೆ ಸೀರೆ ಉಡಿಸುವಂಥದ್ದು. ಸೊ ಅವರು ನಮಗೆಲ್ಲ ಒಂದು ಪ್ರೇರಣೆ. ಈಗ ನಮ್ಮಲ್ಲಿ ಹುಡುಗರಿಗೆ ಅವರೊಂದು ಪ್ರೇರಣೆ, ಬಹಳ ವರ್ಷದಿಂದ ಮಾಡ್ತಾರೆ, ಬಹಳ ಸುಂದರವಾಗಿ ಅದು ಮೂಡಿ ಬರ್ತದೆ. ನಾವು ಕೂಡ ಅವರನ್ನು ನೋಡಿ ಕಲ್ತಂಥದ್ದು ಸುಮಾರು ಇದಿದೆ. ಯಾಕಂದ್ರೆ ಮೊದಲಿಗೆ ಅವರೇ ಅದನ್ನ ಶುರು ಮಾಡಿರುವಂಥದ್ದು. ಸೊ ಅಲ್ಲಿಂದ ಮತ್ತೆ ಎಲ್ಲ ದೇವಸ್ಥಾನಗಳು ಅದನ್ನ ನಾವು ಹೀಗೆ ಮಾಡಬೇಕು, ಅದೇ ಪ್ರೇರಣೆ. ಯಾರನ್ನ ನೋಡಿ ನಾವು ಒಂದು ಕಲಿಯುವಂಥದ್ದಾಗಬೇಕು, ಒಳ್ಳೆದನ್ನ ಕಲಿಯುವಂಥದ್ದಾಗಬೇಕು, ಕೆಟ್ಟದ್ದು ಬೇಡ ನಮಗೆ, ಒಳ್ಳೆಯದನ್ನ ನೋಡಿ 10 ಜನ ಕಲಿಯುವಂಥದ್ದಾಗಬೇಕು. ಹಾಗೆ ಸರ್, ಈಗ ಸಮಿತಿ ಅಂತ ಹೇಳಿದ ತಕ್ಷಣ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತದ್ದು ಅಧ್ಯಕ್ಷರು. ಈ ಬಾರಿ ಯಾರು ಅಧ್ಯಕ್ಷರಾಗಿದ್ದಾರೆ, ಅವರ ಸಹಕಾರ ಹೇಗಿದೆ ಸರ್? ಇಲ್ಲ, ಈ ವರ್ಷ ನಮ್ಮಲ್ಲಿ 95ನೇ ವರ್ಷ, ನಾವು 100 ವರ್ಷದ ದಸರಾ ಉತ್ಸವಕ್ಕೆ ಸನ್ನಿಹವಾಗಿದ್ದೇವೆ. ಸೊ ಈ ವರ್ಷದ ನಮ್ದು 95ನೇ ವರ್ಷದಿಂದ ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕೇವಲ ಒಂದು ವರ್ಷಕ್ಕೆ ನಾವು 100ನೇ ವರ್ಷ ಆಚರಣೆ ಮಾಡ್ತೀವಿ ಅಂದ್ರೆ ಅದಕ್ಕೇನು ಅರ್ಥಹೀನವಾಗಿ ಅಂತ ಒಂದು ಪರಿಸ್ಥಿತಿ ಬರೋದು ಬೇಡ. ಆ ರೀತಿ 95, 96 ಈ 5 ವರ್ಷವೂ ಕೂಡ ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಭಿನ್ನ ಕಾರ್ಯಕ್ರಮಗಳು ನಮ್ಮ ದೇವಾಲಯದಲ್ಲಿ ಈ ವರ್ಷದಿಂದ ನಾವು ಇಟ್ಕೊಂಡಿದ್ದೇವೆ. ಮಕ್ಕಳಿಗೆ ಚರ್ಮವೇಷದ ಸ್ಪರ್ಧೆ ಮತ್ತು ಒಂದು ಭಕ್ತಿಗೀತೆ ಪ್ರಯುಕ್ತವಾಗಿ ಚಿಕ್ಕ ಮಕ್ಕಳಿಗೆ ಅವರಿಗೆ ಒಂದು ಎನ್ಕರೇಜ್ಮೆಂಟ್ ಆಗಬೇಕು. ಈಗಿನ ಇದರಲ್ಲಿ ಬರೀ ದಸರಾ ಸಂದರ್ಭದಲ್ಲಿ ನವರಾತ್ರಿ 9 ದಿನಗಳಲ್ಲಿ ನಮ್ಮಲ್ಲಿ ಭಜನಾ ಕಾರ್ಯಕ್ರಮಗಳಾಗ್ತದೆ. ಈ ವರ್ಷ ವಿಭಿನ್ನವಾಗಿ ಒಂದು ಭಜನಾ ಡಿಜೆ ಮಾಡಬೇಕು ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆ. ನಾವೊಂದು ಇಬ್ಬರತ್ರ ಮಾತಾಡಿದೀವಿ. ಈ ಬರೀ ಪಾಶ್ಚಾತ್ಯ ಸಂಗೀತವನ್ನ ನಾವು ಡಿಜೆ ಆಗಿ ಮಾಡ್ತಾ ಇದೀವಿ. ಸೊ ಬೇಡ, ಭಜನೆಯಲ್ಲಿ ಒಂದು ಕಾನ್ಸೆಪ್ಟ್ ಮಾಡೋಣ. ಸೊ ಈ ದೇವರ ಹಾಡಿನಲ್ಲೇ 2 ಟೀಮ್ ಬಗ್ಗೆ ಒಂದು 2 ಟೀಮಿನ ಇಟ್ಕೊಂಡು, ಇವಾಗ ಪ್ರಸ್ತುತ ಚರ್ಚೆ ಆಗ್ತಿರುವಂತ ವಿಷಯನೇ ಡಿಜೆ ಬಗ್ಗೆನೇ, ಬೇಕಾ ಬೇಡವಾ ಅನ್ನುವಂಥದ್ದು. ಡಿಜೆ ಅನ್ನೋದು ಅದು ಈಗ ಕಾನೂನ ವಿಚಾರದಲ್ಲಿ ಮಾತಾಡೋದಾದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ. ಈಗ ತುಂಬಾ ಡೆಸಿಮಲ್ ಇರುವಂತ ಸೌಂಡ್ಗಳನ್ನ ಹಾಕಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋದಿಲ್ಲ ಅಂತಲ್ಲ. ಹಾಗೆ ಅಂತ ಹೇಳಿ ದಸರಾಕ್ಕೆ ಬರುವಂತ ಜನರು ಬರೋದೇ ಆ ಒಂದು ಡಿಜೆಗೋಸ್ಕರ. ಕಮಿಟಿಯವರು ಯಾರು ಕೂಡ ಡ್ಯಾನ್ಸ್ ಮಾಡೋದಿಲ್ಲ. ಕಮಿಟಿಯವರು ಪ್ರೈಸ್ ಸಿಕ್ಕಿಲ್ವೋ ಅದಾದ್ಮೇಲೇನೋ ಯಾರೋ 1-2 ಜನ ಸ್ಟೆಪ್ ಆಗ್ತಾರೆ. ಅಷ್ಟೊತ್ತಿಗೆ ಬೆಳಗ್ಗೆ ಆಗಿರ್ತದೆ. ಅದ್ರ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಬರುವಂತ ಪ್ರವಾಸಿಗಳು ಬರಬೇಕು. ನಮ್ಮಲ್ಲಿ ಯಥೇಚ್ಛವಾದಂತ ಪ್ರವಾಸಿಗಳು ಬಂದ್ರೇನೆ ದಸರೆಗೆ ಒಂದು ಶೋಭೆ. ಸೊ ಅದಕ್ಕೆ ನಾವೊಂದು ಮೆಮೊರಂಡಮ್ ಅನ್ನು ಕೂಡ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೇವೆ. ನೀವು ತುಂಬಾ ನಿರ್ಬಂಧಗಳನ್ನು ಮಾಡಬಾರ್ದು. ಯಥಾವತ್ತಾಗಿ ನಾವು ಇಷ್ಟು ವರ್ಷದಿಂದ ಮಾಡಿದ್ದೇವೆ. ದಶಮಂಟಪ ಸಮಿತಿ ಒಂದು ಸಭೆ ಆಗಿದೆ. ಮೇ ಬಿ ನಾಳೆ ಇಲ್ಲ ನಾಡ್ದು ಒಂದು ಸಭೆಯನ್ನ ಕರಿಬೇಕು ಅಂತ ಅವರು ಕೋಟೆ ಗಣಪತಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಪೂರ್ಣ ಸಹಕಾರ ಇದೆ ಅವರಿಗೆ. ಯಾಕೆಂದ್ರೆ ಅವರು ನಮ್ಮ ತುಂಬಾ ಆತ್ಮೀಯರು, ನಮಗೆ ತುಂಬಾ ಹತ್ತಿರದವರು, ಎಲ್ಲ ನಮ್ಮ ಫ್ರೆಂಡ್ಸೇ ಮಾಧವಪೇಟೆ ಇರುವಂತವರು. ಸೊ ಅವರು ಸಲಹೆಗಳನ್ನು ಕೊಟ್ಟರು, ನಾವು ಸಲಹೆಗಳನ್ನು ಕೊಟ್ಟಿದ್ದೇವೆ. ತುಂಬಾ ಏನಾಗ್ತದೆ, ಆದೇಶಗಳನ್ನು ತುಂಬಾ ಪಾಲನೆ ಮಾಡ್ಕೊಂಡು ಹೋದ್ರೆ ಎಲ್ಲವೂ ಕಷ್ಟನೇ ನಮಗೆ. ಅದು ಹಾಕ್ಬೇಡಿ, ಇದು ಹಾಕ್ಬೇಡಿ ಇಲ್ಲ, ದಸರಾ ಮಾಡೋದೇ ಕಷ್ಟ ಆಗುತ್ತೆ. ಸರ್, ಇಷ್ಟುವರೆಗೆ ನಡೆದಿರುವಂತಹ ನಮ್ಮ ಪ್ರದರ್ಶನದಲ್ಲಿ, ನಮ್ಮ ಈ ದಂಡಿನ ಮಾರಿಯಮ್ಮ ವತಿಯಿಂದ ಮೂಡಿಸಿರುವಂತಹ ಮಂಟಪದ ಪ್ರದರ್ಶನದಲ್ಲಿ ನಿಮಗೆ ಉತ್ತಮವಾಗಿ ಮೂಡಿ ಬಂದಿರುವಂತಹ ಕಥಾ ಸಾರಾಂಶ ಅಂತ ಅನ್ಸಿದ್ರೆ ಯಾವುದು ತುಂಬಾ ಮೆಮೊರೇಬಲ್, ಯಾವತ್ತೂ ಅದನ್ನ ನೆನೆಸ್ಕೊಳ್ಳುವಂತ, ಈ ಬಾರಿ ತುಂಬಾ ಚೆನ್ನಾಗಿತ್ತು, ಅತ್ಯಂತ ಜನಾಕರ್ಷಣೆ ಪಡೆದಂತ ವರ್ಷ ಅಥವಾ ಆ ಕಥೆ ಅಂತ ಹೇಳಿದ್ರೆ ಯಾವುದು ಸರ್? ತುಂಬಾ ಚಂದ ಬಂದಂತ ಮಂಟಪ ಅಂದ್ರೆ ನಮ್ದು 75ನೇ ವರ್ಷದ ಮಂಟಪ. ಆ ವರ್ಷ ನಾವು ಉಗ್ರ ನರಸಿಂಹನಿಂದ ಹಿರಣ್ಯಕಶಿಪಿನ ಸಂಹಾರವನ್ನ ಮಾಡಿದ್ದು. ಆ ಕಲಾಕೃತಿ, ಆ ಮಂಟಪ ಬಹಳ ಸೊಗಸಾಗಿ ಬಂದಂತ ಮಂಟಪ. ಅದು ಇವತ್ತು ಕೂಡ ನಾವು ಅದನ್ನ ಚೆರಿಶ್ ಮಾಡ್ತೀವಿ. ಸೊ ಇಂಥ ಮಂಟಪ ನಾವು ಮಾಡ್ಲಿಕ್ಕಾಗ್ಲಿ, ಯಾಕೆಂದ್ರೆ ಆಗದ ವ್ಯವಸ್ಥೆಗಳು ಬೇರೆ ಇತ್ತು. ಈಗ 8 ಟ್ರ್ಯಾಕ್ಟರ್ನ ಬಳಸಿ ನಾವು ಮಂಟಪ ಮಾಡಿದ್ದು. ಅದೇ ಫಸ್ಟ್ ಎಲ್ಲ ಸುಮಾರು ಟ್ರ್ಯಾಕ್ಟರ್, ಇವಾಗ ಅದನ್ನ ಇಳಿಸಿದ್ದಾರೆ. ಇವಾಗ ಎಷ್ಟು ಮಾಡಬಹುದು? ಈಗ 2 ಟ್ರ್ಯಾಕ್ಟರ್, ಬರೀ 2 ಟ್ರ್ಯಾಕ್ಟರ್ ಅಲ್ಲಿ ನಾವು ಮಂಟಪ. ಆಗ ನಾವು 8 ಟ್ರ್ಯಾಕ್ಟರ್ ಅಲ್ಲಿ ಮಾಡಿದ್ದು. ಆಗ ಮಿತಿ ಇರಲಿಲ್ಲ, ಕಲಾಕೃತಿ ಜಾಸ್ತಿ ಇತ್ತು. ಒಂದೊಂದು ಟ್ರ್ಯಾಕ್ಟರ್ ಅಲ್ಲಿ ಒಂದೊಂದು ಫಿಗರ್ ಕೂರಿಸಿದ್ದು. ಹಾಗೆ ಈಗ 2 ಟ್ರ್ಯಾಕ್ಟರ್ ಅಲ್ಲಿ ಇಷ್ಟು ಫಿಗರ್ ಕೂರಿಸಬೇಕು ಅಂದ್ರೆ ಸ್ವಲ್ಪ ಸಮಸ್ಯೆಗಳು ಅದಾಗ್ತದೆ. ಪ್ರತಿ ಬಾರಿಯೂ ಕೂಡ ಮಂಟಪ ಬಹಳ ಸೊಗಸಾಗಿ ಬರ್ತದೆ. ಅದು ಇದು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು ಅಂತೆಲ್ಲ. ಒಂದೊಂದು ವರ್ಷವೂ ವಿಭಿನ್ನವಾದಂಥ ಕಥಾ ಸಾರಾಂಶದಲ್ಲಿ ಬರುವಾಗ ಒಂದೊಂದು ರೀತಿಯ ಮಂಟಪಗಳು. ಹೋದ ವರ್ಷ ನಾವು ಆಕ್ಚುಲಿ ನೋಡ್ಬೇಕು ಅಂತ ಹೇಳಿದ್ರೆ ಸರಳ ರೀತಿಯಲ್ಲಿ ದಸರಾ ಮಾಡಿರುವಂಥದ್ದು. ನಮ್ದು ಸ್ವಲ್ಪ ಬೇರೆ ಏನೋ ಪ್ರಾಜೆಕ್ಟ್ ಇತ್ತು, ದಸರಾ ಸಮಿತಿ ಅವ್ರದ್ದು ಒಂದು ಪ್ರಾಜೆಕ್ಟ್ ಇತ್ತು. ಸೊ ಅದಕ್ಕೆ ನಾವು ಸ್ವಲ್ಪ ಹಣವನ್ನ ಮೀಸಲಿಟ್ಟಿದ್ದು. ಸೊ ಹೋದ ವರ್ಷ ನಾವು ಆಲ್ಮೋಸ್ಟ್ ಒಂದು 15 lakhs ಅಲ್ಲಿ ದಸರಾ ಮಾಡಿದ್ದು, ಸ್ವಲ್ಪ ಕಮ್ಮಿ ಬಡ್ಜೆಟ್ ಅಲ್ಲಿ. ಆದ್ರೂ ದೇವಿಯ ಎಷ್ಟಾಗುತ್ತೆ ಸರ್ ಒಂದು ಅಂದಾಜು? ಅಪ್ರಾಕ್ಸಿಮೇಟ್ ಅಲ್ಲಿ ನಿಮಗೆ ಏನು ನೀವು ಬಡ್ಜೆಟ್ ಮಾಡಿದ್ರು ಕೂಡ ಒಂದು 16 lakh ಮೇಲೆ ಹೋಗುತ್ತೆ. 16 to 21 lakhs ಬೇಕಾಗುತ್ತೆ. ಸರ್ಕಾರದಿಂದ ಅನುದಾನ ಎಷ್ಟು ಬರುತ್ತೆ? ಸರ್ಕಾರದಿಂದ ನಮಗೆ ಹೋದ ವರ್ಷದ ಅನುದಾನ 3,70,000 ರೂಪಾಯಿನೋ ಬಂದಿತ್ತು. ಸರ್ಕಾರದ ಅನುದಾನವನ್ನು ನೋಡಿ ಇಲ್ಲಿ ಯಾರು ಮಂಟಪ ಮಾಡೋದಿಲ್ಲ. ಅದು ಈಗೇನಾಗಿದೆ, ಕಾಲಕ್ರಮೇಣವಾಗಿ ಅನುದಾನವನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ ಎಲ್ಲರೂ ನಾವು ಇಂಡಿಪೆಂಡೆಂಟ್ ಆಗಿ ನಮ್ಮ ಮೆಂಬರ್ಗಳೇ ಮತ್ತೆ ನಮ್ಮ ಮಡಿಕೇರಿಯ ಜನತೆ ಎಲ್ಲರೂ ವ್ಯಾಪಾರ ಉಂಟೋ ಇಲ್ವೋ ನಮ್ಮೊಟ್ಟಿಗೆ ಇವತ್ತು ಕೂಡ ಕೈ ಜೋಡಿಸ್ಕೊಂಡು ಇಲ್ಲ ದಸರಾ ಮಾಡಲೇಬೇಕು,
ದಸರಾ ಮಾಡಿದ್ರೇನೆ ಮಡಿಕೇರಿಗೆ ಒಂದು ಶೋಭೆ ಅನ್ನೋದು ರೀತಿ ಎಲ್ಲರೂ ಇವತ್ತಿನ ನಾವು ಮಡಿಕೇರಿಯ ಪರಿಸ್ಥಿತಿ ನಾವು ನೋಡ್ತಿರ್ಬೋದು, ನಿಮಗೂ ಗೊತ್ತಿದೆ. ಮಳೆ ಮೇ ಇಂದ ಶುರುವಾದ ಮಳೆ ಇವತ್ತಿಗೂ ನಿಂತಿಲ್ಲ. ಜನರಿಗೆ ವ್ಯಾಪಾರ ತುಂಬಾ ಕಮ್ಮಿ ಇದೆ. ಆದ್ರೂ ಕೂಡ ಇಲ್ಲ, ನಾವು ಕಲೆಕ್ಷನ್ ಹೋದಾಗ ನಗುಮುಖದಲ್ಲಿ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಇಲ್ಲ ದಸರಾ ಆಗ್ಬೇಕು. ಆಗ ನಾವು ಕೂಡ ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಈಗ 5,000 ಕೊಡೋರು ಒಂದು 3,000 ರೂಪಾಯಿ ಕೊಡ್ತಾರೆ. ಖುಷಿತ ನಾವು ಸ್ವೀಕಾರ ಮಾಡಬೇಕು. ನಾವು ಇಷ್ಟೇ ಅಷ್ಟು ಅಂತ ಏನು ಹೇಳಲಿಕ್ಕಿಲ್ಲ. ಇಲ್ಲ, ತಮಗೆ ತುಂಬಾ ಒಳ್ಳೆ ಸಹಕಾರ ಇದೆ. ಮಡಿಕೇರಿ ಆಗ್ಲಿ ಸುತ್ತಮುತ್ತಲಿನ ಎಲ್ಲಾ ಜಾಗಗಳಿಂದ ನಮಗೆ ಒಳ್ಳೆ ಇದಿದೆ. ಹಾಗೆ ಸರ್, ಈಗ ನೀವು ಹೇಳಿದ್ರೆ ಅದೊಂದು ವರ್ಷದ ಮಂಟಪ ತುಂಬಾ ಇಷ್ಟ ಆಯ್ತು, ಕಥಾ ಸಾರಾಂಶ ಚೆನ್ನಾಗಿತ್ತು ಅಂತ. ಹಾಗೆ ಇನ್ನೊಂದು ಕೂಡ ಇರುತ್ತೆ, ಈ ಬಾರಿ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ ಆದ್ರೆ ನಮ್ಗೆ ನಿರಾಸೆ ಆಯ್ತು, ಬಹುಮಾನ ಸಿಕ್ಕಿಲ್ಲ ಅಂತೇಳಿ ತುಂಬಾ ಬೇಸರವಾದಂತಹ ವರ್ಷ. ಆ ಕತೆ ಯಾವುದು ಅಂತ ಯಾವ್ದನ್ನ ನೆನಪಿಸ್ಕೊಳ್ಳೋದಾದ್ರೆ, ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ವಿ 100% ನಮ್ಗೆ ಸಿಕ್ಕೇ ಸಿಗುತ್ತೆ ಅಂತ, ಆದ್ರೆ ಸಿಗ್ಲಿಲ್ಲ ಅಂತ ಹೇಳುವಂತದ್ದು ಯಾವ್ದಾದ್ರು ಇದೆಯಾ? ಸಾಕಷ್ಟು ಬಾರಿ ಆಗಿದೆ. ಏನಂದ್ರೆ ದಂಡಿನ ಮಾರಿಯಮ್ಮ ಮಂಟಪ ಅನ್ನೋದೇ ಒಂದು ವೈಶಿಷ್ಟ್ಯತೆ ಇರುವಂತಹ ಮಂಟಪ. ಸಾಧಾರಣ ನಾವು ಒಂದು 28 ಬಾರಿ ಪ್ರಥಮ ಬಹುಮಾನವನ್ನು ಪಡೆದಿದ್ದೇವೆ. ಅದು ಕೆಲವೊಂದು ಬಾರಿ ಹ್ಯಾಟ್ರಿಕ್, ಒಂದು 18 ಬಾರಿ ದ್ವಿತೀಯ ಬಹುಮಾನ, ಒಂದು 16 ಬಾರಿ ತೃತೀಯ ಬಹುಮಾನವನ್ನು ಪಡ್ಕೊಂಡ್ ಬಂದಿರುವಂಥದ್ದು. ಪ್ರತಿ ವರ್ಷವೂ ಕೂಡ ನಾವು ಕಾಂಪಿಟೇಷನ್ ಇರುವಂಥ ಮಂಟಪವೇ. ಅದರಲ್ಲಿ ಯಾವುದು ಕೂಡ ನಾವು ಇಲ್ಲ ಈ ವರ್ಷ ನಾವು ಕಾಂಪಿಟೇಷನ್ ಇಲ್ಲ ಅಂತಲ್ಲ. ಕೆಲವೊಂದು ಸಲ ಏನಾಗ್ತದೆ, ನಮ್ಮ ಫೇಲಿಯರ್ಗಳೇ ಇರುತ್ತೆ, ಅದ್ರಲ್ಲಿ ನಮಗೆ ಗೊತ್ತಾಗೋಗುತ್ತೆ ನಮ್ಮ ಫೇಲಿಯರ್ ಇದೆ ಇದರಲ್ಲಿ ಅಂತ. ಕೆಲವೊಂದು ಸಲ ದೈವ ನಿಯಮ, ಅದನ್ನು ನಾವು ಏನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಯಾರನ್ನು ಕೂಡ ನಾವು ದೋಷಿಯಾಗಿ ನಾವು ಮಾಡುವಂಥ ಪರಿಸ್ಥಿತಿಗಳು ಇರೋದಿಲ್ಲ. ಎಲ್ಲವೂ ಕೂಡ ನಾವು ಈ ವರ್ಷವೂ ಕೂಡ ಪ್ರಥಮ ಬಹುಮಾನ ತೆಗೆಯುವಂಥ ನಿಟ್ಟಿನಲ್ಲೇ ನಾವು ಮಂಟಪ ಮಾಡ್ತಿರೋದು. ನೋಡೋಣ ಹೇಗಿದೆ ಅಂತೇಳಿ. ಸಿಕ್ಕಿದ್ರೆ ಖುಷಿಯೇ, ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದೈವ ಇಚ್ಛೆ, ಅದನ್ನು ನಾವು ಏನು ಓವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೇನೆ ಸರ್, ಈಗ ಜಡ್ಜ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಏನ್ಸುತ್ತೆ ಸರ್, ಯಾವ ಮಾನದಂಡದಲ್ಲಿ ಜಡ್ಜ್ಮೆಂಟ್ ಅಂದ್ರೆ ಹೊರಗಿನ ಜನರಿಗೆ ಗೊತ್ತಿಲ್ಲ ಯಾವ ರೀತಿ ಜನರು ಏನಂತ ಅನ್ಕೊಳ್ತಾರೆ ಅಂದ್ರೆ, ಕಲಾಕೃತಿಗಳು ದೊಡ್ಡದಾಗಿದೆ, ಚೆನ್ನಾಗಿದೆ, ಸೌಂಡ್ ಎಫೆಕ್ಟ್ ಇದೆ, ಅದಕ್ಕೋಸ್ಕರ ಮೋಸ್ಟ್ಲಿ ಮಂಟಪ ಕೊಟ್ಟಿರ್ಬೋದು ಅಂತ. ನಿಜವಾಗ್ಲೂ ಜಡ್ಜ್ಮೆಂಟ್ ಅಂದ್ರೆ ಯಾವ ಬೇಸ್ ಮೇಲೆ ನಮ್ಗೆ ಬಹುಮಾನವನ್ನ ಕೊಡ್ತಾರೆ? ಇದು ನೀವು ಕೇಳಿದಂತ ಪ್ರಶ್ನೆ ಬಹಳ ಉತ್ತಮವಾದ ಪ್ರಶ್ನೆ. ನೀವೀಗ ನೀವು ಕೇಳದಿದ್ರು ನಾನು ಅದನ್ನ ಹೇಳ್ತಿದ್ದೆ. ಯಾಕೆಂದ್ರೆ ನಾನು ಮಾಜಿ ದಶಮಂಟಪ ಅಧ್ಯಕ್ಷ. ನಾನು 2019ರಲ್ಲಿ ದಶಮಂಟಪವನ್ನ ನಡೆಸಿದಂಥ ಅಧ್ಯಕ್ಷ ಸ್ಥಾನದಲ್ಲಿ ನಡೆಸುವಂಥ ಒಂದು ವ್ಯಕ್ತಿ. ಸೊ ಇಲ್ಲಿ ಏನಾಗ್ತದೆ, ಕೆಲವೊಂದು ವ್ಯಕ್ತಿಗಳನ್ನ ನಾವು ಆರಿಸ್ತೇವೆ. ಕಲಾಕೃತಿಯ ಬಗ್ಗೆ ಆಯ್ಕೆ ಹೇಗೆ ಅಂತ ಹೇಳಿದ್ರೆ, ಈಗ ಕಥಾ ಸಾರಾಂಶವನ್ನು ಗೊತ್ತಿರತಕ್ಕಂಥ ಕೆಲವೊಂದು ಪಂಡಿತರನ್ನ ನಾವು ಆಯ್ಕೆ ಮಾಡ್ತೇವೆ. ಲೋಕಲ್ ಅವರು. ಯಾಕೆಂದ್ರೆ ಹೊರಗಿನವರಿಗೆ ದಸರಾದ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಕೆಲವು ಜನರು ಹೇಳ್ತಾರೆ ಜಡ್ಜ್ಮೆಂಟ್ ಗೆ ಹೊರಗಿನವನ್ನ ಕರ್ಸಬೇಕು, ಇಲ್ಲಿ ಅವ್ರು ಕರ್ಸಿದ್ರೆ ಆಗೋದಿಲ್ಲ ಅಂತ. ಈಗ ಇಲ್ಲಿ ಕಥಾ ಸಾರಾಂಶ, ಈಗ ದಸರಾದಲ್ಲಿ ಕೆಲಸ ಮಾಡಿದವರಿಗೆ ಮಾತ್ರ ದಸರಾದ ಬಗ್ಗೆ ಗೊತ್ತಿರುತ್ತದೆ ಹೊರತು ಹೊರಗಿನವರನ್ನ ಕರೆದು ನೀವು ತೀರ್ಮಾನ ಮಾಡಿ ಅಂತ ಹೇಳಿದ್ರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಈಗ ದಸರಾದ ಬಗ್ಗೆ ಕಥಾ ಸಾರಾಂಶದಕ್ಕೆ ಒಂದು ಪಂಡಿತರನ್ನ, ಈ ಕಥೆಗಳನ್ನ ಪೌರಾಣಿಕ ಹಿನ್ನೆಲೆ ಗೊತ್ತಿರುವಂತ ಒಬ್ಬರನ್ನ ಆಯ್ಕೆ ಮಾಡ್ತೀವಿ. ಬೋರ್ಡಿನ ವ್ಯವಸ್ಥೆ ನಮ್ಮಲ್ಲಿ ಸಾಕಷ್ಟು ಜನರು, ಈ ಎಲೆಕ್ಟ್ರಿಕಲ್ ಕೆಲಸ ಮಾಡಿದಂಥವರು ಈ ಸಾಕಷ್ಟು ಜನರು ಇದ್ದಾರೆ. ಸೊ ಅವರನ್ನು ಒಂದು ಆಯ್ಕೆ ಮಾಡ್ತೇವೆ. ಮತ್ತೆ ಶುಚಿತ್ವವನ್ನ ಮತ್ತು ಸಮಯ ಪಾಲನೆ, ಈ ಕೆಲವೊಂದು ವಕೀಲರನ್ನ ಮಾಡ್ತೇವೆ, ಕೆಲವೊಂದು CAಗಳನ್ನ, ಕೆಲವೊಂದು ನಮ್ಮ ದಿನೇಶ್ ಅಣ್ಣ ಇದ್ದಾರೆ, ಮಹೇಶ್ ಅಣ್ಣ ಇದ್ದಾರೆ. ಅವರೆಲ್ಲ ಸಾಕಷ್ಟು ಈ ಕೆಲಸಗಳಲ್ಲಿ ಗೊತ್ತಿರುವಂಥದ್ದು. ಅವರು ಈ ಸಾಧಾರಣ ಈ ವ್ಯವಸ್ಥೆಯನ್ನು ಅವರು ತುಂಬ ಆಳವಾಗಿ ನೋಡಿದಂಥವರು. ಸೊ ಅವರನ್ನೆಲ್ಲ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಹತ್ರ ನಾವು ಒಂದು ಕೇಳ್ತೇವೆ, ನೀವು ಬರಬೇಕು ಅಂತ. ಅವರನ್ನು ಮನವೊಲಿಸುವಂತಹ ಕೆಲಸವೇ ದೊಡ್ಡ ವಿಚಾರ. ಈಗ ನೀವು ಆಗ್ಲೇ ಕೇಳಿದಂಗೆ ಕೆಲವರಿಗೆ ಬೇಜಾರಾಗುತ್ತೆ, ಕೆಲವರು ಧಿಕ್ಕಾರವನ್ನು ಕೂಗ್ತಾರೆ, ತೀರ್ಪುಗಾರರಿಗೆ ಧಿಕ್ಕಾರ ಅಂತ. ಅದರಲ್ಲಿ ಇಲ್ಲ ಆ ತರ ಅದೊಂದು ವ್ಯವಸ್ಥೆನೇ ಒಂದು ತಪ್ಪು ಅಂತ ಹೇಳಿ, ಒಂದು ದಸರಾಗೆ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಪ್ರೈಸ್ ಸಿಕ್ಕಿಲ್ಲ ಅಂತ ಹೇಳಿ ಸ್ಟೇಜ್ ಮೇಲೆ ಹೋಗಿ ಗಲಾಟೆ ಮಾಡುವಂತದ್ದು, ಪ್ರಶಸ್ತಿಯನ್ನು ಎಸೆಯುವಂತದ್ದು, ಈ ತರದೆಲ್ಲ ಆಗ್ತಾ ಇದೆ. ಆ ದಸರೆಗೆ ಒಂದು ಕಪ್ಪು ಕಳಂಕ ಅದೇ. ಆಕ್ಚುಲಿ ಏನಾಗ್ತದೆ, ಒಂದು ಮಾನದಂಡದಲ್ಲಿ ಒಂದಿಷ್ಟು ನಿರ್ದಿಷ್ಟ ವ್ಯಕ್ತಿಗಳನ್ನ ನಾವು ಜಡ್ಜಸ್ ಆಗಿ ಕರೆದ ಮೇಲೆ ಅವರಿಗೆ ನಾವು ಇಡೀ 10 ಮಂಟಪದವರು ಅವರಿಗೆ ಗೌರವವನ್ನು ಕೊಡುವಂತಹ ವ್ಯವಸ್ಥೆಗಳಾಗಬೇಕು. ಯಾಕಂದ್ರೆ ಇನ್ನು ಕೆಲವು ವರ್ಷಗಳಲ್ಲಿ ಯಾರು ಜಡ್ಜ್ಮೆಂಟ್ಗೆ ಯಾರು ಜಡ್ಜಸ್ ಆಗಿ ಬರದಿದ್ರೆ ಇನ್ನು ನಾವು ಯಾರನ್ನ ಕರ್ಕೊಂಡ್ ಬರೋದು ಜಡ್ಜಸ್ ಆಗಿ? ಅದನ್ನ ನಾವು ಯೋಚನೆ ಮಾಡೋದು. ಹೌದು, ಕೆಲವೊಬ್ಬರಿಗೆ ನೋಡುವಾಗ ಚೆನ್ನಾಗಿ ಕಾಣಬಹುದು, ಕೆಲವೊಬ್ಬರಿಗೆ ಇದು ನೋಡುವಾಗ ಏನೋ ಒಂದು ಡಿಫೆಕ್ಟ್ ಕಾಣಬಹುದು. ಸೊ ಅದರ ಮೇಲೆ ಜಡ್ಜ್ಮೆಂಟ್ ಆಗ್ತದೆ ಹೊರತು ಯಾರ ಫಾರ್ ಕೂಡ ಜಡ್ಜ್ಮೆಂಟ್ ಆಗೋದಿಲ್ಲ. ಸೊ ಈ ರೀತಿ ಮಾನದಂಡಗಳಲ್ಲಿ ಜನರನ್ನ ಆಯ್ಕೆ ಮಾಡಿ ಒಂದು ಸಮಿತಿಯನ್ನು ಮಾಡ್ತಾರೆ. ಸಮಿತಿ ಇಲ್ಲ, ಈಗ ದಶಮಂಟಪ ಸಮಿತಿಯವರು ಅದರ ಹೊಣೆಯನ್ನು ಹೊತ್ತು ಅವರು ಜಡ್ಜ್ಮೆಂಟಿಗೆ ಮಾಡುವಂಥದ್ದು. ನಮಗೆ ಒಂದು ದಿನ ದಸರಾದ ಮಧ್ಯಾಹ್ನ ನಮಗೆ ತಿಳಿಸ್ತಾರೆ ಯಾರ್ಯಾರು ಜಡ್ಜಸ್ ಆಗಿ ನಾವು ಕರೆದಿದ್ದೀವಿ ಅಂತ. ಸೊ ನಾವು ಆಗ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಒಂದ್ಸಲಿ ವೆಲ್ಕಮ್ ಮಾಡ್ತೇವೆ. ಮತ್ತು ಅವರು ಕೆಲವೊಂದು ವಿಚಾರಗಳಲ್ಲಿ ಪ್ರಮಾಣ ತೆಗೆದುಕೊಳ್ತಾರೆ, ನಾವು ಯಾವುದೇ ನಿಷ್ಪಕ್ಷಪಾತವಾಗಿ ನಾವು ಜಡ್ಜ್ಮೆಂಟನ್ನೇ ಮಾಡ್ತೇವೆ ಅಂತ.
ಎಲ್ಲವೂ ಕೂಡ ನಿಷ್ಪಕ್ಷಪಾತವಾಗಿ ಆಗುವಂಥದ್ದು. ಯಾರೋ ಒಂದು ದಂಡಿನ ಮನೆ 10, 20ಕ್ಕೆ 25 ಕೊಟ್ಟರೆ ಇಲ್ಲಿ ನಾವು ಹೋಗಿ ಅವ್ರಿಗೇನು ಫೆಲಿಸಿಟೇಟ್ ಮಾಡೋದಿಲ್ಲ, ಏನೋ ಮಾಡ್ತಾರೆ. ಅದರಲ್ಲಿ ಕೆಲವರಿಗೆ ಖುಷಿ ಆಗುತ್ತೆ, ಕೆಲವರಿಗೆ ನೋವಾಗುತ್ತೆ. ಅದನ್ನು ನಾವು ಎಲ್ಲದನ್ನು ಈಕ್ವಲ್ ಆಗಿ ತಗೋಬೇಕು. ದಸರಾ ಈ ವರ್ಷ ಮಾತ್ರ ಅಲ್ಲ, ಬರೋ ವರ್ಷನೂ ಇದೆ ಅನ್ನೋದನ್ನು ತಗೋಬೇಕು, ಚಾಲೆಂಜ್ ಆಗಿ ತಗೋಬೇಕು. ದೇವಾಲಯದ ಈ ಬಾರಿಯ ಮಂಟಪ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದಂತವ್ರು ನನ್ನ ಜೊತೆಗಿದ್ದಾರೆ. ಜಂಟಿ ಅಧ್ಯಕ್ಷರು ಇಬ್ರು ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಾಗರಾಜ್ ಅಂತೇಳಿ. ಈ ಬಾರಿ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಶತಮಾನೋತ್ಸವದ 95ನೇ ವರ್ಷದ ಅಧ್ಯಕ್ಷರಾಗಿ ನಾಗರಾಜ್ ಮತ್ತು ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಹೆಸರು ಕಿಶೋರ್ ಬಾಬು ಅಂತ, ಕ್ಲಾಸ್ 1 ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ವರ್ಷದಿಂದ ಈ ದೇವಸ್ಥಾನದಲ್ಲಿ ಸೇವೆ ಮಾಡ್ಕೊತ ಬಂದಿದ್ವಿ. ಇವಾಗ ದಸರಾತ್ಸವ ಸಂಬಂಧ ನಮ್ಮಿಬ್ಬರನ್ನ ಜಂಟಿ ಅಧ್ಯಕ್ಷರಾಗಿ ಅವರದ್ದು ಆಯ್ಕೆ ಮಾಡಿ ದೇವಸ್ಥಾನ ಕಮಿಟಿ ಎಲ್ಲವರು ಇದೊಂದು ಸೇವೆ ಮಾಡೋ ಅವಕಾಶವನ್ನು ನಮ್ಮಿಬ್ಬರಿಗೂ ಕಲ್ಪಿಸಿದರೆ ನಮ್ಮ ಕಮಿಟಿಗೆ ಎಲ್ಲರಿಗೂ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಕೂಡ. ಧನ್ಯವಾದಗಳು. ಸೊ ಹೇಗೆ ಅನಿಸ್ತು ನಿಮಗೆ ಈಗ ಈ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆದಾಗ? ಹೇಗೆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮೇಡಮ್? ಹೇಗೆ ಅಂತ ಹೇಳಿದ್ರೆ ನಮ್ಮ ದೇವಾಲಯದ ಹಿರಿಯರು ಅಂದರೆ ಟ್ರಸ್ಟಿಯರು ಮತ್ತು ಈ ದೇವಸ್ಥಾನಕ್ಕೆ ಶ್ರಮಿಸಿದಂಥ ಹಿರಿಯ ಸಮಿತಿಯ ಸದಸ್ಯರು ಅವರು ನಮ್ಮ ಇಲ್ಲಿ ಕೆಲವು ನಮ್ಮ ಅಳಿಲು ಸೇವೆ, ದೊಡ್ಡ ಸೇವೆ ಅಲ್ಲ, ಅಳಿಲು ಸೇವೆ ಅನ್ನೋ ಕೆಲಸವನ್ನು ಗುರುತಿಸಿ ನಮ್ಮನ್ನು ಈ ಬಾರಿ 95ನೇ ವರ್ಷದ ಅದ್ದೂರಿಯ ದಸರಾ ಮಹೋತ್ಸವ ಹಾಗೂ ಕರಗ ಮಹೋತ್ಸವಕ್ಕೆ ನಮ್ಮ ಜಂಟಿಯಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಸಾಧಾರಣ ನಾನು 32 ವರ್ಷದಿಂದ ಮೇಡಮ್ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಆದರೆ ಒಂದು ಸಣ್ಣ ಕೆಲಸದಿಂದ ಬಂದೆ. ಇವತ್ತು ಈ ತಾಯಿಯ ಆಶೀರ್ವಾದದಿಂದ ನಾನು ಇವತ್ತು 95ನೇ ವರ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಮಿತಿ ಸದಸ್ಯರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಹ ಸಮಿತಿಯ ಪರವಾಗಿ ಮೊದಲು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈಗ ನಮ್ಮ ಈ 95ನೇ ವರ್ಷದ ದಸರಾ ಮಹೋತ್ಸವನ ನಾವು ಭಾಳ ಅದ್ದೂರಿಯಿಂದ ಹಾಗೂ ಕರಗ ಮಹೋತ್ಸವನೂ ಅದ್ದೂರಿಯಿಂದ ಭಾಳ ನಡೆಸ್ತಾ ಇದ್ವಿ. ಇದರಲ್ಲಿ ಒಂದು ವಿಶೇಷವಾಗಿ ಏನು ಅಂತಂದರೆ ಸುಮಾರು 34 ವರ್ಷದಿಂದ ದೇಶ ಸೇವೆ ಮಾಡಿದಂಥ ಉಮೇಶ್ ಪೂಜಾರಿ ಅವರು ನಮ್ಮೊಂದಿಗೆ ಕರಗವನ್ನು ಹೊರ್ತಾ ಇದ್ದಾರೆ. ಅವರು ನಮ್ಮ ಈ ತಾಯಿಯ 52ನೇ ವರ್ಷದಿಂದ ಅವರು ಕರಗನ ಹೊರ್ತಾ ಇದ್ದಾರೆ. ಅವರು ಮಾಲಾಮಾಸೆ ಕಳೆದ ನಂತರ ನಾವು ಪಂಪಿನಕೆರೆಗೆ ಹೋಗಿ ಕರಗವನ್ನು ಸಿದ್ಧಗೊಳಿಸಿ ಅಲ್ಲಿ ಅಲಂಕಾರ ಸೇವೆಯನ್ನು ಮಾಡಿ ಪ್ರತಿ ಮಂಟಪ ನಾವು ಮೊದಲಾಗಿ ನಗರಸಭೆ ಹಾಗೂ ಜಿಲ್ಲಾಡಳಿತದಿಂದ ಪೂಜೆಯನ್ನು ಸ್ವೀಕರಿಸಿ ನಂತರ ಬನ್ನಿ ಮಂಟಪದಲ್ಲಿ 4 ಮಂಟಪ ಕರಗ ದೇವತೆ ಮಂಟಪಗಳಲ್ಲಿ ಕೂರಿಸಿ ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ನಂತರ ಕೋದಂಡರಾಮ, ಬಸವೇಶ್ವರ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ, ಕನ್ನಿಕಾ ಪರಮೇಶ್ವರಿ, ಕೊನೆಯಲ್ಲಿ ಪೇಟೆ ಶ್ರೀರಾಮಂದ್ರ ಅಂದರೆ ಈ 4 ಶಕ್ತಿ ದೇವತೆಗಳಿಗೆ ಅಣ್ಣನಾಗಿ ಇರುವಂಥ ಶ್ರೀರಾಮ, ಪೇಟೆ ಶ್ರೀರಾಮ ಅಂತ ಅಲ್ಲಿ ಸಮಾಪ್ತಿಗೊಳಿಸ್ತಿದ್ವಿ. ಹಾಗೆ ಈ ಬಾರಿ ನಾವು ಪ್ರಥಮ ಬಹುಮಾನಕ್ಕೆ ಭಾಳ ಆಸೆ ಪಡ್ತಾ ಇದ್ವಿ. ಏಕೆಂದರೆ ಮಡಿಕೇರಿ ನಗರದಲ್ಲಿ ದೇವಾಲಯಗಳು 10 ಮಂಟಪಗಳು ಇರೋದ್ರಿಂದ ಅದರಲ್ಲೂ ಮುಖ್ಯವಾಗಿ 4 ಕರಗ ಶಕ್ತಿ ದೇವತೆಗಳು ನಮ್ಮೊಂದಿಗೆ ಇದ್ದಾರೆ. ಹಾಗೆ ಒಂದು ಪ್ರಥಮ ಬಹುಮಾನಕ್ಕೆ ನಾವು ಒಂದು ತಾಯಿ ಅನುಗ್ರಹದಿಂದ ಒಂದು ಇದು ಮಾಡ್ತೀವಿ. ಯಾಕೆಂದರೆ ಎಲ್ಲ ದೇವಾಲಯಗಳು ನಮ್ಮ ಮಂಟಪಕ್ಕೆ ನಾವು ಇಷ್ಟು ಚೆನ್ನಾಗಿ ಮಾಡಿದ್ವಿ ಅಂತೇಳಿ ಒಂದು ಬಹುಮಾನ ಆಸೆ ಪಡೋದು ಸಹಜ. ಅದು ಎಲ್ಲರಿಗೂ ಒಂದು ಮಂಟಪಕ್ಕೆ ಸೋಲು ಗೆಲುವು ಅಂತ ಇದ್ದೇ ಇರ್ತದೆ. ಆದರೂ ನಾವು ಯಾವುದಕ್ಕೂ ಸಹ ಧೃತಿಗೆಡೋದಿಲ್ಲ. ಯಾಕೆಂದರೆ ಇತಿಹಾಸ ಪುರಾಣದಲ್ಲಿ ದಂಡೆತ್ತಿ ಮೆರೆದಂಥ ತಾಯಿ ಶ್ರೀ ದಂಡಿನ ಮಾರಿಯಮ್ಮ ದೇವಿ ಇಲ್ಲಿ ಹಾಗೆ ನಮ್ಮ ಸ್ನೇಹಿತರು ಹೇಳಿದಾಗೆ ರಾಜ ಮಹಾರಾಜರು ಬಂದು ಈ ದೇವಿ ಹತ್ರ ಅನುಗ್ರಹ ಪಡೆದು ಒಂದು ಯುದ್ಧಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಹಾಗೆ ನಾವು ಈ ದೇವಾಲಯದಲ್ಲಿ ಒಂದು ಸಣ್ಣ ಅಳಿಲು ಸೇವೆ ಕೆಲಸ ಮಾಡಲಿಕ್ಕೆ ತುಂಬ ಆಸೆ ಪಡ್ತೀವಿ. ಅದು ಏನೇ ಎಂಥ ಪರಿಸ್ಥಿತಿ ಇದ್ದರೂ ಸಹ ನಮ್ಮ ಒಂದು ಮುಖ್ಯ ಕೆಲಸಗಳನ್ನ ಅದಕ್ಕೆ ಬದಿಗೊತ್ತಿ ಈ ತಾಯಿಯ ಸೇವೆ ಮಾಡಲಿಕ್ಕೆ ನಾವು ಭಾಳ ಇಷ್ಟಪಡ್ತಾ ಇದ್ದೀವಿ. ಹಾಗೆ ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ ಅಧ್ಯಕ್ಷರಲ್ಲಿ ನೀವು ಯಾರನ್ನ ನೆನೆಸ್ಕೊಳ್ಳೋದಾದ್ರೆ ಯಾರನ್ನ ನೆನೆಸ್ಕೊಳ್ತೀರಾ ಮೇಡಮ್? ನಾವು ಈಗ ಅಂತ ಹೇಳಿದ್ರೆ 2018ರಲ್ಲಿ ಸರ್ಕಾರ ಘೋಷಣೆ ಮಾಡಿದೆ ಸರಳವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ದಸರಾನ ಆಚರಣೆ ಮಾಡಬೇಕು ಅಂತ. ಆ ವರ್ಷ ನಮಗೆ ಏನು ಸಾಂಪ್ರದಾಯಿಕ ಅಂತ ಹೇಳಿದ್ರೆ ಕೆಲವು ಈ ಸಂದರ್ಭದಲ್ಲಿ ಕೆಲವು ಮಕ್ಕಳು ದಸರಾ ಉತ್ಸವ ಹೇಗೆ ಮಾಡಬೇಕು ಏನು ಅಂತೇಳಿ ಮರ್ತೋಗುವಂಥ ಒಂದು ಸಂದರ್ಭ. ಯಾಕೆಂದ್ರೆ ಸರ್ಕಾರನೇ ಘೋಷಣೆ ಮಾಡಿದೆ ಹೇಗೆಂದರೆ ದಸರಾ ಉತ್ಸವನ ಸರಳವಾಗಿ ಮಾಡಬೇಕು, ಸಾಂಪ್ರದಾಯಿಕ ಮಾಡಬೇಕು ಅಂತೇಳಿ. ಆ ಟೈಮಲ್ಲಿ ನನ್ನ ಸ್ನೇಹಿತರಾದಂಥ
ವಕೀಲರು CS ರಂಜಿತ್ ಅಂತೇಳಿ ಅವರು 2018ರಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಿಂದನೇ ನಾವು ಒಂದು ಮೆಂಬರ್ಶಿಪ್ ಶುಲ್ಕ ಥರ ನಾವೇ ಕಲೆಕ್ಟ್ ಮಾಡಿ, ಯಾಕೆಂದರೆ ಪಬ್ಲಿಕ್ ಕಲೆಕ್ಷನ್ ಇಲ್ಲ, ಸಾರ್ವಜನಿಕರು ಎಲ್ಲೂ ನಾವು ಕಲೆಕ್ಷನ್ ಮಾಡಲಿಲ್ಲ. ಆ ಟೈಮಲ್ಲಿ ಮೆಂಬರ್ಸ್, ನಮ್ಮ ಸಮಿತಿಯ ಸದಸ್ಯರು, ಟ್ರಸ್ಟಿಯ ಸಮಿತಿ ಹಿರಿಯರು ಎಲ್ಲರೂ ಅವರ ಒಂದು ಮೆಂಬರ್ ಶುಲ್ಕ ಅಂತಲೇ ಪಡ್ಕೊಂಡು ಅದರಲ್ಲಿ ಆ ವರ್ಷ ನಾನು ತುಂಬ ಒಂದು ಇದು ಮಾಡಿದ್ದೀನಿ. ಆ ವರ್ಷವೂ ಸಹ ನಾನು ಈ ದೇವಾಲಯದ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ. ಆ ವರ್ಷ ನನಗೆ ತುಂಬ ಬಹಳ ಒಂದು ಇಷ್ಟವಾದಂಥ ದಸರಾ ಅಂದರೆ ಆ ವರ್ಷನೇ. ಏಕೆಂದರೆ ಪ್ರತಿ ವರ್ಷವೂ ನಮಗೆ ಚಂದನೆ, ಆದರೆ ತುಂಬ ಒಂದು ಉಲ್ಲಾಸಭರಿತವಾಗಿ ನಮ್ಮ ಮಂಟಪನ ಸದಾ ಉಡುಪಿನಲ್ಲಿರುವಂಥ, ಏಕೆಂದರೆ ಆ ವರ್ಷ ನಾವು ಎಷ್ಟೋ ವರ್ಷಗಳಿಂದ ಕೆಲವು ಮಂಟಪಗಳು ಮಾಧವಪೇಟೆ ಅಂತ ಇದೆ, ನಮ್ಮ ರಾಜಬೀದಿ ರಾಜಮಾರ್ಗ, ಅದರಲ್ಲಿ ಕೆಲವು ಮಂಟಪಗಳು ಹೋಗ್ಲಿಕ್ಕೆ ಆಗಲ್ಲ. ಅದು ಈ ಸಾಂಪ್ರದಾಯಿಕನ ನಾವು ಮುರಿಬಾರ್ದು ಅನ್ನೋ ಉದ್ದೇಶದಿಂದ 2018ರಿಂದನೂ ನಾವು ಆ ಬನ್ನಿ ಮಂಟಪ ಅಂತೇಳಿ ಅಲ್ಲಿ ಹೋಗಿ ಬನ್ನಿ ಕಡಿದು ಅಲ್ಲಿ ದಸರಾ ಒಂದು ಸಮಾಪ್ತಿ ಮಾಡ್ತೀವಿ. ಆ ವರ್ಷ 2018ರಲ್ಲಿ ಬಹಳ ಅದ್ಧೂರಿಯಾಗಿ ನನಗೆ ಕೈ ಜೋಡಿಸಿದಂಥ CS ರಂಜಿತ್ ವಕೀಲರು ಅವರು ಈ ವರ್ಷದ ಒಂದು 95ನೇ ವರ್ಷದ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ದೇವಾಲಯದ ಇನ್ನೊಂದು ವಿಶೇಷ ಏನಂದರೆ ಈ 95ನೇ ವರ್ಷದಲ್ಲಿ ನಾವು ಹಲವಾರು ಯೋಜನೆಗಳನ್ನ ಹಾಕ್ಕೊಂಡಿದ್ದು. ಯಾವ ರೀತಿ ಅಂತ ಹೇಳಿದರೆ ನಮ್ಮ ಟ್ರೆಜರೆಂಟ್ ಅಂದರೆ ನಿಧಿ ಶೋಧನಾ ಕಾರ್ಯಕ್ರಮ ನಾವು 2001ರಲ್ಲಿ ನಾವು ಒಂದು ನಿಧಿ ಶೋಧನಾ ಕಾರ್ಯಕ್ರಮವನ್ನು ಮಾಡಿದ್ದು. ನಿಧಿ ಶೋಧನಾ ಅಂತ ಹೇಳಿದ್ರೆ ಒಂದು ಈ ರ್ಯಾಲಿ ಟೈಪ್, ನಾವು ಒಂದು ನಿಧಿನ ಒಂದು ಕಡೆ ಇಡ್ತೀವಿ, ಅದಕ್ಕೊಂದು ಕ್ಲೂ ಕೊಡ್ತೀವಿ ಸಾರ್ವಜನಿಕರಿಗೆ. ನಾವು 2001ರಲ್ಲಿ ನಾವು ನಮ್ಮ ದೇವಾಲಯಕ್ಕೆ 2ನೇ ಬಹುಮಾನ ಬಂದಿತ್ತು. ಆ ಸಂದರ್ಭದಲ್ಲಿ ಅದರ ಒಂದು ಸವಿ ನೆನಪಿಗಾಗಿ ನಾವು ನಿಧಿ ಶೋಧನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ಅದೇ ಈ ಸಲ 95ನೇ ವರ್ಷ ಅಂದರೆ 100ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹಾಗೆ ನಮ್ಮ ಸಮಿತಿ ಸದಸ್ಯರು ಒಬ್ಬರೇ ಅಧ್ಯಕ್ಷರು ಬೇಡ, 2 ಅಧ್ಯಕ್ಷರು ಇದ್ದರೂ ಸ್ವಲ್ಪ ಕೆಲಸಗಳು ಚೆನ್ನಾಗಿ ಆಗ್ತದೆ ಅಂತೇಳಿ 2 ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಈ ವರ್ಷ ನಾವು ಆ ನಿಧಿ ಶೋಧನಾ ಕಾರ್ಯಕ್ರಮ ಮತ್ತು ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಛದ್ಮವೇಷ ಹಾಗೂ ಇನ್ನೂ ಹಲವಾರು ದೇವತಾ ಕಾರ್ಯಕ್ರಮ ಇದೆ. ಆ ನಿಧಿ ಶೋಧನ ಮಾಡಬೇಕು ಅಂತ ಭಾಳ ಒಂದು ಆಸೆ ಇತ್ತು. ಆದರೆ ಈ ವರುಣ ಸ್ವಲ್ಪ ಏನೋ ನಮ್ಮ ಮೇಲೆ ಸ್ವಲ್ಪ ಜಾಸ್ತಿ ಇರೋದು, ಯಾಕೆಂದರೆ ಮೇ 18ಕ್ಕೆ ಶುರುವಾದ ಮಳೆ ಇಲ್ಲಿವರೆಗೂ ಮಳೆನೇ ಮೇಡಮ್. ಈ ವರ್ಷ ಸ್ವಲ್ಪ ಇಲ್ಲ ಮೇಡಮ್, ನಮ್ಮ ತಾಯಿಯ ಒಂದು ಆಶೀರ್ವಾದದಿಂದ ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆ ಆಗ್ತಾ ಇಲ್ಲ, ಸುಸೂತ್ರವಾಗಿ ನಡೀತಾ ಇದೆ. ನಡಿಬೇಕು ಅಂತೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಈ ದಸರಾ ಮಾಲಾಮಾಸೆ ಕಳೆದ ತಕ್ಷಣ ನಾವು 22ನೇ ತಾರೀಕು ಅಂದರೆ ಸೆಪ್ಟೆಂಬರ್ 22ನೇ ತಾರೀಕು ಗಣಪತಿ ಹೋಮದೊಂದಿಗೆ ನಾವು ನಮ್ಮ ದೇವಾಲಯದಲ್ಲಿ ನಾವು ಒಂದು ಕರಗ ನೋಡಿಸ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಸಮಿತಿ ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೆ ಆ ದಿನ ನಮಗೆ ಕಂಕಣ ಕಟ್ಟುತ್ತಾರೆ. ಅಂದರೆ ಹೊರಗಡೆ ಏನು ನಾನ್ ವೆಜ್ ಆಗಲಿ ಬೇರೆ ಕೆಟ್ಟ ಅಭ್ಯಾಸಗಳು ಅಂದರೆ ಮದ್ಯಪಾನ ಆಗಲಿ ಯಾವುದು ಮಾಡಬಾರ್ದು ಅಂತೇಳಿ ನಮ್ಮ ಸಮಿತಿ ಸದಸ್ಯರಿಗೆ ಒಂದು ಕಂಕಣ ಕಟ್ತಾರೆ. ಆ ಕಂಕಣ ಕಟ್ಟಿದಾಗ ನಾವು ಅದೇ ರೀತಿ ಆ ಶಿಸ್ತುಬದ್ಧತೆಯಾಗಿ ಆ ತಾಯಿಯನ್ನು ನಡ್ಕೊಂಡು ಬರ್ತಾ ಇದ್ದೀವಿ ಮೇಡಮ್. ಸರ್, ಕಾರ್ಯಕರ್ತರು ಹೇಗೆ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ? ಹೇಳಿದಾಗೆಲ್ಲ ಬರ್ತಾರಾ ಅಥವಾ ಹೇಗೆ? ಎಷ್ಟು ಜನ ಇದ್ದಾರೆ ಮೇಡಮ್ ಕಾರ್ಯಕರ್ತರು? ಅಂದರೆ ನನಗೆ ಅವ್ರನ್ನ ಎಷ್ಟು ಹೊಗಳಿದ್ರು ಸಾಲದು. ಯಾಕೆಂದರೆ ಕೆಲವು ಅಧ್ಯಕ್ಷರು ಇಲ್ಲದ ಸಂದರ್ಭದಲ್ಲಿ ಅಧ್ಯಕ್ಷರು ಮಾಡೋ ಕೆಲಸಗಳು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ ಆಗ್ತಾ ಇದೆ ಮೇಡಮ್. ತುಂಬ ಇದೀಗ ನಾನು ಈಗ ಸಾಧಾರಣ 32 ವರ್ಷದಿಂದ ನಾನು ಇಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಾಯಿದ್ದೀನಿ. ಅದು ಎಲ್ಲ ಸಮಿತಿ ಸದಸ್ಯರು ನಮ್ಮ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು, ಹಾಗೆ ಅವರು ತುಂಬ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತಿಗೂ ಕೊಡ್ತಾ ಇದ್ದಾರೆ. ಯಾಕೆಂದರೆ ನಾನು ಕೆಲವೊಮ್ಮೆ ಹೇಳ್ತೇನೆ, ನೋಡಿಯಪ್ಪ ನಿಮ್ಮ ಒಳ್ಳೆ ಕೆಲಸಕ್ಕೆ ನಾನು ಇರೋದಿಲ್ಲ, ಬೇಜಾರು ಮಾಡ್ಕೊಳ್ಳೋರಿ ಅಂತ ಹೇಳಿದಾಗ ಆ ನನ್ನ ಕೆಲಸನ ನಮ್ಮ ಸಮಿತಿ ಸದಸ್ಯರು ಮಾಡ್ತಾ ಇದ್ದಾರೆ. ನಾನು ಭಾಳ ಸಂತೋಷ. ಸರ್, ನಿಮಗೆ ಇಷ್ಟು ವರ್ಷದ ಮಂಟಪದಲ್ಲಿ ಯಾವ ವರ್ಷದ ಮಂಟಪ ತುಂಬ ಇಷ್ಟವಾಗಿದ್ದು? ಸಾಧಾರಣವಾಗಿ ನಮ್ಮ ದೇವಸ್ಥಾನದ ಎಲ್ಲ ಮಂಟಪ ನಮಗೆ ಇಷ್ಟನೇ. ಆದರೆ ಪ್ರತ್ಯೇಕವಾಗಿ 2018ರದೊಂದು ಭಾರಿ ಅಪರೂಪ, ಭಾರಿ ಅದ್ಭುತವಾಗಿ ಬಂದಿತ್ತು. ಆ ಮಂಟಪ ಅಂದರೆ ನಮಗೆ ತುಂಬ ಇಷ್ಟ. ಆ್ಯಂಡ್ ನಿಮ್ಮ ಟೀಮ್ ಮೆಂಬರ್ಸ್ ಸಪೋರ್ಟ್ ಹೇಗಿದೆ? ನಮ್ಮ ಟೀಮ್ ಮೆಂಬರ್ಸ್ ಹೆಸರಿಗಷ್ಟೇ ನಾವು ಅಧ್ಯಕ್ಷರಾದರೂ ಕೂಡ ನಮ್ಮ ಸದಸ್ಯರು ಪ್ರತಿಯೊಬ್ಬರು ಅವರೇ ಅಧ್ಯಕ್ಷರಾಗ್ತಾರೆ. ಬೆಳಗಿನ ಜಾವ ತಾವೇನಾದ್ರು ಬಂದು ನೋಡಿದ್ರೆ ಪ್ರತಿಯೊಬ್ಬರು ಶ್ರಮದಾನ ಬಂದು ಎಲ್ಲ ಮಾಡಿರೋ ರೀತಿ ಅದೆಲ್ಲ ನೋಡಿದ್ರೆ ಭಾರಿ ಖುಷಿ ಆಗುತ್ತೆ. ವರ್ಕ್ ಈಗಾಗಲೇ ಸ್ಟಾರ್ಟ್ ಆಗಿದೆಯಾ ದಸರಾದು? ಸ್ವಚ್ಛತಾ ಇದನ್ನೆಲ್ಲ ಹಮ್ಮಿಕೊಂಡಿದ್ವಿ, ಆ ಥರ ಮಾಡ್ತಾ ಇದ್ದೀವಿ. ದಂಡಿನ ಮಾರಿಯಮ್ಮ ಮಂಟಪ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಹೆಸರು? ಸತೀಶ್ ಅಂತ. ಈ ವರ್ಷದ 95ನೇ ವರ್ಷದ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಅದ್ದೂರಿಯ ದಸರೋತ್ಸವದ ಪ್ರಧಾನ ಕಾರ್ಯದರ್ಶಿಯಾಗಿ ಸತೀಶ್ ಎಮ್ ಎಲ್ ನಾ ಮಾತಾಡ್ತಾ ಇದ್ದೇನೆ. ಶೇಖರ್ ಸಹ ಖಜಾಂಚಿಯಾಗಿ ಇಲ್ಲಿ ಇದ್ದೇನೆ. ಕಾರ್ತಿಕ್ ಉದ್ಯೋಗಿಯಾಗಿದೆ. ಸಂತೋಷ್
ದಂಡಿನ ಮಾರಿಯಮ್ಮ ದೇವಾಲಯದ ವಿಶೇಷತೆ ಅಂತ ಹೇಳಿದ್ರೆ ನವರಾತ್ರಿಯ ದಿನಗಳಂದು ನಡೆಯುವಂತಹ ದೇವಿಗೆ ನಡೆಯುವಂತಹ ಅಲಂಕಾರಗಳು. ಸೊ ಈ ಅಲಂಕಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು, ಯಾವುದೆಲ್ಲ ಅಲಂಕಾರಗಳು ನಡೆಯುತ್ತೆ? ನಾವು ಈ ಅಲಂಕಾರ ಸೇವೆಯನ್ನು ಒಂದು 5 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈಗ ಹೊಸದಾಗಿ ಒಂದು ಸ್ಟಾರ್ಟ್ ಮಾಡಿಕೊಂಡು ಪ್ರತಿ ವರ್ಷ ಒಂದು ದೇವಿಗೆ ವಿವಿಧ ಅಲಂಕಾರವನ್ನು ಒಂದೊಂದು ವರ್ಷದಲ್ಲಿ ಒಂದು 9 ದಿವಸ ವಿವಿಧ ಅಲಂಕಾರಗಳನ್ನು ಮಾಡ್ಕೊಂಡು ಬಂದಿರ್ತೇವೆ. ಅದರಲ್ಲಿ ತುಂಬ ಭಕ್ತಾದಿಗಳಿಗೆ ನಮ್ಮ ಅಲಂಕಾರವನ್ನು ನೋಡಿ ತುಂಬ ಸಂತಸಪಟ್ಟಿದ್ದಾರೆ, ಅಧಿಕ ದೇಣಿಗೆಯನ್ನು ನೀಡುತ್ತಿದ್ದಾರೆ. ಹಾಗೆ ಒಬ್ಬೊಬ್ಬರು ಒಂದು ಇನಿಷಿಯೇಟಿವ್ ತೆಗೆದು ಒಂದೊಂದು ದಿವಸದ ಅಲಂಕಾರ ಅವರೇ ವಹಿಸ್ಕೊಂಡು ಮಾಡುವಂಥ ಈಗ ನಡ್ಕೊಂಡು ಬರ್ತಾ ಇದೆ. ಈಗ ಒಬ್ಬರು ನಮ್ಮ ಅಲಂಕಾರ ನೋಡಿಬಿಟ್ಟು ಬಂದುಬಿಟ್ಟು ಹೇಳ್ತಾರೆ, ನಾವು ಈ ವರ್ಷದ ನಾವು ಅಲಂಕಾರವನ್ನು ನಾವು ಒಂದು ದಿವಸ ನಮ್ಮ ಹೆಸರಲ್ಲಿರಲಿ ಅಂತ. ಹಾಗೆ ವರ್ಷ ಪ್ರತಿ ಒಂದು ವಿವಿಧ ಅಲಂಕಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ನಾವು. ಹಾಗೆ ಈ ವರ್ಷವೂ ಇದೇ ರೀತಿ ಈ ವರ್ಷದಲ್ಲಿ ಒಂದು ಅಧಿಕ ಮಾಸ ಆದ ಕಾರಣ ಒಂದು ದಿವಸ ಹೆಚ್ಚಿನ ಒಂದು ಅಲಂಕಾರ ವ್ಯವಸ್ಥೆಗಳು ಇದೆ. ಮತ್ತು ದೈನಂದಿನ ಒಂದು ಅಲಂಕಾರ ಪ್ರಥಮ ದಿನದಿಂದ ಸೋಮವಾರದಿಂದ ನಾವು ಅಲಂಕಾರವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ಒಂದೊಂದು ದಿವಸ ಒಂದೊಂದು ಅಲಂಕಾರ, ವಿವಿಧ ರೀತಿಯ ಅಲಂಕಾರಗಳು. ಅದು ನಾವು ಸೋಮವಾರ ನಾವು ದಸರಾ ಸ್ಟಾರ್ಟ್ ಆದ ಸೋಮವಾರ ಬೆಳ್ಳಿಯ ಅಲಂಕಾರ ಸ್ಟಾರ್ಟ್ ಮಾಡಿದ್ದೇವೆ. ಬೆಳ್ಳಿ ಪ್ರಥಮ ದಿವಸ. 2ನೇ ದಿವಸ ಪಂಚಪುಷ್ಪ ಅಲಂಕಾರ, ಹಾಗೂ 3ನೇ ದಿವಸ ವಿಳ್ಯದೆಲೆಯ ಅಲಂಕಾರ, ಆಗ 4ನೆಯ ದಿವಸ ಕೊಲ್ಲೂರು ಮೂಕಾಂಬಿಕೆಯ ಅಲಂಕಾರ. ಶುಕ್ರವಾರ ನಾವು ಮಹಾಲಕ್ಷ್ಮಿಯ ಅಲಂಕಾರವನ್ನು ಇದು ಮಾಡಿದ್ದೇವೆ. ಶನಿವಾರ ಚಾಮುಂಡೇಶ್ವರಿಯ ಅಲಂಕಾರ, ಹಾಗೂ ಭಾನುವಾರ ಗುಲಾಬಿ ಹೂವಿನ ಅಲಂಕಾರ. ಸೋಮವಾರ ಶಾರದಾ ದೇವಿಯ ಅಲಂಕಾರ, ಹಾಗೂ ಮಂಗಳವಾರ ಗಾಯತ್ರಿ ದೇವಿಯ ಅಲಂಕಾರ. ಬುಧವಾರ ಬಳೆಯ ಅಲಂಕಾರವನ್ನು ಹೊಂದಿರುತ್ತೇವೆ. ಹಾಗೂ ಗುರುವಾರ ಕೊನೆಯ ದಿವಸವಾದ ದಿನ ನವಿಲಿನ ಅಲಂಕಾರವು ನಾವು ಹೊಂದಿಕೊಂಡಿರ್ತೇವೆ. ಅಲಂಕಾರ ಮಾಡುವಂತವ್ರು ಯಾರು ಬರ್ತಾರೆ? ನೀವೇ ಇದರಲ್ಲಿ ಪ್ರತಿ ವರ್ಷ ನಾವು ನಮ್ಮ ದೇವಾಲಯದಲ್ಲಿ ನಾವು ಒಂದು 2 ಸೂತಕ ಪೂಜಾರಿ ಅಂತ ಇದ್ದೇವೆ. ನಾವು CS ರಂಜಿತ್ ಹಾಗೂ ಸತೀಶ್ ಅಂತ ನಾವು ಅದರಲ್ಲಿ ಅಲಂಕಾರದಲ್ಲಿ ನಮ್ಮೊಟ್ಟಿಗೆ ಒಂದು 4-5 ಜನ ಹುಡುಗರು ಸೇರಿಬಿಟ್ಟು ವರ್ಷ ಪ್ರತಿ ನೈಟಲ್ಲಿ ಅಲಂಕಾರ ಮಾಡಿ ಬೆಳಗ್ಗೆ ನಮ್ಮ ಮುಖ್ಯ ಅರ್ಚಕರಿಗೆ ನಾವು ಅದನ್ನು ಇದು ಮಾಡಿ ಕೊಡ್ತೇವೆ. ಅವರು ಬಂದು ದೈನಂದಿನ ಪೂಜೆಯನ್ನು ಮಾಡ್ತಾರೆ. ಸಂಜೆ ಒಂದು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಒಂದು ಬೆಳಗಿನ ಜಾವವರೆಗೆ 1 ಗಂಟೆ 2 ಗಂಟೆವರೆಗೆ ಅಲಂಕಾರ ಮಾಡಿ ನಡೆಸ್ತೇವೆ ನಾವು. ಅದಕ್ಕೆ ನಮ್ಮ ಸಮಿತಿಯ ಸದಸ್ಯರುಗಳು ಎಲ್ಲರೂ ಒಗ್ಗೂಡಿ ಎಲ್ಲ ಮಾಡ್ತಾರೆ. ವಿವಿಧ ರೀತಿಯ ಅಲಂಕಾರಕ್ಕೆ ಎಲ್ಲ ಕೈ ಜೋಡಿಸಿ ಎಲ್ಲ ಇದು ಮಾಡಿ ಕೊಡ್ತಾರೆ. ದೇವಾಲಯದ್ದು ಪ್ರತಿನಿತ್ಯದ ಪೂಜಾ ಸಮಯ ಯಾವುದು ಅಂತ? ಬೆಳಗ್ಗೆ ನಮ್ಮಲ್ಲಿ ಈಗ ದಸರಾ ಸ್ಟಾರ್ಟ್ ಆಗಿದ ಮೇಲೆ 7:30-8 ಗಂಟೆಯಿಂದ ಪೂಜೆಗಳು ಸ್ಟಾರ್ಟ್ ಆಗುತ್ತೆ. 12 ಗಂಟೆಗೆ ಡೈಲಿ ಮಹಾಪೂಜೆ ಆದ ನಂತರ ಒಂದು ಪ್ರಸಾದ ವಿತರಣೆ ಇರುತ್ತದೆ. ಸಣ್ಣದಾಗಿ ಒಂದು ಪ್ರಸಾದ ವಿತರಣೆ ಇರುತ್ತೆ ಮೇಡಮ್. ಡೈಲಿ ನವರಾತ್ರಿ ಸ್ಟಾರ್ಟ್ ಆದಮೇಲೆ 8 ಗಂಟೆಯಿಂದ ಪೂಜೆ, ಮತ್ತು ಸಂಜೆ 4 ಗಂಟೆ 4:30-5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ದೇವಾಲಯ ಮುಚ್ಚಿರುವುದಿಲ್ಲ, ಒಂದು ತೆರೆದಿರ್ತೇವೆ ಮೇಡಮ್. ಈ ನವರಾತ್ರಿ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಯಾವಾಗ? ಯೂಶಲಿ 8 ಗಂಟೆಯಿಂದ 10 ಗಂಟೆವರೆಗೆ ರೆಗ್ಯುಲರ್ ದಿವಸ. ಮತ್ತು ಮಂಗಳವಾರ ಹಾಗೂ ಶುಕ್ರವಾರ ತಲಿಗೆ ಪೂಜೆ ಅಂತ ಏರ್ಪಡಿಸಿರ್ತೇವೆ. ಶುಕ್ರವಾರ ಅದು ದೇವಿಗೆ ಸಪ್ರೇಟ್ ಆಗಿ ನೈವೇದ್ಯ ಮಾಡಿ ಅಲಂಕಾರ. ಅದು 10:30 ಮಂಗಳವಾರ ನಾವು 11:00ವರೆಗೆ ಸ್ಟಾರ್ಟ್ ಮಾಡ್ತೀವಿ. ಶುಕ್ರವಾರ 12 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಮೇಡಮ್. ಹಾಗೆಯೇ ವಾರ್ಷಿಕವಾಗಿ ಯಾವುದಾದ್ರೂ ಪೂಜಾ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳುವಂಥದ್ದು? ವಾರ್ಷಿಕ ದೇವಿಗೆ ನಾವು ಏರ್ಪಡಿಸುವಂಥ ವಾರ್ಷಿಕ ಪೂಜೆ ಅಂತ ಒಂದಿರುತ್ತೆ. ಅದು ವರ್ಷ ಪ್ರತಿ ಆ ದೇವಿಯ ನಕ್ಷತ್ರ ಪ್ರಯುಕ್ತವಾಗಿ ಆ ದಿನ ಒಂದು ನಮ್ಮ ಪೊಳಲಿಯ ಭಟ್ರು ನಮ್ಮ ತಂತ್ರಿಗಳನ್ನು ಆ ಡೇಟನ್ನು ಫಿಕ್ಸ್ ಮಾಡಿ ಆ ಪ್ರತಿಯಾಗಿ ನಾವು ಆ ದಿವಸವನ್ನು ನಮ್ಮ ವರ್ಷದ ಪ್ರತಿ ಪೂಜೆ ಅಂತ ಮಾಡ್ತೇವೆ ಮೇಡಮ್. ಈ ಬಾರಿಯ ಅಲಂಕಾರಕ್ಕಾಗಿ ಯಾವುದೆಲ್ಲ ವ್ಯವಸ್ಥೆಯನ್ನು ಕೈಗೊಂಡಿದ್ದೀರಾ? ಹೇಗೆ ನಡೀತಾ ಇದೆ? ಈ ವರ್ಷದ ಅಲಂಕಾರಕ್ಕೆ ನಾವು ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿ ಬಂದಿದ್ದೇವೆ. ನಾವು ಬ್ಯಾಂಗ್ಳೂರು ಹಾಗೂ ಮೈಸೂರು ಅದಕ್ಕಿರೋ ಅಲಂಕಾರ ವಸ್ತುಗಳನ್ನು ಎಲ್ಲವೂ ತಂದಿರುತ್ತೇವೆ. ಮತ್ತು ವರ್ಷ ಪ್ರತಿ ಹೇಗೆ ನಾವು ಒಂದು 2 ದಿವಸ 3 ದಿವಸ ಮುಂಚಿತವಾಗಿ ಅಲಂಕಾರಕ್ಕಿರುವ ವಸ್ತುಗಳನ್ನು ಎಲ್ಲ ಇದು ಮಾಡಿಬಿಟ್ಟು ಅದು ನಾವೆಲ್ಲ ಸೇರಿಬಿಟ್ಟು ಇದು ಮಾಡ್ಕೊಳ್ತೇವೆ ಮೇಡಮ್. ವರ್ಷ ಪ್ರತಿ ಎಲ್ಲ ತಯಾರಿ ರೆಡಿಯಾಗಿದೆ. ಅದು ಆಲ್ರೆಡಿ ನಾವು ಒಂದು 1 ತಿಂಗಳ ಮುಂಚೆನೇ ಎಲ್ಲ ಹೋಗಿ ಎಲ್ಲ ಪರ್ಚೇಸ್ ಮಾಡಿ ಎಲ್ಲ ಬಂದಿದ್ದೇವೆ. ಅಲಂಕಾರಕ್ಕಿರುವ ವ್ಯವಸ್ಥೆಗಳನ್ನೆಲ್ಲ ಪರ್ಚೇಸ್ ಮಾಡಿ ಬಂದಿದ್ದೇವೆ ನಾವು. ಹಾಗೆ ದಸರಾ ಸಿದ್ಧತೆ ಬಗ್ಗೆ ನೀವು ಹೇಳೋದಾದ್ರೆ ಸರ್? ಈ ಬಾರಿ ನಾವು ಅದ್ದೂರಿಯ ದಸರಾ ಮಾಡಲೇಬೇಕು. ಯಾಕಂದರೆ ನಾವು ಶತಮಾನೋತ್ಸವದ ವಿಚಾರವಾಗಿ ಎಲ್ಲರೂ ನಾವು ದಂಡಿನ ಮಾರಿಯಮ್ಮ ಅಂದಮೇಲೆ ಒಂದು ಹೆಸರು, ಅದನ್ನು ನಾವು ಒಂದು ರೀತಿಯಲ್ಲಿ ಒಂದು ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ವ್ಯವಸ್ಥೆಗಳಿದೆ. ಮತ್ತು ನಮ್ಮ ಮಂಟಪ ನೋಡಿದವರು ಯಾರು ನಮ್ಮನ್ನು ಆ ಥರ ಇದಕ್ಕೆ ಇದು ಮಾಡೋದಿಲ್ಲ. ಈ ವರ್ಷ ಪ್ರಥಮ ಬಹುಮಾನಕ್ಕೆ ನಮ್ಮ ಎಲ್ಲ ಸಿದ್ಧತೆಗಳು, ಪ್ರಥಮ ಬಹುಮಾನ ಪಡೆಯುವ 100% ನಮ್ಮ ಎಫರ್ಟ್ ನಮ್ಮದಿದೆ. ಇನ್ನು ಬಾಕಿ ದೇವರ ಇಚ್ಛೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ
ಕೆಲಸ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ? 20 ವರ್ಷದಿಂದ 20 ವರ್ಷದಿಂದ. ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ ಇಲ್ಲಿ ತಾಯಿಯ ಆಶೀರ್ವಾದ ಬಗ್ಗೆ, ಹಾಗೆ ನೀವು ಈ ಸಮಿತಿಯಲ್ಲಿ ಒಬ್ಬರಾಗಿದ್ದೀರಾ, ಅದ್ರ ಬಗ್ಗೆ ಏನನ್ಸುತ್ತೆ? ಅದು ತುಂಬ ಒಂದು ಖುಷಿ ವಿಚಾರ. ಒಂದು ನಾನು ಮೊದಲು ಬಂದಾಗ ಒಂದು ದೇವಿ ಆಗ ಮೊದಲು ಇಲ್ಲಿ ಒಳಗೆ ನಿಂತು ಅಲಂಕಾರ ಮಾಡಿಸ್ತಾ ಇದ್ರು ಉತ್ಸವ ಮೂರ್ತಿಯನ್ನು. ಆಗಿಂದ ನಾನು ಅದರ ಜೊತೆಯಲ್ಲಿ ಕೈ ಸೇರಿಸ್ಕೊಂಡು ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಅದು ಉತ್ಸವ ಮೂರ್ತಿನ ಹೊರಗಡೆ ಇಟ್ಟು ಮಾಡ್ತಾ ಇದ್ದೆ, ಹಾಗೆ ಅಲ್ಲಿ ಸೇರಿಕೊಂಡು ಮಾಡ್ತಾ ಇದ್ದೆ. ಖುಷಿ ಆಗ್ತದೆ. ಫಸ್ಟಿಂದಲೇ ನಿಮಗೆ ಇಂಟ್ರೆಸ್ಟ್ ಇದೆ ಇಲ್ಲಿ ಈ ಥರ ಕೆಲಸಗಳೆಲ್ಲ ಪಾಲ್ಗೊಳ್ಳುವ? ಹೌದು ಇಂಟ್ರೆಸ್ಟ್ ಇದೆ. ದಸರಾದಲ್ಲಿ ಒಂದು ಇಂಟ್ರೆಸ್ಟ್. ನಮ್ದು ಏನು ನಮ್ಮ ಕೆಲಸ ಮುಗಿಸಿ ಬರ್ತೀವಿ, ಅದಾದಮೇಲೆ ನಾವು ಸ್ವಲ್ಪ ಕೆಲಸಗಳನ್ನ ನಾವು ಇಲ್ಲಿ ಮಾಡ್ಕೊಳ್ತೀವಿ. ಹಾಗೆ ಮತ್ತು ಅಲಂಕಾರ ಸೇವೆ ಏನಿದೆ, ಅಲಂಕಾರ ಸೇವೆಗೆ ಇವ್ರ ಜೊತೆ ಕೈ ಜೋಡಿಸ್ತೀವಿ ಹೊರಗಡೆಯಿಂದ. ಕಳೆದ ವರ್ಷದಿಂದ ನಾವೊಂದು ವಿಶೇಷವಾಗಿ ಇದು ಮಾಡ್ಕೊಂಡಿದ್ದೀವಿ. ನಮ್ಮ ಉತ್ಸವ ಮೂರ್ತಿಯನ್ನು ನಾವು ಹೊತ್ತುಕೊಂಡು ಹೋಗಿ ಟ್ರ್ಯಾಕ್ಟ್ರಲ್ಲಿ ಕಟ್ಕೊಂಡು ಅಲ್ಲಿ ಬನ್ನಿ ಕಡಿಯೋಕ್ಕೆ ಆಗದ ವ್ಯವಸ್ಥೆಯಲ್ಲಿ ನಾವು ಒಂದು ನಮ್ಮ ಶುದ್ಧ ರೀತಿಯಲ್ಲಿ ನಮ್ಮ ಕಾರ್ತಿಕ್ ಹಾಗೂ ಅವರ ಜೊತೆ ಇನ್ನೊಬ್ಬರ ರಕ್ಷಿತ್ ಅನ್ನೋರು ಅಲ್ಲಿ ನಮ್ಮ ಬನ್ನಿ ಕಡಿಯೋಕ್ಕೆ ಪಲ್ಲಕ್ಕಿಯಲ್ಲಿ ಆ ಉತ್ಸವ ಮೂರ್ತಿಯನ್ನು ತಗೊಂಡು ಹೋಗಿಬಿಟ್ಟು ಬನ್ನಿ ಕಡಿದು ಅಲ್ಲಿಂದ ಬರುವಂಥ ವ್ಯವಸ್ಥೆ. ಯಾಕಂದರೆ ಟ್ರ್ಯಾಕ್ಟರ್ ತಗೊಂಡೋಗಿ ಅಲ್ಲಿ ಅಡ್ಡಚಣೆಗಳಾಗುವಂಥ ವ್ಯವಸ್ಥೆಗಳು ಇರೋದ ಕಾರಣ ಇವರು ನಮ್ಮ ಕರ್ಗ ಹೇಗೆ ನಮ್ಮದ 4 ಕರ್ಗಗಳು ಬನ್ನಿ ಕಡಿಯೋಕ್ಕೆ ಹೋಗುವಾಗ ಅದರ ಜೊತೆನೇ ನಮ್ಮ ಸಮಿತಿಯ ಸದಸ್ಯರು ಇಬ್ಬರು ಅಲ್ಲಿ ಹೋಗಿಬಿಟ್ಟು ಬನ್ನಿ ಕಡಿದು ಅಲ್ಲಿಯ ಪ್ರಸಾದವನ್ನು ತಂದು ಎಲ್ಲ ಸಮರ್ಪಣೆ ಮಾಡುತ್ತಿದ್ದಾರೆ. ಇವರು ಕಾರ್ತಿಕ್ ಮತ್ತು ಇನ್ನೊಂದು ರಕ್ಷಿತ್ ಅನ್ನೋ. ಸರ್ ನೀವೆಷ್ಟು ವರ್ಷದಿಂದ ಇಲ್ಲಿ ಸೇವೆ? ಒಂದು 15 ವರ್ಷದಿಂದ ಸೇವೆ. ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಸೇವೆ? 10 ವರ್ಷದಿಂದ ಕೆಲಸ ಮಾಡ್ತೀವಿ. 10 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಏನಾದರೂ ನಿಮ್ಮ ಸಮಿತಿ ಬಗ್ಗೆ ಹೇಳೋದಾದ್ರೆ? ಎಲ್ಲ ಒಗ್ಗೂಡಿ ಕೆಲಸ ಮಾಡಿ ಸಮಿತಿ ಒಟ್ಟಿಗೆ. ಈ ಬಾರಿ ಹೇಗೆ ದಸರಾ ಪ್ರಿಪರೇಷನ್ ಆಗ್ತಾ ಇದೆಯಾ? ಪ್ರಿಪ್ರೇಷನ್ ಆಯ್ತಾ ಇದೆ. ನಾವು ಸಂಜೆ ಹೊತ್ತು ಬಂದು ಸೇರ್ಕೊಂಡು ಕೆಲಸ ಮಾಡ್ತೀವಿ. ನಾನಿವಾಗ ದಂಡಿನ ಮಾರಿಯಮ್ಮದ ಮಂಟಪ ಏನ್ ನೀವು ನೋಡ್ತೀರಾ, ಆ ಕಲಾಕೃತಿಗಳು ಸಿದ್ಧಗೊಳ್ತಿರುವಂತಹ ಸ್ಟುಡಿಯೋದ ಒಳಗಡೆ ಇದ್ದೀನಿ. ನಮ್ಮ ಜೊತೆಗೆ ಈ ಬಾರಿಯ ದಂಡಿನ ಮಾರಿಯಮ್ಮ ಸಮಿತಿಯ ಖಜಾಂಚಿಯಾಗಿರುವಂತಹ ಇಬ್ರು ನಮ್ಮ ಜೊತೆಗೆ ಇದ್ದಾರೆ. ನೋಡೋಣ, ಅವ್ರನ್ನ ಮಾತಾಡಿಸಿ ಕೇಳೋಣ ಈ ಬಾರಿಯ ಸಿದ್ಧತೆ ಹೇಗೆ ನಡೀತಾ ಇದೆ, ಹಾಗೆ ಮಂಟಪ ಸಮಿತಿಯ ಇತಿಹಾಸ ಆಗಿರ್ಬೋದು, ಇನ್ನೂ ಹಲವಷ್ಟು ಮಾಹಿತಿಯನ್ನು ಅವ್ರೇನು ತಿಳ್ಕೊಳ್ಳೋಣ. ಸರ್ ತಮ್ಮ ಹೆಸರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಸ್ವಾಗತ. ನಾನು ಪವನ್ ಅಂತೇಳಿ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಈ ಬಾರಿಯ ಖಜಾಂಚಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಅಭಿಜಿತ್ ಅಂತೇಳಿ ಸಹ ಖಜಾಂಚಿಯಾಗಿ ಈ ವರ್ಷದ ಸಹ ಖಜಾಂಚಿಯಾಗಿ ನಿರ್ವಹಿಸುತ್ತಿದ್ದೇನೆ. ಈ ಬಾರಿ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ 95ನೇ ವರ್ಷದ ದಸರಾ ಉತ್ಸವವನ್ನು ನಾವು ಈ ಬಾರಿ ಆಚರಿಸುತ್ತಿದ್ದೇವೆ. ಹಾಗೂ ಈ ಬಾರಿ ಶಿವಪುರಾಣದ ಅಂಧಕಾಸುರನ ವಧೆ ಎಂಬ ಕಥಾನಕವನ್ನು ನಾವು ಈ ಬಾರಿ ಮಂಟಪದಲ್ಲಿ ಅಳವಡಿಸುತ್ತಿದ್ದೇವೆ. ಆಗಲೇ ಹೇಳಿದಾಗೆ ನಾವು ಶತಮಾನೋತ್ಸವದ ಹಾದಿಯಲ್ಲಿದ್ದೀವಿ. ಇನ್ನು 5 ವರ್ಷಗಳ ಕಾಲ ನಾವು ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಹೇಳಿ ನಮ್ಮ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಮುಂದಿನ ವರ್ಷ ನಮ್ಮ ದೇವಾಲಯದ ಕುಂಭಾಭಿಷೇಕ ಕೂಡ ಇದೆ. ಸೊ ಅದನ್ನು ಕೂಡ ನಾವು ಆಚರಿಸಬೇಕು. ಸೊ ಈ 100ನೇ ವರ್ಷದ ಸಂಭ್ರಮವನ್ನು ಕೆಲವು ಕಮಿಟಿಗಳಿಗೆ ಮಾತ್ರ ಸಿಗುವಂಥದ್ದು. ಈಗ ನಮ್ಮ ನೆಕ್ಸ್ಟ್ ಅಲ್ಲಿ ಇರುವಂಥದ್ದು ಚೌಡೇಶ್ವರಿ ದೇವಾಲಯ, ಅವ್ರದ್ದೀಗ 65ನೇ ವರ್ಷದಲ್ಲಿದ್ದಾರೆ. ಇನ್ನು ಅವರೊಂದು 100ನೇ ವರ್ಷ ಸಂಭ್ರಮಕ್ಕೆ ಇನ್ನು 30-35 ವರ್ಷದ ಕಾಲ ಅವಕಾಶ ಇದೆ. ಸೊ ಆ 100ನೇ ವರ್ಷವನ್ನು ಸಂಭ್ರಮಿಸಕ್ಕೆ ನಮಗೆ ಆ ದೇವಿ ಶಕ್ತಿಗಳು ಅವಕಾಶ ಸಿಗ್ತಾ ಇರೋ ಅನ್ನೋದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಅನೇಕ ಸಾಧನೆಗಳು ಇದೆ. ಮೊದಲಿಗೆ ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿ ವರ್ಷ ನಾವು ವಿಭಿನ್ನ ರೀತಿಯಲ್ಲಿ ಮಂಟಪ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಈಗ ಹಿಂದಿನ ಕಾಲದಿಂದ ಹೇಳಬೇಕು ಅಂತ ಹೇಳಿದ್ರೆ, ಮಡಿಕೇರಿ ದಸರಕ್ಕೆ ಪ್ರಪ್ರಥಮ ಬಾರಿಗೆ ದಿಂಡಿಗಲ್ಲಿನ ಲೈಟಿಂಗ್ ಬೋರ್ಡ್, ಈಗ ನಾವೇನು ದಸರಾ ಮಂಟಪಕ್ಕೆಲ್ಲ ಬ್ಯಾಕ್ ಸೈಡ್ ಲೈಟಿಂಗ್ ಬೋರ್ಡ್ ಅಂತ ಹೇಳಿ ಹಾಕ್ತೀವಿ, ಪ್ರಪ್ರಥಮ ಬಾರಿಗೆ ಮಡಿಕೇರಿ ದಸರಕ್ಕೆ ಇಂಟ್ರೊಡ್ಯೂಸ್ ಮಾಡಿದೆ ಶ್ರೀ ದಂಡಿನ ಮಾರಿಯಮ್ಮ ಮಂಟಪ. ಅದೊಂದು ಹೆಮ್ಮೆ. ಹೌದು. ಅಲ್ಲಿಂದ ತದನಂತರ ಈಗ ಸ್ಟುಡಿಯೋ ಗಾಡಿ ಒಂದು ಎಕ್ಸ್ಟ್ರಾ ಅದಕ್ಕೆ ಒಂದು ವೆಹಿಕಲ್ ಮಾಡಿ ಸ್ಟುಡಿಯೋ ಲೈಟ್ಸ್ ಅನ್ನು ಅಳವಡಿಸ್ತಿದ್ದು, ಅದು ಯಾವ ಟೆಂಪಲ್ ಸ್ಟಾರ್ಟ್ ಮಾಡಿರ್ಲಿಲ್ಲ. 99ರಲ್ಲಿ ಆ ವರ್ಷ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದಿಂದ ಸಪರೇಟ್ ಒಂದು ವೆಹಿಕಲ್ ಮಾಡಿ ಸ್ಟುಡಿಯೋ ಲೈಟ್ಸ್ ಅನ್ನು ಕೂಡ ಸಪರೇಟ್ ಒಂದು ವೆಹಿಕಲ್ ಅಲ್ಲಿ ಅಳವಡಿಸಬೇಕು, ಸ್ಟುಡಿಯೋ ಸೆಟ್ಟಿಂಗ್ಸ್ ನ ಹೀಗೆ ಮಾಡಬೇಕು, ಅದನ್ನು ಕೂಡ ತಂದಿರೋದು ಶ್ರೀ ದಂಡಿನ ಮಾರಿಯಮ್ಮ. ಟ್ರ್ಯಾಕ್ಟರ್ ಅಲ್ಲಿ ಆಕ್ಚುಲಿ ಮುಂಚೆ ಆಗ್ಲೇ ಹೇಳಿದಾಗೆ ನಿಮಗೆ ಮುಂಚೆ 7 ಟ್ರ್ಯಾಕ್ಟರ್ ಅಲ್ಲಿ ನಾವು ಮಂಟಪ ಮಾಡ್ತಾ ಇದ್ವಿ. ಆಗ ಅನೇಕ ಫಿಲಮ್ ಟ್ರಾಲಿಗಳಾಗಿರ್ಬೋದು, ಟ್ರಾಲಿ ಸಿಸ್ಟಮ್ಸ್ಗಳಾಗಿರ್ಬೋದು, ಅನೇಕ ಟೆಕ್ನಿಕಲ್ ವರ್ಕ್ಸ್ಗಳಾಗಿರ್ಬೋದು, ಅದು ಎಲ್ಲನೂ ಕಂಡಿರೋದು
ನಾವು ದಂಡಿನ ಹಲವು ಹೊಸತನಗಳಿಗೆ ದಂಡಿನ ಮಾರಿಯಮ್ಮ ಸಾಕ್ಷಿಯಾಗಿದೆ. ಪ್ರತಿ ವರ್ಷ ಕೂಡ ನಾವು ವಿಭಿನ್ನ ರೀತಿಯಲ್ಲಿ ಮಂಟಪ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ಅದು ಇಷ್ಟು ಮಂಟಪದ ಬಗ್ಗೆ ಸಾಧನೆ ಆದ್ರೆ ಬಹುಮಾನದ ವಿಚಾರಕ್ಕೆ ಬರುವಾಗ ಮಡಿಕೇರಿ ದಸರಾ ಉತ್ಸವದಲ್ಲಿ ಅತಿ ಹೆಚ್ಚು ಬಹುಮಾನ ಪಡೆದ ಮಂಟಪ ಅಂತ ಹೇಳಿದ್ರೆ ಅದು ಕೂಡ ಶ್ರೀ ದಂಡಿನ ಮಾರಿಯಮ್ಮದು. ನಾವು ಆಗ್ಲೇ ಹೇಳಿದಾಗೆ 21 ಬಾರಿ ನಾವು ಪ್ರಥಮ ಬಹುಮಾನವನ್ನು ಹೊಡೆದಿದ್ದೀವಿ. ದ್ವಿತೀಯ ಬಹುಮಾನವನ್ನು 18 ಬಾರಿ ನಾವು ದ್ವಿತೀಯ ಬಹುಮಾನ ಪಡೆದಿದ್ದೀವಿ. 11 ಬಾರಿ ತೃತೀಯ ಬಹುಮಾನವನ್ನು ಪಡೆದಿದ್ದೀವಿ. ಸೊ ಪ್ರೈಸ್ ಇಲ್ಲದೆ ಬೆರಳೆಣಿಕೆಯಷ್ಟು ವರ್ಷಗಳು ಮಾತ್ರ ನಾವು ಪ್ರೈಸ್ ಇಲ್ಲದೆ ಇರುವಂತದ್ದು. ಹಾಗಾದ್ರೆ ಅಷ್ಟು ಪರಿಶ್ರಮ ಖಂಡಿತವಾಗ್ಲೂ ನಾವು ಪ್ರತಿ ಒಂದು ಪ್ರೈಸ್ ತಗೊಳ್ಳೋದಂದ್ರೆ ಅಷ್ಟು ಈಸಿ ಆದಂತಲ್ಲ, ಅಷ್ಟು ಪೈಪೋಟಿ ಇರುತ್ತೆ. 10 ಮಂಟಪಗಳಲ್ಲಿ ಮೂರೇ ಬಹುಮಾನ ಇರುವಂತದ್ದು. ಅದರಲ್ಲಿ 100% ನೀವು ಹೇಳಿದ್ರಲ್ಲ 100%. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಮಿತಿ ಸದಸ್ಯರ ಶ್ರಮ ಅಷ್ಟಿದೆ. ಅನೇಕ ವರ್ಷಗಳಿಂದ ತುಂಬಾ ಸೀನಿಯರ್ಸ್ ಆಗಿರ್ಬೋದು. ಈಗ ಹೇಳಬೇಕು ಅಂತ ಹೇಳಿದ್ರೆ SC ಸುಬ್ರಹ್ಮಣ್ಯ ಅವರು, BS ಸುರೇಶ್ ಅವರು, RS ಬಾಬು ನಾಯ್ಡು ಅವರು, ಅವರೆಲ್ಲ ಶಿವರಾಮ್ ಶೆಟ್ಟರ್ ಅವರು, ಅವರ ನಾವು ಮರಿಬಾರ್ದು. ಯಾಕೆ ಅಂತ ಹೇಳಿದ್ರೆ ದಂಡಿನ ಮಾರಿಯಮ್ಮ ಅಂತ ಹೇಳುವ ಮಂಟಪಕ್ಕೆ ನಮಗೆಲ್ಲ ಪ್ರೇರಣೆ ಅವರು. ಯಾಕಂದ್ರೆ ಅವರಿಂದ ನಮ್ಮ ದಂಡಿನ ಮಾರಿಯಮ್ಮ ಮಂಟಪ ಸಿದ್ಧತೆಯಾಗಿ ಫಸ್ಟ್ ಮಂಟಪ ಹೊರಡಿಸಿದವರು. ಸೊ ಅವರೆಲ್ಲ ಹಿರಿಯರಿಂದ ನಮಗೆಲ್ಲ ಪ್ರೇರಣೆ ಬಂದಿದೆ. ಇದೇ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಕುಟುಂಬದಲ್ಲಿ ಇದು ನಮ್ದು 3rd ಜನರೇಷನ್. ನಿಮ್ಮ ಕುಟುಂಬದವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನನ್ನ ಅಜ್ಜ, ಅಲ್ಲಿಂದ ನನ್ನ ದೊಡ್ಡಪ್ಪನವರು, ನನ್ನ ತಂದೆ, ಅಲ್ಲಿಂದ ಈಗ ನನ್ನ ಅಣ್ಣನವರು ಕೂಡ, ಅಲ್ಲಿಂದ ನಾನು, ಈಗ ಅಣ್ಣನ ಮಗ ಕೂಡ ನೆಕ್ಸ್ಟ್ ಜನರೇಷನ್ಗೆ ರೆಡಿ ಆಗ್ತಾ ಇದ್ದಾರೆ. ಸೊ ನಾವು ಅನೇಕ ವರ್ಷಗಳಿಂದ ಜನರೇಷನ್ ವೈಸ್ ಅಲ್ಲಿ ನಾವು ಈ ದೇವಾಲಯಕ್ಕೆ ಶ್ರಮ ಪಡ್ಕೊಂಡು ಬಂದಿದ್ದೇವೆ. ಹಾಗೂ ಈ ಬಾರಿಯ ವಿಶೇಷತೆ ಏನಂತ ಹೇಳಿದ್ರೆ ಅದೇ ಹೇಳಿದಾಗೆ ವಿಭಿನ್ನ ರೀತಿಯಲ್ಲಿ ಮಂಟಪ ಮಾಡ್ತಾ ಇದ್ದೀವಿ. ಈ ಬಾರಿ ಶಿವಪುರಾಣದ ಅಂಧಕಾಸುರನ ವಧೆ ಎಂಬ ಕಥನಕವನ್ನು ನಾವು ಮಂಟಪದಲ್ಲಿ ಅಳವಡಿಸುತ್ತಿದ್ದೇವೆ. ಸೇಮ್ ಈ ಬಾರಿ ಜೇಮ್ಸಿನ ದಿಂಡಿಗಲ್ ಲೈಟಿಂಗ್ ಬೋರ್ಡ್ ಅನ್ನೋ ಮಂಟಪದಲ್ಲಿ ಅಳವಡಿಸುತ್ತಿದ್ದೇವೆ. ಸ್ಟುಡಿಯೋವನ್ನು AVS ಸೌಂಡ್ ಸಿಸ್ಟಮ್ ಅಂತೇಳಿ ಶಿವು ಅವರು ನಮಗೆ ಈ ಬಾರಿಯ ಸೌಂಡ್ಸ್ ಹಾಗೂ ಸ್ಟುಡಿಯೋ ವರ್ಕ್ ಅನ್ನು ಅವ್ರು ಮಾಡ್ತಾರೆ. ಟೆಂಪಲ್ ಡೆಕೋರೇಷನ್ ಕೂಡ ಶಿವು ಅವರೇ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಬಾರಿ ಒಂದು ವಿಶೇಷ ರೀತಿಯ ಫೈರ್ ವರ್ಕ್ಸ್ ಅನ್ನು ಮಾಡಬೇಕು ಅಂತ ಹೇಳಿ ನಾವು ಈ ಬಾರಿಯ ಬೆಂಗಳೂರಿನ SFS ಎಫೆಕ್ಟ್ಸ್ ಅಂತೇಳಿ ಮಿಂಚ್ ಮುರುಳಿ ಅನ್ನೋರು ಈ ಬಾರಿ ನಮ್ಮ ಮಡಿಕೇರಿ ದಸರಾಕ್ಕೆ ಬರ್ತಾ ಇದ್ದಾರೆ. ಸೊ ಅದು ಒಂದು ವಿಭಿನ್ನ ರೀತಿಯ ಫೈರ್ ವರ್ಕ್ಸ್ ಅನ್ನು ನಾವು ತರ್ತಾ ಇದ್ದೀವಿ. ಹಾಗೂ ಅದೇ ರೀತಿ ನಾವು ಮರಿಲೇಬಾರದು ಅಂತ ಹೇಳುವಂಥದ್ದು ಇಲ್ಲಿ ಮಾಡಿರುವಂಥ ಕಲಾಕೃತಿಗಳು, ಇದಕ್ಕೆಲ್ಲ ಜೀವ ಕೊಡುವವರು ನಮ್ಮ ಆರಾಧನಾ ಆರ್ಟ್ಸ್ ಅಂತ ಹೇಳಿ ಆನಂದ್ ಅವರು. ಯಾಕೆಂದ್ರೆ ಅವರು ನಾನು ಹುಟ್ಟಕ್ಕಿಂತ ಮುಂಚೆನೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅವರು ಕಳೆದ ಒಂದು 30-32 ವರ್ಷಗಳಿಂದ ದಸರಾದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಸೊ ನನಗೆ ಗೊತ್ತಿದ್ದಾಗೆ ದಂಡಿನ ಮಾರಿಯಮ್ಮ ಟೆಂಪಲ್ ಅಲ್ಲಿ ಅವರೊಂದು 20-25 ವರ್ಷದ ಮೇಲೆ ಅವರ ಸೇವೆ ಇದೆ. ಹಾಗೆ ಅವರು ಈ ವರ್ಷ ಕೂಡ ಈ ಎಲ್ಲಾ ಕಲಾಕೃತಿಗಳಿಗೆ ಜೀವ ತುಂಬುತ್ತಾ ಇರೋದು ನಮ್ಮ ಆರಾಧನಾ ಆರ್ಟ್ಸ್ ಆನಂದ್ ಅವರು ಈ ಬಾರಿ ನಮಗೆ ತುಂಬಾ ಪ್ರೇರಣೆ ಕೊಡ್ತಾ ಇದ್ದಾರೆ. ಸೆಟ್ ವರ್ಕ್ ಅನ್ನು ಕೂಡ ತುಂಬಾ ವಿಭಿನ್ನ ರೀತಿಯಲ್ಲಿ ಒಂದು ಒಳ್ಳೆ ಕಲಾಕೃತಿಗಳು ಹಾಗೂ ಸೆಟ್ ವರ್ಕ್ ಅನ್ನು ಈ ಬಾರಿ ಆರಾಧನಾ ಆರ್ಟ್ಸ್ ಅವರು ಕೊಡ್ತಾರೆ. ಅದೇ ನಂತರ ಸ್ಪೆಷಲ್ ಎಫೆಕ್ಟ್ಸ್ ಅನ್ನು ರಕ್ಷಿತ್ ಅಂತ ಹೇಳಿ ಈ ಬಾರಿ ಅವರೊಂದು ಸ್ಪೆಷಲ್ ಎಫೆಕ್ಟ್ಸ್ ಅನ್ನು ನೀಡಲಿದ್ದಾರೆ. ಮತ್ತೆ ಅದೇ 2 ಟ್ರ್ಯಾಕ್ಟರ್ ಅಲ್ಲಿ ಮಂಟಪವನ್ನು ಹೊರಡಿಸುತ್ತಿದ್ದು ಟೋಟಲ್ 15 ಕಲಾಕೃತಿಯೊಂದಿಗೆ ಮಂಟಪವನ್ನು ನಿರ್ವಹಿಸುತ್ತೆ. ಸೊ ಈ ಬಾರಿ ಕೂಡ ನೀವು ಪ್ರೈಸ್ ನ ನಿರೀಕ್ಷೆಯಲ್ಲಿ ಇದ್ದೀರಾ? ಈ ಬಾರಿ ನಾವು ಪ್ರಥಮ ಬಹುಮಾನ ಹೊಡಿಲೇಬೇಕು ಅಂತ ಹೇಳುವ ಎಲ್ಲರೂ ಒಟ್ಟು 150 ಸದಸ್ಯರಿದ್ದೀವಿ. ನಾವು ಒಂದೇ ಒಂದು ಗೋಲ್, ಒನ್ ಡ್ರೀಮ್ ಅಂತ ಏನ್ ಹೇಳ್ತೀವಿ, ಅದನ್ನ ಆ ಡ್ರೀಮ್ ನ ಇಟ್ಕೊಂಡು. ಎಷ್ಟು ಸದಸ್ಯರಿದ್ದೀರಾ ಸರ್ ನೀವು? ನಾವು ಒಟ್ಟು 150 ಸದಸ್ಯರಿದ್ದೀವಿ. ಅವರ ಸಪೋರ್ಟ್ ಹೇಗಿದೆ ನಿಮ್ಗೆ? ತುಂಬಾ ಚೆನ್ನಾಗಿದೆ ಮೇಡಮ್. ಹೇಗೆ ಅಂತ ಹೇಳಿದ್ರೆ ನಮ್ಮ ಲೋಕಲ್ ಅವರೇನಾ ಅಥವಾ ಔಟ್ಸೈಡ್? ಈಗ ಟೋಟಲ್ 150 ಮೆಂಬರ್ಸ್ ಇದ್ದಾರೆ. ಈಗ ಒಂದು 70-75 ಮೆಂಬರ್ಸ್ ನಮ್ದು ಆಕ್ಟಿವ್ ಮೆಂಬರ್ಸ್ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕಮಿಟಿ ಸದಸ್ಯರು ಬರೀ ಮಡಿಕೇರಿಯ ಸುತ್ತಮುತ್ತ ಅಲ್ಲ, ಅನೇಕ ನಗರಗಳಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಈಗ ಮೈಸೂರಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲೂ ಆಗಿರ್ಬೋದು, ಹೈದರಾಬಾದಲ್ಲೂ ಆಗಿರ್ಬೋದು, ಎಲ್ಲ ಕಡೆ ಕೂಡ ನಮ್ಮ ದಂಡಿನ ಮಾರಿಯಮ್ಮ ದೇವಿಯ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಅದೇ ರೀತಿ ಅವರು ದಸರಾ ಆಗುವಾಗ ಅವರ ಪರಿಶ್ರಮ ಕೂಡ ಆ 10 ದಿನ ಕಾಲ ನಾವು ಇಲ್ಲಿ ದಸರಾ ಕೆಲಸ ಮಾಡ್ತೀವಿ, ದಸರಾ ಕರಗ ಪ್ರಾರಂಭ ಆಗಿದ ಮೇಲೆ 10 ದಿನಗಳ ಕಾಲ ಕೂಡ ಅವರ ಸೇವೆ ಆ ಮಂಟಪಕ್ಕೆ ಇರ್ತದೆ. ಹಾಗೆ 10 ದಿನಗಳ ರಜಾ ಮಾಡಿ ಅವರು ಬಂದು ಈ ದಸರಾದ ಕೆಲಸ ಮಾಡುವ ಹಾಗೆ ಮಾಡ್ಕೊಳ್ತಾರೆ. ಇನ್ನು ದಸರಾ ಮಂಟಪ ತೀರ್ಪಿನ ಬಗ್ಗೆ ಹೇಳೋದಾದ್ರೆ ನೀವೇನ್ ಹೇಳ್ತೀರಾ ಸರ್? ಬಹಳಷ್ಟು ಅಸಮಾಧಾನಗಳು ಮೂಡುತ್ತೆ, ಅದರ ಬಗ್ಗೆ ಏನ? ಈಗ ದಸರಾದಲ್ಲಿ ಜಡ್ಜ್ಮೆಂಟ್ಸ್ ಅಲ್ಲಿ ಯೂಶಲಿ
ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ. ಕೆಲವೊಂದು ಮಂಟಪಗಳು ಚಂದ ಇರುತ್ತೆ, ಯಾಕೆಂತ ಹೇಳಿದ್ರೆ ಅಲ್ಟಿಮೇಟ್ ಏನು ಅಂತ ಹೇಳಿ ಹೇಳುವಂಥದ್ದು, ಹೇಗೆ ಬಂದಿದೆ ಮಂಟಪದ ಜಡ್ಜ್ಮೆಂಟ್ ಹೇಗಿದೆ ಅಂತ ಹೇಳುವಂಥದ್ದು ಜಡ್ಜಸ್. ಸೊ ನಾವು ಯಾವಾಗಲೂ ತೀರ್ಪುಗಾರರಿಗೆ ಫಸ್ಟ್ ನಾವು ಅವರಿಗೆ ರೆಸ್ಪೆಕ್ಟ್ ಮಾಡಬೇಕು. ಅವರ ತೀರ್ಪನ್ನು ನಾವು ಗೆಲುವು ಸೋಲು ಎಲ್ಲ ಮಂಟಪಕ್ಕೆ ಇದ್ದಿದೆ. ಈಗ ಹೌದು, ನಮ್ಮಾಗೇನೆ ಎಲ್ಲವೂ ಮಂಟಪಗಳು ಇರ್ತಾರೆ, 100% ಕೊಟ್ಟೆ ಕೊಡ್ತಾರೆ. 3 ತಿಂಗಳ ಶ್ರಮ ಇರ್ತದೆ, ಎಲ್ಲ ಕಷ್ಟಗಳು ಪಟ್ಟಿರ್ತಾರೆ. ಬಟ್ ಅವರಿಗೆ ನಾವು ಕೊಡುವಂತ ರೆಸ್ಪೆಕ್ಟ್ ಏನಿದೆ ಅದನ್ನ ನಾವು ಮೊದಲು ಕೊಡಬೇಕು. ಯಾಕಂದ್ರೆ ಅವ್ರು ಏನ್ ನೋಡ್ಕೊಂಡಿರ್ತಾರೆ, ಅವರೊಂದು ಅಬ್ಸರ್ವ್ ಮಾಡಿದಾಗ ಆ ಮಂಟಪಕ್ಕೆ ಏನು ಅದರಲ್ಲಿ ಕೆಲವೊಂದು ಲೋಪದೋಷಗಳಿರುತ್ತೆ, ಕೆಲವೊಂದು ಸಲಿ ಹೌದು ಕೆಲವೊಂದು ಫೇಲ್ಯೂರ್ಗಳು ಆಗಿರುತ್ತೆ. ಅದು ನಮ್ಮ ಕಣ್ಣಿಗೆ ಗೊತ್ತಾಗಿರೋದಿಲ್ಲ, ಬಟ್ ಜಡ್ಜಸ್ಗೆ ಗೊತ್ತಾಗಿರುತ್ತೆ. ಸೊ ಅದರಲ್ಲಿ ಅಸಮಾಧಾನ ಆಗುವಂಥದ್ದು ವೆರಿ ಕಾಮನ್. ಬಟ್ ಏನು ಅಂತ ಹೇಳಿದ್ರೆ ಅದು ಮುಂದಿನ ದಿನಗಳಲ್ಲಿ ಜಡ್ಜಸ್ನ ನಾವು ಎದುರು ಹಾಕೊಳ್ಬಾರ್ದು ಅನ್ನೋದು ನಮ್ಮ. ಯಾವ ಬೇಸ್ಮೆಂಟ್ ಮೇಲೆ ಈಗ ಜಡ್ಜ್ಮೆಂಟ್ ಕೊಡ್ತಾರೆ? ಈಗ ಜಡ್ಜ್ಮೆಂಟ್ ಸಮೇತ ಟೋಟಲ್ 100 ಮಾರ್ಕ್ಸಿಗೆ ಜಡ್ಜ್ಮೆಂಟ್ ಮಾಡ್ತಾರೆ. ಅದರಲ್ಲಿ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕಥಾ ಸಾರಾಂಶ ಮತ್ತು ಕಲಾಕೃತಿ ಇರ್ತೀವಿ. ಸೊ ಅದು ಹೇಗೆ ಮಾರ್ಕ್ ಆಗ್ತಾರೆ ಅಂತ ಹೇಳಿದ್ರೆ, ಈಗ ಕಲಾಕೃತಿ ಆ ಸ್ಟೋರಿಗೆ ರಿಲೇಟೆಡ್ ಆಗುವಂತ ಫಿಗರ್ಸ್ಗಳಿದೆಯಾ, ಅದಕ್ಕೆ ಸಂಬಂಧಪಟ್ಟಿದ್ದಾಗಿರಬೇಕು. ಈಗ ಸ್ಟೋರಿ ಯಾವುದೋ ಹಾಗೆ ಕಲಾಕೃತಿ ಯಾವುದೋ ಆದ್ರೆ 100% ಮಾರ್ಕ್ಸ್ ಹೋಗುತ್ತೆ. ಈಗ ಶಿವಂದು ಸ್ಟೋರಿ ಮಾಡ್ತಾ ಇದ್ದೀನಿ, ಶಿವನಿಗೆ ರಿಲೇಟೆಡ್ ಆಗುವಂತ ಫಿಗರ್ಸ್ ಎಲ್ಲರಲ್ಲಿ ಇರಬೇಕು, ಆಗ ಅದಕ್ಕೆ ಇರುವ ಪಾಯಿಂಟ್ಸ್ ಬರುತ್ತೆ. ನೆಕ್ಸ್ಟ್ ಸಮಯ ಪಾಲನೆ ಮತ್ತು ಧ್ವನಿ ಮುದ್ರಣ. ಧ್ವನಿ ಮುದ್ರಣ ಅಂತ ಹೇಳಿದ್ರೆ ನಾವು ಏನು ಈ ಮಂಟಪದ ರೆಕಾರ್ಡಿಂಗ್ಸ್ ನ ಹಾಕ್ತಿವಿ, ಟೈಮ್ ಲಿಮಿಟ್ಸ್ ಇದೆಯಾ? ಆ 20 ಮಿನಿಟ್ಸ್ ಅಲ್ಲಿ 20 ಮಿನಿಟ್ಸ್ ಪ್ಲಸ್ 2 ಮಿನಿಟ್ಸ್ ಫಾರ್ ಇಂಟ್ರಡಕ್ಷನ್ ಅಂತ ಇರುತ್ತೆ. ಸೊ ಅದನ್ನ 22 ನಿಮಿಷ ಅದನ್ನ ಅವರು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದಾರಾ? ಕೆಲವರದು 23 ಮಿನಿಟ್ಸ್ ಹೋಗುತ್ತೆ, ಆಗ 100% ಮಾರ್ಕ್ಸ್ ಕಟ್ ಆಗುತ್ತೆ. ಹಾಗೆ ಕೆಲವೊಂದು ಜಡ್ಜಸ್ ಬಂದು ಮಂಟಪವನ್ನು ವೀಕ್ಷಣೆ ಮಾಡಕ್ಕೆ ಅಂತೇಳಿ ಬಂದಾಗ ಶೋರಿಗೆ ರೆಡಿ ಆಗಿರೋದಿಲ್ಲ, ಆಗ ಕೂಡ ಮೈನಸ್ ಆಗ್ತದೆ. ಆಗ ಧ್ವನಿ ಮುದ್ರಣದಲ್ಲೂ ಸಮೇತ ಈ ಕ್ಲಾರಿಟಿ ನೋಡ್ತಾರೆ, ಏನು ಅವರ ಆ ಸ್ಟೋರಿಗೆ ರಿಲೇಟೆಡ್ ಆಗುವಂತ ಡೈಲಾಗ್ಸ್ ಇದೆಯಾ, ಸ್ಟೋರಿಗೆ ರಿಲೇಟೆಡ್ ಆಗುವಂತ ಆಡಿಯೋಸ್ ಇದೆಯಾ, ಕ್ಲಿಪ್ಪಿಂಗ್ಸ್ ಇದೆಯಾ ಅಂತೇಳಿ ಅದರಲ್ಲೂ ಸಮೇತ ಅದಕ್ಕೂ ಮಾರ್ಕ್ ಹೋಗುತ್ತೆ. ಸಮಯ ಪಾಲನೆ, ಸ್ವಚ್ಛತೆ, ನೀಟ್ನೆಸ್ ನೋಡ್ತಾರೆ ಮಂಟಪದ್ದು. ಕೆಲವೊಂದು ಸೆಟ್ ವರ್ಕ್ ನೋಡುವಾಗ ಕೆಲವೊಂದು ಫಿಗರ್ಸ್ಗಳು ಕಾಣ್ತಾ ಇರ್ತದೆ, ಕೆಲವೊಂದು ಫಿಗರ್ಸ್ ಕಾಣ್ತಾ ಇರಲ್ಲ, ಆ ತರ ನೀಟ್ನೆಸ್ಗಳು ನೋಡ್ತಾರೆ, ಅದಕ್ಕೆ ಸಹ ಒಂದು ಪಾಯಿಂಟ್ ಇರುತ್ತೆ. ಮತ್ತೆ ಸ್ಟುಡಿಯೋ ಮತ್ತು ಬೋರ್ಡ್, ಲೈಟಿಂಗ್ ಬೋರ್ಡ್. ಈಗ ಲೈಟಿಂಗ್ ಬೋರ್ಡ್ಗೂ ಇದಕ್ಕೂ 25 ಮಾರ್ಕ್ಸ್ ಅಂತ ಇರುತ್ತೆ. ಸ್ಟುಡಿಯೋ ಆ ಕಾನ್ಸೆಪ್ಟ್ಗೆ ತಕ್ಕ ಹಾಗೆ ಹೇಗೆ ಸ್ಟುಡಿಯೋಗಳಿದೆ, ಲೈಟಿಂಗ್ ಬೋರ್ಡ್ ಹೇಗಿದೆ, ಅದು ಕೂಡ ಸಹ ಪಾಯಿಂಟ್ಸ್ ಬರುತ್ತೆ. ಅದೇ ರೀತಿ ಟ್ಯಾಕ್ಟರ್ ಸೆಟ್ಟಿಂಗ್ಸ್ಗೆ, ಟ್ಯಾಕ್ಟರ್ ಸೆಟ್ಟಿಂಗ್ಸು ಕೂಡ ನಾವು ಸ್ಟೋರಿ ಯಾವುದೋ ಮಾಡ್ತಾ ಇರ್ತೀವಿ, ಯಾವುದೋ ಟ್ಯಾಕ್ಟರ್ ಸೆಟ್ಟಿಂಗ್ ಹಾಕಿರೋದಕ್ಕೆ ಪಾಯಿಂಟ್ ಕೊಡಕ್ ಆಗೋದಿಲ್ಲ. ನೋಡಕ್ಕೆ ಚೆನ್ನಾಗಿರುತ್ತೆ, ನೋಡಿದ ತಕ್ಷಣ ಯಾವ್ದು ಚೆನ್ನಾಗಿದೆ ಅನ್ಸುತ್ತೆ, ಅದಕ್ಕೆ ಸ್ಟೋರಿಗೆ ರಿಲೇಟೆಡ್ ಆಗಿರುತ್ತೆ. ಇಷ್ಟೆಲ್ಲ ಅಂಶಗಳಿದ್ರೆ ಮಾತ್ರ, ಇಷ್ಟೆಲ್ಲ ಇದ್ರೆ ಮಾತ್ರ, ಇದು ಎಲ್ಲನೂ ನಮಗೆ ಸಿಂಕ್ರನೈಸ್ ಆದ್ರೆ ಮಾತ್ರ. ಯಾಕಂದ್ರೆ ಎಲ್ಲನೂ ಚೈನ್ ಲಿಂಕ್ ಇರುವಂತದ್ದು. ಈಗ ಸ್ಟೋರಿಗೆ ರಿಲೇಟ್ ಆಗುವಂತದ್ದು ಸೆಟ್ ವರ್ಕ್ ಇರಬೇಕು, ಸೆಟ್ ವರ್ಕ್ ರಿಲೇಟ್ ಆಗುವಂತ ಫಿಗರ್ಸ್ ಗಳು ಇರಬೇಕು, ಫಿಗರ್ಸ್ಗೆ ರಿಲೇಟ್ ಆಗುವಂತ ಆಡಿಯೋ ಕ್ಲಿಪ್ಪಿಂಗ್ಸ್ ಇರಬೇಕು, ಅದಕ್ಕೆ ಬೇಕಾದ ಸ್ಟುಡಿಯೋ ಲೈಟ್ಸ್ ಇರಬೇಕು. ಎಲ್ಲನೂ ಚೈನ್ ಲಿಂಕ್. ಒಂದು ನಾವು ಅಲ್ಲಿ ಹೋಯ್ತು ಅಂದ್ರೂ ಸಮೇತ, ಒಂದ್ರಲ್ಲೂ ಪಾಯಿಂಟ್ ಹೋದ್ರು ಸಮೇತ ಆ ಚೈನ್ ಲಿಂಕೇ ಇರೋದಿಲ್ಲ. ಇಷ್ಟೆಲ್ಲ ಅಂಶಗಳು ಇರುತ್ತೆ, ಇದರ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಮಾಡುವಂಥದ್ದು. ಸರ್, ಇಷ್ಟು ವರ್ಷದಲ್ಲಿ ಯಾವ ಕಥಾ ಸಾರಾಂಶ ನಿಮ್ಗೆ ತುಂಬಾ ಅಚ್ಚುಮೆಚ್ಚು, ಜನರಿಗೆ ತುಂಬಾ ಇಷ್ಟ ಆಗಿದ್ದು, ಹಾಗೆ ಪರ್ಸನಲಿ ನಿಮ್ಮ ಫೇವರೇಟ್ ಆದ ವರ್ಷ ಅಂಡ್ ಆ ಕಥಾ ಸಾರಾಂಶ ಯಾವುದು? ನಾನು ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಮಂಟಪಕ್ಕೆ ಫಸ್ಟ್ ನಾನು ಎಂಟ್ರಿ ಕೊಟ್ಟಿರು ಅಂತ ಹೇಳ್ಬೋದು. 2005ರಲ್ಲಿ ನಾನಾಗ 4ನೇ ಕ್ಲಾಸಲ್ಲಿ ಇದ್ದೆ. ಆಗ ನಮ್ಮ ಇದೇ ಸೇಮ್ ಈಗ 95th ಇಯರ್, ಇದ್ರ ಜಸ್ಟ್ 20 years ಬ್ಯಾಕ್ ಸ್ಟೋರಿ ನಾನು ಹೇಳುವಂಥದ್ದು. ಈಗ ನಾನು ಕಮಿಟಿಗೆ ಬಂದು ಕಳೆದ 20 ವರ್ಷಗಳಿಂದ ನಾನು ದೇವಾಲಯದ ಸದಸ್ಯನಾಗಿದ್ದೀನಿ. 75ನೇ ವರ್ಷ ನಮ್ದು ಪ್ಲಾಟಿನಂ ಜೂಬ್ಲಿ. ಆ ವರ್ಷ ಕೂಡ ಕೋಟೆ ಮಹಾಗಣಪತಿಯವರ ದಶಮಂಟಪ ಇತ್ತು. ಆ ವರ್ಷ ಇದೇ ಆರಾಧನಾ ಆರ್ಟ್ಸ್ ಅವರು ಟ್ಯಾಕ್ಟರ್ ಸೆಟ್ಟಿಂಗ್ ಅನ್ನು ಮಾಡಿದ್ರು. ಆ ವರ್ಷ ನಾವು ಉಗ್ರ ನರಸಿಂಹ ಅಂತ ಹೇಳುವಂತ ಒಂದು ಕಥನಕವನ್ನು ಆಯೋಜನೆ ಮಾಡಿದ್ವಿ ಮಂಟಪದಲ್ಲಿ. ಆ ಬಾರಿ ನಾವು ಪ್ರಥಮ ಬಹುಮಾನ ಹೊಡೆದಿದ್ವಿ. ಆಗ ಕೂಡ ತುಂಬಾ ಮಳೆ ಇತ್ತು, ಸಾಕಷ್ಟು ಇದೇ ರೀತಿಯ ವೆದರ್. ಆ ವರ್ಷ ಕೂಡ ನಮಗೆ ತುಂಬಾ ಟಗ್ ಕಾಂಪಿಟೇಷನ್. ಏನು ಅಂತ ಹೇಳಿದ್ರೆ, ನಮ್ಮ ವೆರಿ ಪರ್ಸನಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಸ್ನೇಹಿತರು ಇರೋದು ಒಂದು ಕೋಟೆ ಗಣಪತಿಯಲ್ಲಿ. ಅಲ್ಲಿಂದ ನಾವು ಅಲ್ಲಿ ಒಂದು ಬೆರಳೆಣಿಕೆಯವರು ಮಾತ್ರ ನಾವು ದಂಡಿನ ಮಾರಿಯಮ್ಮದಲ್ಲಿ ಇರೋದು. ಸೊ ನಮಗೆ ಅವರಿಗೆ ಇರುವಂತ ಬಾಂಧವ್ಯ, ಸ್ನೇಹ ತುಂಬಾ ಇದೆ. ನಾವಿಬ್ರು ಫ್ರೆಂಡ್ಸ್. ಅದೇ ದಸರಾ ಅಂತ ಹೇಳಿ ಬರೋ ವಿಚಾರದಲ್ಲಿ ನಾವು ಯಾವಾಗ್ಲೂ ಅಪೋಸಿಟ್ ಆಗಿರ್ತೀವಿ.
ಹಾಗೆ ಅವರ ದಶಮಂಟಪದಲ್ಲಿ ಅಂತೂ ನಾವು ವಿವಿಧ ರೀತಿಯಲ್ಲಿ ಮಂಟಪ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಅವರ ದಶಮಂಟಪ ಆದಾಗ ನಮ್ದು 75ನೇ ವರ್ಷ, ಆ ವರ್ಷ ನಾವು ಪ್ರಥಮ ಬಹುಮಾನ ಹೊಡೆದಿದ್ವಿ. ಅದು ಈಗಲೂ ನನಗೆ ಮರೆಯಲು ಸಾಧ್ಯ ಆಗೋದಿಲ್ಲ. ಯಾವತ್ತು ಚೆರಿಶ್ ಮಾಡುವಂತದ್ದು ಒಂದು ಮೆಮೊರಿ 100%. ಅದು ಯಾಕೆ ಅಂತ ಹೇಳಿದ್ರೆ 75ನೇ ವರ್ಷ ಜೂಬ್ಲಿಲಿ ಯಾರು ನಿಮಗೆ ಪ್ರೈಸ್ ಹೊಡೆದಿರೋದು ತುಂಬಾ ಕಮ್ಮಿ ಮಂಟಪಗಳು. ಈಗ ಫಾರ್ ಎಕ್ಸಾಂಪಲ್ 25th ಇಯರ್ಗೆ ಪ್ರೈಸ್ ಹೊಡೆದಿರುವಂತದ್ದು, 50 ಇಯರ್ಸ್ಗೆ ಹೊಡೆದಿರುವಂತದ್ದು. ನಾವು 50 ಇಯರ್ಸ್ಗೂ ನಮಗೆ ಫಸ್ಟ್ ಪ್ರೈಸ್, 75th ಇಯರ್ಗೂ ನಾವು ಫಸ್ಟ್ ಪ್ರೈಸ್. ಸೊ ಅದೊಂದು ಅಚೀವ್ಮೆಂಟ್ ಪ್ಲಸ್ ನಮಗೆ ಅದು ಒಂದು ಮೆಮೊರೀಸ್ ಆಗಿ ಉಳಿಯುವಂತ ಮಂಟಪ. ಅದನ್ನ ನಾವು ಹೇಳ್ತೀವಲ್ಲ, ಈ ಪ್ರತಿ ಸಲ ನಾವು ಉಗ್ರ ನರಸಿಂಹ ಅಂತ ಹೇಳಿದ್ರೆ ಮಡಿಕೇರಿಯಲ್ಲಿ ಎಲ್ಲಿ ಯಾವ ದೇವಸ್ಥಾನ ಬೇಕಾದ್ರೂ ಕೇಳ್ಬೋದು ನೀವು. ಉಗ್ರ ನರಸಿಂಹ ಅಂತ ಹೇಳಿದಾಗ ದಂಡಿನ ಮಾರಿಯಮ್ಮದವರಾಗೆ ನರಸಿಂಹ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಆ ಅನ್ನೋ ಹೆಸರನ್ನು ನಾವು ಕೂಡ ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಒಂದು ಟೀಮ್ ಅಂತ ಹೇಳಿದ್ರೆ ಆಡಳಿತ ಮಂಡಳಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರ ಬಗ್ಗೆ ನೀವು ಹೇಳೋದಾದ್ರೆ, ನಮಗೆ ಟ್ರಸ್ಟಿ ಅಂತೇಳಿ ನಮ್ಮ ಹೆಡ್, ಈಗ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಟ್ರಸ್ಟಿನ ಅಂಡರ್ ದಸರಾ ಸಮಿತಿ ಇರುವಂತದ್ದು. ಟ್ರಸ್ಟಿಗಳು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ಸಪೋರ್ಟ್ ಅಂತ ಹೇಳಿದ್ರೆ ಅವರೇ ನಮ್ಮ ಬ್ಯಾಕ್ ಬೋನ್. ಈಗಿನ ಅಧ್ಯಕ್ಷರು ನನ್ನ ತಂದೆ SC ಹರೀಶ್ ಕುಮಾರ್ ಅವರು ಈ ಬಾರಿಯ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಾರೆ. ಸೊ ಪ್ರಧಾನ ಕಾರ್ಯದರ್ಶಿ ಬಂದು TS ಪ್ರಕಾಶ್ ಅಂತೇಳಿ ಮಾಜಿ ನಗರಸಭೆಯ ಉಪಾಧ್ಯಕ್ಷರಾಗಿದ್ರು. ಸೊ ಅವರೆಲ್ಲ ದಶಮಂಟಪದ ದಸರಾ ಸಮಿತಿಯಲ್ಲಿ ಕೆಲಸ ಮಾಡಿ ಟ್ರಸ್ಟಿ ಆಗಿ, ಟ್ರಸ್ಟಿಯಲ್ಲಿ ಈಗ ಅಧ್ಯಕ್ಷ ಸ್ಥಾನ ಹಾಗೂ ಕಾರ್ಯದರ್ಶಿ ಆಗಿರುವಂತದ್ದು. ಅವರಿಗೆ ಸಹ ಈ ನಮ್ಮ ದಸರಾ ಸಮಿತಿಲಿ ಏನು ಕೆಲಸಗಳು ಬರುತ್ತೆ, ಯಾವ ರೀತಿ ಕಾಮಗಾರಿಗಳು ನಡೆಯುತ್ತೆ, ಸೊ ಈ ಹೈರಾಕಿ ಅಂತಾರಲ್ವಾ, ಸ್ಟೇಜ್ ಬೈ ಸ್ಟೇಜ್ ಅವರು ಸಹ ಈ ಕೆಳಗಿದ್ದ ಸ್ಟೇಜ್ ಎಲ್ಲ ಕೆಲಸ ಮಾಡಿ ಅವರೆಲ್ಲ ಹೈಯರ್ ಪೊಸಿಷನ್ ಹೋಗಿರುವಂತದ್ದು. ಸೊ ಅವರಿಗೆ ಗೊತ್ತು ಮಂಟಪದ ಕೆಲಸ ಕಾರ್ಯಗಳು. ನೀವು ಏನಾದ್ರೂ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದ್ರೆ ಯಾವ ವಿಷಯ ತಗೊಳ್ತೀರಾ? ನನ್ನ ತಂದೆಯಿಂದ ನಾನು ತಗೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಕಳೆದ ಅವರ ಸೇವೆ ಬಂದು ಆಲ್ಮೋಸ್ಟ್ ಒಂದು 40-45 ಇಯರ್ಸ್ ಇಂದ ಮಡಿಕೇರಿಯ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅವರ ಕ್ರೇಜ್ ಬಂದು ಈಗನು ಇವತ್ತು ನಾವು ಹೋಗಿ ಪಾಪ ಈ ತರ ಸ್ಟೋರಿ ಮಾಡ್ತಾ ಇದೀವಿ, ಈ ತರ ಮಂಟಪ ಮಾಡ್ತಾ ಇದೀವಿ, ಇಲ್ಲ ನೀವು ಈ ತರ ಮಾಡ್ಬೇಕು, ಇಲ್ಲ ಸಜೆಷನ್ ಕೊಡೋದು. ಇವತ್ತು ನಾವಿಲ್ಲಿ ನಮ್ಮ ಆನಂದ್ ಅವರು ಕೆಲಸ ಮಾಡುವಾಗ ಸಮೇತ ಅವರು ಬರ್ತಾರೆ, ಪ್ರಕಾಶ್ ಅಂಕಲ್ ಅವರು ಬರ್ತಾರೆ, ಪಪ್ಪನೂ ಬರ್ತಾರೆ. ಅವರು ಬಂದು ಇಲ್ಲ ನೀವು ಹೀಗೆ ಮಾಡು, ಹೀಗೆ ಮಾಡಿದ್ರೆ ಈ ತರ ಎಫೆಕ್ಟ್ ಬರ್ತದೆ, ಇಲ್ಲ ಅಂದ್ರೆ ಈ ಸಜೆಷನ್ಸ್ ಕೊಡುವಂತದ್ದು ತುಂಬಾ ಇರ್ತದೆ. ಸೊ ಅವರ ಮಾರ್ಗದರ್ಶನದಿಂದನೇ ನಾವು ಇವತ್ತುವರೆಗೂ ಸಹ ಬಂದಿರೋದು. ಮುಂದಿನ ದಿನಗಳು ಕೂಡ ಅವರ ಮಾರ್ಗದರ್ಶನದಿಂದನೇ ಹೋಗೋದು. ಅವರಿಬ್ಬರೇ ಅಲ್ಲ, ಇನ್ನು ಅನೇಕ ಸೀನಿಯರ್ಸ್ ಇದ್ದಾರೆ. KS ರಮೇಶ್ ಅವರಾಗಿರ್ಬೋದು, ಈಗ ನಗರಸಭೆಯ ಸದಸ್ಯರಾಗಿದ್ದಾರೆ. KV ಸುಬ್ರಹ್ಮಣ್ಯ ಆಗಿರ್ಬೋದು, ಅವರು ಮಾಜಿ ನಗರಸಭೆಯ ಸದಸ್ಯರು. ಅನೇಕ ಸೀನಿಯರ್ಸ್ ಇದ್ದಾರೆ. DP ದಯಾನಂದ್ ಅಂತ ಹೇಳಿರ್ಬೋದು, ಅವರ ಸೇವೆ ಕೂಡ ಮರಿಬಾರ್ದು. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ನಮ್ಮ ಕಥನಕ ನಾವು ಏನ್ ಬರೀತೀವಿ, ಈಗ ನಾವೇನ್ ಸ್ಟೋರಿ ನಾವು ಸೆಲೆಕ್ಟ್ ಮಾಡ್ತೀವಿ, ಅದರ ಕಥನ ಬರೆಯುವಂತದ್ದು ಅವ್ರು ಸ್ಕ್ರಿಪ್ಟ್ ರೈಟರ್ ಅಂತ ಏನ್ ಹೇಳ್ತೀವಿ, ಅದನ್ನ DP ದಯಾನಂದ್ ಅವರು ಮಾಡ್ತಾರೆ. ಅವರು ಸುಮಾರು ವರ್ಷಗಳಿಂದ, ಹೀಗಲ್ಲ ನನಗೆ ಗೊತ್ತಿದ್ದಾಗಿ ಒಂದು 30-35 ವರ್ಷಗಳಿಂದ ಅವ್ರು ಅದನ್ನ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಅವರ ಮಾರ್ಗದರ್ಶನದಲ್ಲೇ ನಾವು ಫಿಗರ್ ಮಾಡಿಸ್ಬೇಕು. ಈಗ ಉದುಬೂರಲ್ಲಿ ನಾವು ಫಿಗರ್ ಮಾಡಿಸ್ತೀವಿ. ಸೊ ಅಲ್ಲಿಯೂ ಕೂಡ ಅವರೇ ಬರ್ತಾರೆ. ಮಣ್ಣಿನ ಅಂದ್ರೆ ಫೈಬರ್ ಮೋಲ್ಡ್ ಫಿಗರ್ಸ್ ಮಾತ್ರ ಉದುಬೂರಲ್ಲಿ ನಡೆಯುವಂಥದ್ದು. ಬಾಕಿ ಫೋಮ್ ಫಿಗರ್ಸ್ ಎಲ್ಲ ನಮ್ಮ ಆನಂದ್ ಅವರು ಇಲ್ಲೇ ಮಾಡುವಂಥದ್ದು. ಸೊ ಅವರ ಮಾರ್ಗದರ್ಶನ ಕೂಡ ನಮಗೆ ತುಂಬಾ ಇರ್ತದೆ. ಸೊ ಹಾಗೆ ಅನೇಕ ಸೀನಿಯರ್ಸ್ ಇದ್ದಾರೆ, ಹೇಳ್ಕೊಂಡು ಹೋದ್ರೆ ಸಾಲದಿಲ್ಲ. ಬಟ್ ತುಂಬಾ ಸೀನಿಯರ್ಸ್ನ ಸಪೋರ್ಟ್ ನಮಗಿದೆ. ಹಾಗೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅದೇ ಹೇಳಿದಾಗೆ ನಮ್ದು ಶತಮಾನೋತ್ಸವ ಇನ್ನು ಅದ್ದೂರಿಯಾಗಿ ನಾವು ದಸರಾ ಮಾಡ್ತೀವಿ. ಸರ್, ಈ ಬಾರಿ ಎಷ್ಟು ಟ್ರ್ಯಾಕ್ಟರ್ ನ ಯೂಸ್ ಮಾಡಿ ನೀವು ರೆಡಿ ಮಾಡ್ತಾ ಇದ್ದೀರಾ? ಹಾಗೆ ಚಲನವಲನವನ್ನೆಲ್ಲ ಯಾರು ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇದ್ದಾರೆ? ಈ ಬಾರಿ ಚಲನವಲನ ಸಮಿತಿಯ ಅಧ್ಯಕ್ಷರಾಗಿ ದಿನೇಶ್ ನಾಯರ್ ಅವರು ಅನೇಕ ವರ್ಷಗಳಿಂದ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಬಾರಿಯ ಚಲನವಲನ ಸಮಿತಿಯ ಅಧ್ಯಕ್ಷರಾಗಿ ಅವರು ದಿನೇಶ್ ನಾಯರ್ ಅವರು ಕಾರ್ಯನಿರ್ವಹಿಸ್ತಾರೆ. ಟ್ರ್ಯಾಕ್ಟರ್ ಸೆಟ್ಟಿಂಗ್ ಅನ್ನು ಏನು ಆನಂದ ಅವರು ಮಾಡಿರ್ತಾರೆ, ಅವ್ರನ್ನ ಕೂರಿಸುವಂಥದ್ದು, ಟೆಕ್ನಿಕಲ್ ಆಗಿ ಏನು ಮಾಡ್ಬೋದು ಈಗ ಅನ್ನೋದೆಲ್ಲ ದಿನೇಶ್ ನಾಯರ್ ಅವರು ಪ್ಲಾನ್ ಮಾಡ್ತಾರೆ. ಸೊ ಈ ಬಾರಿ ಅದೇ ಹೇಳಿದಾಗೆ, ನಾನು ಆಗ್ಲೇ ಹೇಳಿದಾಗೆ 15 ಕಲಾಕೃತಿಗಳನ್ನ ನಾವು ಮಂಟಪದಲ್ಲಿ ಈ ಬಾರಿ 15 ಕಲಾಕೃತಿಗಳನ್ನ ಅಳವಡಿಸುತ್ತಿದ್ದೇವೆ. ವಿಶೇಷ ಏನು ಅಂತ ಹೇಳಿದ್ರೆ, ಈ ಬಾರಿ ಒಂದು ಹ್ಯೂಜ್ ಮ್ಯಾಸಿವ್
ಫಿಗರ್ ಒಂದು ಮಾಡ್ತಾ ಇದ್ದೀವಿ. ಅದೊಂದು ಸಸ್ಪೆನ್ಸ್ ಇದೆ, ಅದು ವೆರಿ ಸಸ್ಪೆನ್ಸ್ ಆಗಿದೆ, ಹಾಗೇನೆ ಇಲ್ಲ ಅದ್ರ ಬಗ್ಗೆ ವೆರಿ ಸಸ್ಪೆನ್ಸ್ ಆಗಿದೆ. ಅದಕ್ಕೆ ವೀಕ್ಷಕರು ಇವಾಗನೇ ಹೇಳ್ತಾ ಇದ್ದೀನಿ, ನಮ್ಮ ದಸರಾದಲ್ಲಿ ನೀವು ಪಾಲ್ಗೊಳ್ಬೇಕಾದ್ರೆ ದಂಡಿನ ಮಾರಿಯಮ್ಮ ಮಂಟಪದ ಪ್ರದರ್ಶನವನ್ನು ಮಾತ್ರ ನೋಡ್ಲಿಕ್ಕೆ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಅಲ್ಲ, ಅದು ಇದನ್ನ ಹೇಳ್ಬೇಕು ಅಂತಿದ್ದೆ ಈಗ ನಾನು. ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಶೋ ನೋಡಕ್ಕೆ ನಮ್ಮ ಶೋ ಯೂಶಲಿ 2:30 ಇಂದ 3 o'clock ಇರುತ್ತೆ. ಎಲ್ಲಿ ನಿಮ್ದು ಯೂಶಲಿ ಶೋ ಆಗೋದು? ನಮಗೆ ಕೊಡವ ಸಮಾಜ ಮುಂದೆ, ಕೊಡವ ಸಮಾಜದ ಮುಂದೆ. ನಾವು ಯೂಶಲಿ ಶೋ ಮಾಡುವಾಗ ನಮಗೆ ಸಿಗುವಂತ ಕ್ರೌಡ್ ಬೇರೆ 10 ಮಂಟಪದವರೆಗೂ ಸಿಗೋದಿಲ್ಲ. ಅತಿ ಹೆಚ್ಚು ಕ್ರೌಡ್ ಸಿಗುವಂತ ಮಂಟಪ ಅಂತ ಹೇಳಿದ್ರೆ ನಾವು ಜಡ್ಜ್ಮೆಂಟ್ ಪ್ಲೇಸ್ ತಲುಪಕ್ಕೇನೆ ನಮ್ಮ ಟೆಂಪಲ್ ಇಂದ ಈಗ ಇಲ್ಲಿಂದ ನಮಗೆ ಇರೋದು ಜಸ್ಟ್ 400 ಮೀಟರ್ಸ್ ದೂರ, 400 ಮೀಟರ್ಸ್ ದೂರ. ಬಟ್ ನಾವು ಇಲ್ಲಿಂದ ನಮ್ಮ ಜಡ್ಜ್ಮೆಂಟ್ ಸ್ಪಾಟ್ ತಲುಪಕ್ಕೆ ನಮಗೆ ಏನು ಇಲ್ಲ ಅಂದ್ರೆ 2 ರಿಂದ 2.5 ಗಂಟೆ ಬೇಕು. ಅಷ್ಟೊತ್ತು ಬೇಕಾದ್ರೆ ಕ್ರೌಡ್ ಅಷ್ಟಿರುತ್ತೆ, ಕ್ರಾಸ್ ಮಾಡಿ ಹೋಗಕ್ಕೆ ಅಷ್ಟು ಬೇಕಾಗುತ್ತೆ ಅಂತ. ನಮ್ಮ ಶೋ ಕೊಡುವ ಟೈಮಲ್ಲಿ ಕೂಡ ನಮಗೆ ನಮ್ಮ ಕಮಿಟಿ ಮೆಂಬರ್ಸ್ಗೆ ಒಳಗೆ ಹೋಗಕ್ಕೆ ಜಾಗ ಇರೋದಿಲ್ಲ. ಹೌದು, ಆ ಸಿಚುವೇಶನ್ ಹೇಗೆ ನಿಭಾಯಿಸ್ತೀರಾ ಸರ್? ಅಷ್ಟು ಕ್ರೌಡ್ ಇರುತ್ತೆ, ಟೀಮ್ ಮೆಂಬರ್ಸ್ ಗಳು ಹೇಗೆ ಸಪೋರ್ಟಿವ್ ಆಗಿದ್ದಾರೆ? ಈಗ ನಾವು ಚಲನವಲನಕ್ಕೆ ನಮಗೆ ಏನಿಲ್ಲ ಅಂತ ಹೇಳಿದ್ರೆ ಒಂದು 50 ಸದಸ್ಯರು ನಮಗೆ ಸಕ್ರಿಯವಾಗಿ ಅದರಲ್ಲಿ ಎಕ್ಸ್ಪರ್ಟ್ ಇರುವಂತವ್ರು 50 ಜನ ನಾವು ಮಂಟಪದಲ್ಲಿ ಕೆಲಸ ಮಾಡ್ತೀವಿ. ಇನ್ನು ಉಳಿದ ಸದಸ್ಯರು ಇರ್ತಾರೆ, ಅವ್ರು ವಾಲಂಟಿಯರ್ಸ್ ಆಗಿ ಕ್ರೌಡ್ ನ ಕಂಟ್ರೋಲ್ ಮಾಡೋದಾಗ್ಲಿ, ಈಗ ಜಡ್ಜಸ್ ಬಂದಾಗ ಅವರಿಗೆ ಬರುವ ಪ್ಲೇಸ್ಮೆಂಟ್ ನ ಬಿಟ್ಕೊಡೋದಾಗ್ಲಿ, ಅಲ್ಲಿ ಈಗ ಕೆಲವೊಂದು ಲೇಡೀಸ್ ಇರ್ತಾರೆ, ನಮ್ಮ ಕಮಿಟಿಯವರೇ ಇರ್ತಾರೆ, ಔಟ್ಸೈಡ್ ಕಮಿಟಿಯವರು ಇರ್ತಾರೆ, ಅವರಿಗೆಲ್ಲ ಜಾಗ ಮಾಡಿ ಕೊಡುವಂಥದ್ದು ಸಾಕಷ್ಟು ವಾಲಂಟಿಯರ್ಸ್ ಇರ್ತಾರೆ. ಯಾಕಂದ್ರೆ ಇನ್ ಅಂಡ್ ಅರೌಂಡ್ ಏನ್ ವರ್ಕ್ ಮಾಡ್ತಾರೆ, ಮಂಟಪ ಚಲನವಲನ ಮಾತ್ರ ಅಲ್ಲ, ಇನ್ ಅಂಡ್ ಅರೌಂಡ್ ಏನ್ ವರ್ಕ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಅವ್ರಿಲ್ಲ ಅಂತ ಹೇಳಿದ್ರೆ ಚಲನವಲನ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಒಂದು 20 ನಿಮಿಷದ ಒಂದು ಪ್ರದರ್ಶನ ನೋಡ್ತೀವಿ ಅಷ್ಟೇ, ಅದ್ರ ಹಿಂದೆ ಯಾರೆಲ್ಲ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಮಾತ್ರ ಗೊತ್ತಿಲ್ಲ. 100% ಮೇಡಮ್. ಯಾಕೆ ಅಂತ ಹೇಳಿದ್ರೆ ಒಂದು ಮಂಟಪನ ಈಗ ನೀವು 20 ನಿಮಿಷ ಒಂದು ಟಿವಿಲಿ ನೋಡುವಾಗ ಸುಲಭ ಅನ್ಸ್ಬೋದು, ಏನಿದೆ ಒಂದು ಫಿಗರ್ ಎತ್ತಾರೆ, ಏನೋ ರೆಕಾರ್ಡಿಂಗ್ ಆಗ್ತಾರೆ, ಆಡಿಯೋ ಕ್ಲಿಪ್ ಆಗ್ತಾರೆ ಅಂತ. ಬಟ್ ಅದರ ಹಿಂದೆ ವರ್ಕ್ ಮಾಡಿದ್ರೆ ಎಷ್ಟು ಮನ್ಸ್ ಎಫರ್ಟ್ ಸರ್ ಇದು ಅಂತ ಅಂದಾಜ್ಗೆ ಹೇಳೋದಾದ್ರೆ. ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ ಏನು ಅಂತ ಹೇಳಿದ್ರೆ, ಈ ವರ್ಷ ಒಂದು ದಸರಾ ನಡೀತು ಅಂತ ಹೇಳಿದ್ರೆ ಇವತ್ತಿಂದಾನೇ ನೆಕ್ಸ್ಟ್ ವರ್ಷಕ್ಕೆ ಏನ್ ಮಾಡುವ ಅಂತ ಹೇಳಿ ಸಿದ್ಧತೆಗಳು ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಂತೂ 100% ನಿಜಾನೇ. ಅಂಡ್ ಹಾಗೆ ನೀವು ಹೇಳೋದಾದ್ರೆ ಒಂದು ಎಷ್ಟು ತಿಂಗಳ ಹಿಂದಿನಿಂದ ಎಕ್ಸಾಕ್ಟ್ ಆಗಿ ವರ್ಕ್ ಶುರು ಆಗೋದು ಅಂತ ಹೇಳಿದ್ರೆ? ಕಳೆದ ವರ್ಷ ನಾವು ತೃತೀಯ ಬಹುಮಾನವನ್ನು ಪಡೆದಿದ್ವಿ. ಹಾಗನೇ ತೃತೀಯ ಬಹುಮಾನ ಪಡೆದಾಗ ಆಕ್ಚುಲಿ ಕಳೆದ ಸಲ ನಾವು ಕಾಂಪಿಟೇಷನ್ಗೆ ಇರ್ಲಿಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾವು ಬಹುಮಾನಕ್ಕೆ ಅಂತೇಳಿ ನಾವು ಮಂಟಪ ಮಾಡಿರ್ಲಿಲ್ಲ. ಹೌದು ಸರ್, ಹೇಳ್ತಾ ಇದ್ರು ಬೇರೆ ಒಂದು ಕಾರಣ ಇತ್ತು, ಅದರಿಂದ ಟೆಂಪಲ್ ಒಂದು ಚೂರು ರಿನೋವೇಷನ್ ಕೆಲಸ ಇತ್ತು. ಸೊ ಆ ಒಂದು ಕಾರಣಾಂತರಗಳಿಂದ ನಾವು ಕಾಂಪಿಟೇಷನ್ಗೆ ಮಾಡ್ಲಿಲ್ಲ. ಇರುವಂತ ಫಿಗರ್ಸ್ ಅಲ್ಲಿ ಒಂದೇ ಒಂದು ಫಿಗರ್ ಕೂಡ ಆರ್ಡರ್ ಕೊಟ್ಟಿದ್ದಾಗ್ಲಿ, ಒಂದು ಫರ್ಮಿನ ಫಿಗರ್ ಸಮೇತ ನಾವು ಮಾಡ್ಲಿಲ್ಲ. ತುಂಬಾ ಹೇಳ್ಬೇಕು ಅಂತ ಹೇಳಿದ್ರೆ ಕಳೆದ ಸಲ ಮಂಟಪ ನಮ್ದು 9.5 ಲಕ್ಷ ರೂಪಾಯಿ ಮಾತ್ರ ಖರ್ಚಾಗಿದೆ. 9.5 ಲಕ್ಷ. ಎಲ್ಲ ಮಂಟಪದವರು 30-32, ಕೆಲವೊಂದು ಮಂಟಪಗಳು 30 ಲಕ್ಷ ರೂಪಾಯಿ ಕೂಡ ಖರ್ಚು ಮಾಡಿದ್ದಾರೆ. ನಾವು 9.5 ಲಕ್ಷ ರೂಪಾಯಿ ಮಂಟಪ ಮಾಡಿದ್ವಿ. ಅಂಡ್ ಇದ್ರ ಬಗ್ಗೆ ಇನ್ನೊಂದು ಹೇಳ್ಬೇಕು ಸರ್, ಸರ್ಕಾರದಿಂದ ಅನುದಾನ ಬರುತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಾಲುತ್ತಾ ನಿಮ್ಗೆ ಅಥವಾ ಹೇಗೆ ಅಂತ ಹೇಳಿ? ಸರ್ಕಾರದ ಅನುದಾನ ಆಕ್ಚುಲಿ ಸಾಲದಿಲ್ಲ. ಏನು ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಇದರಿಂದ ಬೆನಿಫಿಟ್ಸ್ ಇದೆ. ಈಗ ನಾವು ಜ್ಞಾನ ಮಾಡ್ಬೋದು, ದಸರಾ ಒಂದು ಸಿಂಪಲ್ ಏನು ಯಾಕೆ ಇಷ್ಟು ಲಕ್ಷ ಖರ್ಚು ಮಾಡ್ತಾರೆ, ಅದರಿಂದ ಏನ್ ಬೆನಿಫಿಟ್ ಇದೆ ಅಂತ ಸಾಕಷ್ಟು ಜನ ಕೇಳ್ಬೋದು. ಏನ್ ಬರೀ ನ್ಯೂ ಸೆನ್ಸ್ ಇವ್ರದ್ದು. ಕೆಲವೊಂದು ನಾವು ಕಲೆಕ್ಷನ್ಗೆ ಹೋದಾಗನೇ ಹೇಳ್ತಾರೆ, ನೀವು ಕಲೆಕ್ಷನ್ ಮಾಡ್ತೀರಾ, ನಮ್ಮ ದುಡ್ಡಲ್ಲಿ ನೀವು ಕುಣಿದು ಮೋಜು ಮಸ್ತಿ ಮಾಡ್ತೀರಾ ಅಂತ. ಅಲ್ಲ, ನಾವು ಯಾರೋ ದುಡ್ಡಲ್ಲಿ ಕೂಡ ಮೋಜಿ ಮಸ್ತು ಮಾಡಲ್ಲ. ಏನು ಅಂತ ಹೇಳಿದ್ರೆ ನಾವು ಆ ದೇವಿಗೆ ಮಾಡುವಂತ ಸೇವೆ ಅನೇಕ ವರ್ಷಗಳಿಂದ, ಈಗ ನಾನು ಹೇಳಿದಾಗೆ ತುಂಬಾ ವರ್ಷಗಳಿಂದ ದಸರಾ ನಡ್ಕೊಂಡು ಬಂದಿರುವಂಥದ್ದು. ಆಗ ಅದರಲ್ಲಿ ಆರ್ಟಿಸ್ಟ್ ವರ್ಕ್ ಮಾಡ್ತಾರೆ. ಈಗ ನಾನು ಹೇಳಿದೆ, ಆನಂದ್ ಅವರು 30 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬೇರೆ ಯಾವುದು ಅವರ ಟ್ಯಾಲೆಂಟ್ ನ ಎಕ್ಸಿಬಿಟ್ ಮಾಡಕ್ಕೆ ಬೇರೆ ಯಾವ್ದು ಪ್ಲಾಟ್ಫಾರ್ಮ್ ಇರೋದಿಲ್ಲ. ದಸರಾ ಅನ್ನೋದು ಅವರಿಗೂ ಅದೊಂದು ಪ್ಲಾಟ್ಫಾರ್ಮ್. ಏನು ಅಂತ ಹೇಳಿದ್ರೆ ಅವ್ರೇನಾದ್ರೂ ವಿಭಿನ್ನ ರೀತಿಯಲ್ಲಿ ಈ ವರ್ಷ ಮಾಡಿದಕ್ಕಿಂತ ಇನ್ನು ಹೆಚ್ಚು ಮಾಡಬೇಕು ಅಂತ ಬರ್ತಾರೆ ಹೊರತು. ಸೊ ಅವರಿಗೂ ಒಂದು ಆಪರ್ಚುನಿಟಿ ಆಗ್ತದೆ. ಸೌಂಡ್ ಸಿಸ್ಟಮ್, ಸ್ಟುಡಿಯೋ ವರ್ಕ್ಸ್ ಹಾಗೂ ಫೈರ್, ಆ 3 ಜನಕ್ಕೂ ಕೂಡ ಒಂದು ರೀತಿಯ ಆದಾಯ. ಏನಂತ ಹೇಳಿದ್ರೆ ಒಂದು ಮಂಟಪಕ್ಕೆ ಸ್ಟುಡಿಯೋ, ಸೌಂಡ್ಸ್, ಫೈರ್ ನ ಅಳವಡಿಸಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿದ್ದಾಗೆ ಸಿಂಪಲ್ ಆಗಿ ಮಾಡಬೇಕು ಅಂದರೂ ಸಮೇತ 6 ರಿಂದ 7 ಲಕ್ಷ ರೂಪಾಯಿ ಖರ್ಚಿದೆ. ಸೊ ಅವರಿಗೆ ಕೂಡ ಅದರಿಂದ ಇರ್ತಾರೆ. ಚಲನವಲನ, ಇನ್ನು ಅದಕ್ಕೆ ಬೇಕಾದ ವೆಲ್ಡಿಂಗ್ಸ್, ಅದಕ್ಕೆ ಬೇಕಾದ ವರ್ಕರ್ಸ್, ವೆಲ್ಡರ್ಸ್ ಬಂದು ನಿಮಗೆ ಆಲ್ಮೋಸ್ಟ್ ಏನಿಲ್ಲ ಅಂತ ಹೇಳಿದ್ರೆ ಒಂದು 10 ರಿಂದ 15 ವೆಲ್ಡರ್ಗಳು ಇರ್ತಾರೆ. ಅವರಿಗೂ ಕೂಡ ಅದರಲ್ಲಿ ಆದಾಯ. ದಸರಾ ಎನ್ನುವುದು ಮೋಜು ಮಸ್ತಿ ಅಲ್ಲ, ಅನೇಕ ಜನರಿಗೆ ಅದು ಉಪಯೋಗನೂ ಇದೆ. ಎಷ್ಟೋ ಜನರಿಗೆ ಉದ್ಯೋಗ ಕೊಟ್ಟಿದೆ. ಕೆಲವರು ದಸರಾಕ್ಕೆಂತಾನೆ ಕಾಯ್ತಾ ಇರ್ತಾರೆ.
ಯಾಕೆಂದ್ರೆ ಅವರಿಗೆ ಬೇರೆ ಅವರ ಟ್ಯಾಲೆಂಟ್ಸ್ನ ಎಕ್ಸಿಬಿಟ್ ಮಾಡೋಕ್ಕೆ ಬೇರೆ ಪ್ಲಾಟ್ಫಾರ್ಮ್ ಸಿಗೋದಿಲ್ಲ. ದಸರಾ ಅನ್ನೋದು ಅನೇಕ ಆರ್ಟಿಸ್ಟ್ಗಳಿಗೂ ಅದೊಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಈ ಬಾರಿ ಎಷ್ಟು ಲಕ್ಷ ವೆಚ್ಚದಲ್ಲಿ? ಈ ಬಾರಿ ನಾವು 25 ಲಕ್ಷ ರೂಪಾಯಿನ ಬಜೆಟ್ ಅಲ್ಲಿ ನಾವು ಈ ಬಾರಿ, ನೀವು ಹೇಳ್ದಂಗೆ ಕಳೆದ ಬಾರಿ ಅಷ್ಟು ಕಡಿಮೆ ಇದ್ರೂ ಕೂಡ ತೃತೀಯ ಬಹುಮಾನಕ್ಕೆ ಭಾಜನರಾಗಿದ್ದೀರಾ. ಹೌದು, ನಾವು ಕಳೆದ ಬಾರಿ ಅದೇ ಹೇಳಿದರೆ 9.5 ಇಂದ 10 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಆ ವರ್ಷ ನಾವು ತೃತೀಯ ಬಹುಮಾನ ಪಡೆದಿದ್ವಿ ದೇವಿಯ ಆಶೀರ್ವಾದದಿಂದ. ಸಾಕಷ್ಟು ಹೇಳಿದಾಗೆ ಇರೋ ಫಿಗರ್ಗಳಲ್ಲಿ ಮಾಡಿ ನಾವು ಬಹುಮಾನ ಹೊಡೆದಿರುವಂಥದ್ದು. ಈ ಬಾರಿ ಏನು ಅಂತ ಹೇಳಿದ್ರೆ ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡೋಕ್ಕೂ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೆ ಈ ಬಾರಿಯಿಂದ ಇನ್ನೇನು ಅಂತ ಹೇಳಿದ್ರೆ ಅದೇ ಹೇಳಿದೆ ಆಗ್ಲೇ 100ನೇ ವರ್ಷವನ್ನು ಆಚರಿಸಕ್ಕೆ ಯಾರಿಗೂ ಆ ದೇವಿ ಅಂದ್ರೆ ಬೇರೆ ಮಂಟಪಗಳಿಗೆ ಚಾನ್ಸ್ ಕಮ್ಮಿ ಇದೆ. ಆ ಕೊರತೆ ಇರೋ ಕಾರಣ ನಮಗೆ ಆ ದೇವಿ ಆ ಚಾನ್ಸ್ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಈ ಬಾರಿಯಿಂದ ನಾವು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಒಂದು ಡಿಫ್ರೆಂಟ್ ಆಗಿ ಮಂಟಪ ಮಾಡ್ಕೊಂಡು ಬರ್ತೀವಿ. ಜನರಲ್ಲಿ ಒಂದು ಮನವಿ, ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯಕ್ಕೆ ಕರಗ ದಿನದಿಂದ ಬನ್ನಿ. ಯಾಕೆ ಅಂತ ಹೇಳಿದ್ರೆ 10 ದಿನಗಳ ಕಾಲ ವಿವಿಧ ಅಲಂಕಾರವನ್ನು, ವಿಶೇಷ ಅಲಂಕಾರವನ್ನು ಶ್ರೀ ದೇವಿ ದಂಡಿನ ಮಾರಿಯಮ್ಮ ದೇವಿಗೆ ಮಾಡ್ತಾರೆ. ಆಗ್ಲೇ ಹೇಳಿದಾಗೆ ಗುಲಾಬಿ ಅಲಂಕಾರ ಆಗಿರ್ಬೋದು, ಶಾರದಾ ದೇವಿಯ ಅಲಂಕಾರ ಆಗಿರ್ಬೋದು, ದುರ್ಗಾದೀಪ ನಮಸ್ಕಾರ ಅಂತ ಹೇಳಿ ಪೂಜೆ ಮಾಡ್ತಾರೆ. ಮತ್ತೆ ಕಲ್ಪೋತ ಪೂಜೆ ಅಂತೇಳಿ ಒಂದು ಪೂಜೆ ಮಾಡ್ತಾರೆ. ಅಂದ್ರೆ ದೇವಿಗೆ ಕುಂಕುಮಾರ್ಚನೆ ಮಾಡುವಂಥದ್ದು, ದೇವಿಯ ನಾಮಸ್ಮರಣೆಯಿಂದ ಕುಂಕುಮಾರ್ಚನೆ ಮಾಡುವಂಥದ್ದು. ಸೊ ಅನೇಕ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಮತ್ತೆ ನಮ್ಮ ಶೋನ ಸಮೇತ ನೋಡಿ ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಿಮ್ಮ ಪ್ರೇರಣೆ ನಮಗೆ, ನಿಮ್ಮ ಸಪೋರ್ಟ್ ಇದ್ರೆ ಮುಂದಿನ ವರ್ಷ ಕೂಡ ಇನ್ನೂ ವಿಭಿನ್ನ ರೀತಿಯಲ್ಲಿ ನಾವು ಬಂದು ಮಂಟಪವನ್ನು ನಿರ್ವಹಿಸ್ತೀವಿ ಅಂತೇಳಿ ನಾನು ಕೇಳಿ. ಸರ್, ಇನ್ನೊಂದು ಕ್ವೆಶನ್ ಕೇಳಬೇಕು ನಾನು. ಈ ದಸರಾ ಪ್ರದರ್ಶನ ಆಗುವಾಗ ತುಂಬಾ ಜನರು ಅಬ್ಸರ್ವ್ ಮಾಡಿದ್ದಾರೆ, ಈ ರಾಕ್ಷಸ ಕಲಾಕೃತಿ ಏನಿದೆ ಅದು ಬೃಹದಾಕಾರವಾಗಿರುತ್ತೆ, ದೊಡ್ಡದಾಗಿರುತ್ತೆ, ದೇವಿಗಿಂತ ರಾಕ್ಷಸ ದೊಡ್ಡದಾಗಿರುತ್ತೆ. ಸೊ ಜನರಿಗೆ ಒಂದು ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ರಾಕ್ಷಸ ದೊಡ್ಡದಾಗಿದ್ದು ಚೆನ್ನಾಗಿದೆ ಇದು ಅಂತ. ಸೊ ನೀವು ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಈಗ ಮಡಿಕೇರಿ ದಸರಾದಲ್ಲಿ ಮೇಡಮ್, ಈಗ ನಾವು ಮಾಡ್ತಾ ಇರೋದು ದೇವತಾ ಸ್ಟೋರಿಗಳು. ಸೊ ದೇವರಿಗೆ ಸಂಬಂಧಪಟ್ಟ ಸ್ಟೋರಿಗಳು ಮಾಡ್ತಾ ಇರ್ತೀವಿ. ಈಗ ನಾವು ಜನರಿಗೆ ಏನು ನಾವು ಹೇಳ್ತಾ ಇದ್ದೀವಿ, ಈಗ ನಾವು ಯಾವ ಕಥಾ ಸಾರಾಂಶ, ಯಾವ ಸ್ಟೋರಿನ ನಾವು ಆಯ್ಕೆ ಮಾಡಿದ್ದೀವಿ ಆ ಸ್ಟೋರಿ ಜನರಿಗೆ ಮುಟ್ಟಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಈ ವರ್ಷ ಅಂಧಕಾಸುರನ ಮಾಡ್ತಾ ಇದ್ದೀವಿ. ನಮಗೆ ಅಲ್ಲಿ ಶಿವ ಹೇಗೆ ಅಂಧಕಾಸುರನ ಸಂಹಾರ ಮಾಡದ ಅನ್ನೋ ಸ್ಟೋರಿನ ನಾವಲ್ಲಿ ಜನರಿಗೆ ತಲುಪಿಸಬೇಕು. ಸೊ ಈಗ ನೀವು ಹೇಳಿದ 100% ಕರೆಕ್ಟ್. ಈಗ ಕೆಲವೊಂದು ವರ್ಷಗಳಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ರಾಕ್ಷಸಗಳ ಕಲಾಕೃತಿ ತುಂಬಾ ಯೂಜ್ ಆಗಿ ಬರ್ತಾ ಇದೆ. ದೇವತೆಗಳದ್ದು ಫಿಗರ್ಗಳು, ಈಗ ಶಿವ ಆಗಿರ್ಬೋದು, ದೇವಿ, ಅದೆಲ್ಲ ಸಣ್ಣದಾಗಿ ಬರ್ತಾ ಇದೆ. ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ. ಹೌದು, ರಾಕ್ಷಸ ಇಂಪಾರ್ಟೆನ್ಸ್ ಈಗ ರಾಕ್ಷಸಗಳೇ. ಹೌದು, ಅದು ಕೆಲವೊಂದು ಮೂವ್ಮೆಂಟ್ಸ್ ಇರುತ್ತೆ, ರಾಕ್ಷಸಗಳ ಮೂವ್ಮೆಂಟ್ಸ್ ಗಳು ಚಂದ ಬರ್ತದೆ, ಎಲ್ಲಾನು 100%. ಅದರಲ್ಲಿ ಕೆಲವೊಂದು ಕಲೆಗಳು ಸಹ ಹೊರ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಯೂಜ್ ಸುನೀಲ್ ಅಂತೇಳಿ ಒಂದು ಆರ್ಟಿಸ್ಟ್ ಇದ್ರು. ಅವರು ಯೂಜ್ ಒಂದು ಮುಖ ಮಾಡಿದ್ರು. ಈಗ ಶೋ ಮ್ಯಾನಿನ ನವೀನ್ ಹಾಗೂ ಸಂದೀಪ್ ಅವರು ಕೂಡ ಆಗಿರ್ಬೋದು, ಒಂಥರ ವಿಭಿನ್ನ ರೀತಿಯಲ್ಲಿ ಫಿಗರ್ಸ್ ಮಾಡ್ತಾ ಇದ್ರು. ಈಗ ಬೆರಳು ಮೂವ್ಮೆಂಟ್ಸ್ ಆಗಿರ್ಬೋದು, ಈಗ ಮುಖದಲ್ಲಿ ಆ ಕಣ್ಣಿನ ಮೂವ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ಯೂಜ್ ಫಿಗರ್ ಮಾಡಿ ಅದರ ಮೂವ್ಮೆಂಟ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ಸಾಕಷ್ಟು ಎಂತ ಹೇಳೋದು ವಿಭಿನ್ನ ರೀತಿಯ ಕಲಾಕೃತಿಗಳು ಕೂಡ ಬರ್ತದೆ. ಸೊ ನಾನು ಹೇಳೋದಾದ್ರೆ ಈ ರಾಕ್ಷಸಗಳ ಕಲಾಕೃತಿಗೆ ನಾವು ತುಂಬಾ ದೊಡ್ಡ ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ದೇವತೆಗಳಿಗೆ ಕೂಡ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ರಾಕ್ಷಸ ಒಂದು ಲಿಮಿಟ್ ಅಲ್ಲಿ, ಒಂದು ಹೈಟ್ ಅಲ್ಲಿ ಇರಬೇಕು. ದೇವರುಗಳ ಫಿಗರ್ ಲಿಮಿಟ್ಸ್ ಇಲ್ಲ. ನಾವು ಯೂಶಲಿ ನಮ್ಮ ಟೆಂಪಲ್ ಅಲ್ಲಿ ಹೇಗೆ ಅಂದ್ರೆ ಹಿರಿಯರ್ ಇರುವ ಕಾರಣ ನಮಗೆ ಯೂಜ್ ಫಿಗರ್ಸ್ ಮಾಡಕ್ ಬಿಡೋದಿಲ್ಲ. ಅಂದ್ರೆ ನಮಗೆ ದೇವರಿಗೇನೆ, ದೇವತಾ ಫಿಗರ್ಗಳಿಗೇನೆ ಯೂಜ್ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು 2022ರಲ್ಲಿ 18 ಅಡಿಯ ದೇವಿ ಮಾಡಿಸಿದೀವಿ. ಸೊ ಅದು ನಮಗೆ ಒಂದು ಪರ್ಮನೆಂಟ್ ಸ್ಟ್ಯಾಚು ತರ, ಅದೇ 18 ಫೀಟಿನ ಫಿಗರ್ ಇದೆ. ಇನ್ನು ಅದಕ್ಕಿಂತ ಮೇಲೆ ಯಾವ್ದು ಫಿಗರ್ಸ್ ಬರೋದಿಲ್ಲ. ಅದಕ್ಕಿಂತ ಇನ್ನೊಂದು 2-3 ಅಡಿಯ ಸಣ್ಣದ ಒಂದು ರಾಕ್ಷಸಗಳನ್ನ ಮಾಡ್ತೀವಿ. ಒಂದು ಮ್ಯಾಕ್ಸಿಮಮ್ 15 ಅಡಿ ಆಗುವಂತ ರಾಕ್ಷಸಗಳನ್ನ ಮಾಡ್ತೀವಿ. ಅದೇ ಯಾವುದಕ್ಕೂ ದೇವತಾ ಫಿಗರ್ಗಳನ್ನ ಮಾತ್ರ ಹೈಲೈಟಿಂಗ್ ಮಾಡ್ತೀವಿ. ಮತ್ತೆ ಶೋ ಆಗುವಾಗ ಕೂಡ ನಾವು ಅದಕ್ಕೆ ದೇವರದು, ಈಗ ಫಾರ್ ಎಕ್ಸಾಂಪಲ್ ದೇವಿ ಬರುವಾಗ ಅದಕ್ಕೆ ಬೇಕಾದ BGMs, ಗಣಪತಿ ಬರುವಾಗ ಗಣಪತಿಗೆ ಬೇಕಾದ BGM, ಆಗ ದೇವರುಗಳ ಹೈಲೈಟ್ ಆಗ್ತಾರೆ. ಅವ್ರು ಹೇಗೆ ಸಂಹಾರ ಮಾಡಿದ್ರು ಆ ಸ್ಟೋರಿನ ನಾವು ಆ ಜನರಿಗೆ ಮುಟ್ಟಿಸ್ತೀವಿ ಅಂತೇಳಿ ಅದರಲ್ಲಿ ನಾವು ಶೋ ಮಾಡೋದೇ ಅದಕ್ಕೆ, ಜನರಿಗೆ ತುಂಬಾ ಕಥೆಗಳು ಗೊತ್ತಾಗ್ಲಿ ಅಂತ ಹೇಳಿ ನಾವು ಮಾಡ್ತೀವಿ.
ಸಾಕಷ್ಟು ದೇವರ ಪುರಾಣಗಳನ್ನ ನಾನು ಕಲ್ತಿರೋದು ನೋಡಿದ್ರೆ ಮಂಟಪಗಳನ್ನ ನೋಡಿಯೇ. ಹೌದು, ಯಾಕೆಂತ ಹೇಳಿದ್ರೆ ಈಗ ಸ್ಟೋರಿ ಬಹಳಷ್ಟು ಪ್ರವಾಸಿಗರಿಗೂ ಅಷ್ಟೇ ಮತ್ತೆ ನಮ್ಮ ಲೋಕಲ್ ಅವ್ರಿಗೂ ಅಷ್ಟೇ ಸ್ಟೋರಿಗಳು ಅಷ್ಟು ಗೊತ್ತಿರಲ್ಲ. ಈ ದಸರಾದಲ್ಲೇ ನಾವು ಇಂತಹ ಕಥೆಗಳು ಇದೆ, ಈ ತರ ಪುರಾಣಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋದು. ಯಾಕೆಂತ ಹೇಳಿದ್ರೆ ಈಗಿನ ಜನರೇಷನ್ ಅವರು ಯಾರು ಹಳೆ ಪುರಾಣಗಳನ್ನ ತೆಗೆದು ಓದಿ ಅದನ್ನ ಈ ಸ್ಟೋರಿಗಳನ್ನ ತರುವಂತದ್ದು ಯಾರು ಇಲ್ಲ. ಸೊ ಈಗ ಕಾರ್ಟೂನ್ಸ್ ನೋಡುವಾಗ ವಿಜುವಲ್ಸ್ ನೋಡುವಾಗ ಹೌದು ಈ ತರ ಇತ್ತು, ಈ ತರ ಇದರಿಂದ ಹಾಗೆ ಈ ತರ ಸಂಹಾರ ಮಾಡಿದ್ದಾರೆ, ಈ ತರ ಶಿವ ಈ ತರ ಉಗ್ರ ರೂಪ ತಗೊಂಡಿದ್ದಾರೆ, ಆ ತರ ಎಲ್ಲ ಸ್ಟೋರಿ ನಮಗೆ ಗೊತ್ತಾಗುವುದೇ ಕೆಲವೊಂದು ವಿಜುವಲ್ಸ್ ನೋಡಿದ ತಕ್ಷಣ. ಸೊ ಅದರಲ್ಲಿ ಒನ್ ಪಾರ್ಟ್ ಆಫ್ ದಿ ವಿಜುವಲ್ಸ್ ನಾವು ಈ ದಸರಾದಿಂದ ನಾವು ಸುಮಾರು ಸ್ಟೋರಿಗಳನ್ನ ಕಲಿಬಹುದು. ಸಾಕಷ್ಟು ಯಂಗ್ ಜನರೇಷನ್ ಕೂಡ ಅದು ಹೆಲ್ಪ್ ಆಗುತ್ತೆ. ಯಂಗ್ಸ್ಟರ್ಸ್ ತುಂಬಾ ಜನ ಇದ್ದಾರಾ ನಿಮ್ಮ ಟೀಮ್ ಅಲ್ಲಿ? ನಮ್ಮಲ್ಲಿ ಟೋಟಲ್ 150 ಸದಸ್ಯರಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 70 to 80 ಮೆಂಬರ್ಸ್ ನಾವು ಯಂಗ್ಸ್ಟರ್ಸ್ ಇದ್ದೀವಿ. ಅದೇ ಈ ಬಾರಿ ನಾನು ಖಜಾಂಜಿಯ ಪೋಸ್ಟ್ ನಾನು ತಗೊಂಡಿದ್ದೀನಿ. ಈಗ ನಮ್ಮ ಅಭಿಜಿತ್ ಅವರಾಗಿರ್ಬೋದು, ಅವರು ಕೂಡ 22 ವರ್ಷಗಳಿಂದ ಅವರು ಕೂಡ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕಳೆದ 3 ವರ್ಷಗಳಿಂದ ಖಜಾಂಜಿಯ ಪೋಸ್ಟ್ ಅನ್ನು ನಿರ್ವಹಿಸ್ಕೊಂಡು ಬಂದಿದ್ರು. ಈ ವರ್ಷ ನಂದು ಪ್ರಥಮ ಬಾರಿಗೆ ನಾನು ಖಜಾಂಜಿಯ ಪೋಸ್ಟ್ ಅನ್ನು ತಗೊಂಡಿದ್ದೀನಿ. ಸೊ ಹಾಗೆ ಸಾಕಷ್ಟು ಯಂಗ್ಸ್ಟರ್ಸ್ ಇದ್ದಾರೆ ನಮ್ಮಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಎಲ್ಲ ಯಂಗ್ಸ್ಟರ್ಸ್ ಗಳೇ ಪ್ರೆಸಿಡೆಂಟ್ ಆಗುವಂತ ಲೈನ್ ಅಲ್ಲಿ ಇರೋದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸೀನಿಯರ್ಸ್ ಪ್ರೆಸಿಡೆಂಟ್ಶಿಪ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪೋಸ್ಟ್ ಗಳನ್ನ ಕೂಡ ನಮಗೆ ಯಂಗ್ಸ್ಟರ್ಸ್ಗೆನೆ ಸಿಗುವಂತ ಚಾನ್ಸಸ್ ಸಿಗ್ತದೆ. ನಿಮ್ಗೆ ಶುಭವಾಗ್ಲಿ ಸರ್. ಈ ಬಾರಿ ಪ್ರಥಮ ಬಹುಮಾನ ನಿಮ್ಮದಾಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಗೆ ಥ್ಯಾಂಕ್ ಯು ಮೇಡಮ್. ಈಗಾಗಲೇ ಪವನ್ ಸರ್ ಅವರು ಆನಂದ್ ಸರ್ ಬಗ್ಗೆ ಬಹಳಷ್ಟು ಇನ್ಸ್ಪಿರೇಷನ್ ವರ್ಡ್ಸ್ ಹೇಳಿದ್ದಾರೆ. ಸೊ ಆನಂದ್ ಸರೇ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಡೈರೆಕ್ಟ್ ಆಗಿ ಮಾತಾಡ್ಸೋಣ. ಅವರ ಕಲೆಯ ಬಗ್ಗೆ ಎಲ್ರಿಗೂ ಕೂಡ ತಿಳಿಬೇಕು ಅನ್ನೋದು ನಮ್ದು ಕೂಡ ಒಂದು ಆಶಯ ಆಗಿದೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಮಂಟಪದ ಸೆಟ್ ವರ್ಕ್ ಹಾಗೂ ಕಲಾಕೃತಿಯನ್ನು ನಾವು ರಚನೆ ಮಾಡ್ತಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಸುಮಾರು ದಂಡಿನ ಮಾರಿಯಮ್ಮಕ್ಕೆ ಒಂದು 20-25 ವರ್ಷದಿಂದ ನಾವು ಇದು ಮಾಡ್ತಾ ಇದ್ದೀವಿ ಕಲಾಕೃತಿ. ಸುಮಾರು ವರ್ಷಗಳು ಪ್ರೈಸ್ ಬಂದಿದೆ ನಮಗೆ. ಕೆಲವು ಒಂದೊಂದು ಕಾರಣಗಳಿಂದ ಒಂದೊಂದು ವರ್ಷ ಇದಾಗಿದೆ ಅಷ್ಟೇ. ನಂತರ ನಾವು ಇದು ಸ್ವಲ್ಪ ಪರವಾಗಿಲ್ಲ, ಕಟ್ ಮಾಡಿ ಹೇಳ್ಬೋದು, ಆಯಿತಾ? ಅಲ್ಲಿಂದ ನಾವೀಗ ಇಷ್ಟು ವರ್ಷಗಳ ಕಾಲ ಎಷ್ಟು ವಿಭಿನ್ನ ರೀತಿಯ ಒಂದೊಂದು ಕಲಾಕೃತಿಗಳು ನಾವು ಇಲ್ಲಿಗೆ ಮಾಡ್ಕೊಂಬಂದಿದ್ದೀವಿ. ಅದೇ ರೀತಿ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ನಮಗೇನು ಬೇಕು ಅದನ್ನು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಇದೇ ರೀತಿ ಮಾಡುವ ನಾವೆಲ್ಲರೂ ಸೇರಿ ಅಂತೇಳಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಂಟಪ ನಡೆಸೋ ರೀತಿಯಲ್ಲಿ ಇದು ಮಾಡಿ ಕೊಡ್ತಾರೆ. ಸರ್, ಇಷ್ಟು ವರ್ಷದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಆಗಿನ ದಸರಾಕ್ಕೂ ಹಾಗೆ ಈಗ ನೀವು ನೋಡ್ತಿರುವಂಥ ದಸರಾಕ್ಕೂ ಏನು ವಿಭಿನ್ನತೆ ಇದೆ ಅಂತ ನಿಮ್ಗೆ ಅನಿಸುತ್ತೆ ಸರ್? ಮೊದಲು ನಾವು ದಸರಾ ಮಾಡೋ ಸಮಯದಲ್ಲಿ ಪೇಪರ್ ಮೋಲ್ಡಿನ ಫಿಗರ್ಗಳು ಮಾಡ್ತಾಯಿದ್ರು. ಪೇಪರ್ ಮೋಲ್ಡಿನ ಫಿಗರ್ಗಳು ಮಾಡ್ತಾ ಇರುವಾಗ ಆ ಫಿಗರ್ಗಳಿಂದ ನಮಗೆ ಮಳೆ ಕಾರಣ ಅದು ತುಂಬ ಕಷ್ಟಕರ ಆಗಿರ್ತಿತ್ತು. ಯಾಕೆಂತ ಹೇಳಿದ್ರೆ ಚಂಡಿ ಆದರೆ ಅದು ಒಂದು ಇದಾಗ್ತದೆ. ಅದರಿಂದ ನಂತರ ಅದನ್ನು ಫೈಬರ್ ಮೋಲ್ಡಿಗೆ ನಾವು ಇದು ಮಾಡೋದು. ಫೈಬರ್ ಮೋಲ್ಡಾಗಿ ಬರುವಾಗ ಫೈಬರ್ ಮೋಲ್ಡ್ ಎಲ್ಲ ವಿಗ್ರಹಗಳು ಫೈಬರ್ ಮೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕೆಂತ ಹೇಳಿದ್ರೆ ಭಾರ ಜಾಸ್ತಿ ಆಗೋದ್ರಿಂದ ಮತ್ತು ಆ್ಯಂಗ್ಲರ್ ಅದರಲ್ಲಿ ಒಳಗೆ ಕೂರಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಈಗ ಅದನ್ನು ಸ್ವಲ್ಪ ಫಿಗರ್ಗಳು ನಾವು ಫಾರ್ಮಲ್ಲಿ ರೆಡಿ ಮಾಡ್ತಾಯಿದ್ದೀವಿ ಭಾರ ಕಡಿಮೆ ಆಗಲಿಕ್ಕೋಸ್ಕರ. ಅದನ್ನು ಯಾವ ರೀತಿ ಬೇಕು ಆ ರೀತಿ ನಾವು ಅದನ್ನು ತಯಾರು ಮಾಡಿಕೊಂಡು ಮುಂದೆ ನಾವು ಇದು ಮಾಡ್ಕೊಂಡು ಹೋಗಲಿಕ್ಕೆ, ಮೊದಲ ಬಹುಮಾನ ಪಡೆಯೋಕ್ಕೆ ಮತ್ತು ಇನ್ನೊಂದು ತೇರವರು ಕೂಡ ನಮಗೆ ತುಂಬ ಚಾಲೆಂಜ್ ಆಗಿರ್ತಾರೆ. ಅವರು ಕೂಡ ತುಂಬ ಚೆಂದಾಗಿ ಕೆಲಸ ಮಾಡ್ತಾರೆ. ಎಲ್ಲ ಸೇರಿ ಕೆಲಸ ಮಾಡುವಾಗ ಅದರಲ್ಲಿ ಏನಾದರೂ ಅದು ಇದು ಮಾಡಿಕೊಂಡು ನಾವು ಸ್ಪೆಷಲ್ ಏನಾದರೂ ತೋರಿಸ್ಕೊಂಡು ಅದರಲ್ಲಿ ಬಹುಮಾನ ಗಳಿಸುವಂಥ ಸಂಪೂರ್ಣ ಕೆಲಸಗಳು ನಾವು ಮಾಡ್ತೀವಿ.
ಸರ್ ಇದು ನೀವು ಅಂದ್ರೆ ಕುಟುಂಬದಲ್ಲಿ ಯಾರಾದ್ರೂ ಇದ್ರೆ ತೊಡಗಿಸಿಕೊಂಡಿದ್ದಾರೆ, ಇಲ್ಲ ನೀವೇ ಮೊದಲ ಈ ತರ ಕೆಲಸ ಮಾಡ್ತೀವಿ ಆರ್ಟ್ ಫೀಲ್ಡ್ ಅಲ್ಲಿ? ಕುಟುಂಬದಲ್ಲಿ ಆರ್ಟ್ ಫೀಲ್ಡ್ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಇದೆ, ಅಣ್ಣನವರು ಮತ್ತೆ ಎಲ್ಲ ಇದ್ದಾರೆ. ಈಗ ಆರ್ಟ್ ಅದೇ ರೀತಿ ನಾವು ಕೂಡ ಚಿಕ್ಕದ್ರಿಂದನೇ ಈ ಕಲೆಯಲ್ಲೇ ಮುಂದುವರೆದು ಹೀಗೆ ಚಿತ್ರ ಬಿಡಿಸೋದು, ಇದು ಮಾಡಿಕೊಂಡು ಬೋರ್ಡ್ ಬರ್ಕೊಂಡು ಆರಾಧನಾ ಆರ್ಟ್ಸ್ ಅಂತ ಹೇಳ್ಕೊಂಡು ನಾವು ಶಾಪಲ್ಲಿ ಇಟ್ಟಿದ್ದಲ್ಲಿ, ಅದರಿಂದನೇ ಈ ದಸರಾ ಕೆಲಸ ಬರುವಾಗ ನಾವು ಇದೇ ರೀತಿ ಈ ಥರ ಕಲಾಕೃತಿಗಳನ್ನ ತಯಾರು ಮಾಡಿಕೊಂಡು ಅದನ್ನು ದಸರಾದಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಈ 30 ವರ್ಷ ಹಿಂದೆಂದ ನಾವು ದಸರಾಕ್ಕೆ ಸೇರಿಕೊಂಡು ಒಂದೊಂದು ಮಂಟಪದಲ್ಲಿ ಮಾಡಿ ಅಲ್ಲಿಂದ ದಂಡಿನ ಮಾರಿಯಮ್ಮಕ್ಕೆ ಬಂದು ಬೇಕಾದ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಒಂದೊಂದು ಸೆಟ್ ವರ್ಕ್ ಆಗಲಿ ಮತ್ತು ಫಿಗರ್ಗಳು ಇದನ್ನೆಲ್ಲ ತಯಾರು ಮಾಡಿ ನಾವು ಇಲ್ಲಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿ ಅದಕ್ಕೆ ಬಹುಮಾನ ಬರುವ ರೀತಿಯಲ್ಲೇ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ನಮ್ಮ ಜೊತೆ ದಿನದಿಂದ ಇದು ಕೆಲಸ ಶುರು ಆಗುತ್ತೆ ಶುರು ಮಾಡುವಾಗ ನಾವು ಒಂದು 15-20 ದಿವಸ ಮೊದಲು ಮಾಡ್ತಾ ಇದ್ದೋ, ಈಗ 1 ತಿಂಗಳು 1.5 ತಿಂಗಳು ಮೊದಲೇ ತಗೊಳ್ತೀವಿ. ಅದರ ಕೆಲಸಗಳು ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಸಮಯ ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಕಾಂಪಿಟೇಷನಿಗೆ ಇರೋದ್ರಿಂದ ಅವರು ನಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನಮ್ಮಕ್ಕಿಂತ ಚಂದ ಮಾಡಬೇಕು ಅಂತ ಹೇಳುವಂಥ ಒಂದು ಇದರಲ್ಲಿ ಇರ್ತಾರೆ. ಅದೇ ರೀತಿ ನಾವು ಕೂಡ ಅವರಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಹೇಳುವಂಥದ್ದು. ಅದನ್ನು ಎಲ್ಲ ರೀತಿಯಲ್ಲಿ ನಾವು ಸರಿಯಾಗಿ ನಾವು ಇದು ಮಾಡಿಕೊಂಡು ನಮ್ಮ ದಸರಾ ಮಂಟಪವನ್ನು ಅಲ್ಲಿ ತೊಗೊಂಡೋಗಿ ನಿಲ್ಲಿಸುವಾಗ ಜನ ಮೆಚ್ಚುಗೆ ಪಡಿಬೇಕು, ಆ ರೀತಿ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ನಾವು ಮಾಡ್ತೀವಿ. ಈ ಬಾರಿ ಒಂದು ವಿಭಿನ್ನತೆಯನ್ನು ಏನ್ ಕಾಣ್ಬೋದು ನಿಮ್ಮ ಕೈ ಚಳಕದಿಂದ? ನಾವು ವಿಭಿನ್ನತೆ ಅಂತ ಹೇಳಿದ್ರೆ ವಿಭಿನ್ನತೆ ಇದೆ, ಅದನ್ನ ಜಡ್ಜ್ಮೆಂಟ್ ಅಲ್ಲೇ ನೀವು ಎಲ್ಲ ನೋಡ್ಬೇಕು. ಈಗ ಯಾವ ಸೀಕ್ರೆಟ್ ಬಿಟ್ಕೊಡಲ್ಲ ಅಂತ ಹೇಳ್ತೀರಾ? ಸೀಕ್ರೆಟ್ ಏನಿಲ್ಲ ಯಾವುದ್ರಲ್ಲೂ, ಆದ್ರೆ ಎಲ್ಲ ನಾವು ತೋರಿಸ್ಬೇಕಾದಂತ ವಿಷಯನೇ. ಆದ್ರೆ ಈಗ ಅದು ಮಾಡ್ಬೇಕಾದ್ರೆ ಜಡ್ಜ್ಮೆಂಟ್ ಅಲ್ಲೇ ನೋಡ್ಬೇಕು. ನಾವ್ ಈಗ ಹೇಳಿದ್ರೆ ಅದು ಜನರಿಗೂ ಒಂದು ಅಷ್ಟು ಇದು ಬರೋದಿಲ್ಲ. ನಮ್ಮ ಕಣ್ಣಾರೆ ನಾವೇ ನೋಡ್ಬೇಕು, ನೋಡಿದ್ರೆ ಜಡ್ಜ್ಮೆಂಟ್ ನೋಡಿದ್ರೇನೆ ಜನರಿಗೆ ಗೊತ್ತಾಗೋದು ಒಂದು ಈ ರೀತಿ ಮಾಡಿದರೆ ಅದು ಅಷ್ಟು ಚೆನ್ನಾಗಿದೆ, ಅದನ್ನ ಒಂದು ಇದು ಮಾಡಿ ಜನ ಮೆಚ್ಚುವಂತ ಕೆಲಸ ಮಾಡ್ತೀವಿ ನಾವು. ಈ ಸಲ ಕೂಡ ಬಹುಮಾನ ಗಳಿಸಲೇಬೇಕು ಅಂತ ಹೇಳುವಂತ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ, ಮಾಡ್ತೀವಿ. ದೇವರ ದಯೆ, ದಂಡಿನ ಮಾರಿಯಮ್ಮ ತಾಯಿ ಒಂದು ಆಶೀರ್ವಾದದಿಂದ ಈ ವರ್ಷ ಕೂಡ ಕೆಲಸ ಚೆನ್ನಾಗಿ ಆಗಿ ಒಂದು ಬಹುಮಾನ ಬಂದ್ರೆ ಸಾಕು ಅಂತ ಹೇಳುವಂತ. ಹೌದು, ಇದೇ ರೀತಿ ನಿಮ್ಮ ಸೇವೆ ನಮ್ಮ ದೇವಿಗೆ ಯಾವತ್ತು ಮುಡಿಪಾಗಿಲ್ಲ ಅಂತ ನಾನು ಕೂಡ ಆಶಿಸ್ತೀನಿ ಸರ್. ಹಾಗೆ ನಮ್ಮ ಜೊತೆಗೆ ಇನ್ನೂ ಮತ್ತೊಬ್ರು ಇದ್ದಾರೆ, ನೋಡೋಣ ಅವರೇ. ಸರ್ ತಮ್ಮ ಹೆಸರು? ನನ್ನ ಹೆಸರು ರಮೇಶ್ ರೈ ಅಂತೇಳಿ. ನಾನು ರಿಯಲ್ ಎಸ್ಟೇಟ್ ಮಾಡೋದು, ಮೇಯ್ನ್ ಪಾರ್ಟ್ ಟೈಮ್ ಆರ್ಟ್ ಓಡಿಸ್ತೀನಿ. ಅಂದ್ರೆ ಇಲ್ಲಿ ನನಗೆ ಒಂದು ದೇವ್ರದೊಂದು ಸೇವೆ ಮಾಡೋ ಅವಕಾಶ ಸಿಕ್ಕಿದೆ, ಅದರಿಂದ ನನಗೆ ಖುಷಿ ಇದೆ. ಎಷ್ಟು ವರ್ಷದಿಂದ ಇಲ್ಲಿ? ಒಂದು 5-6 ವರ್ಷದಿಂದ ಇದೊಂದು ಸೇವೆ ಮಾಡ್ತಾ ಇದ್ದೀನಿ. ಏನೋ ದೇವ್ರ ದಯಿಂದ ಸಕ್ಸಸ್ ಆಗ್ತಾ ಇದೆ. ದೇವಿದು ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಿಮ್ಮ ಹೆಸರು ಸರ್? ಪವನ್ ಅಂತ. ಪವನ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಇದೇ ವರ್ಷ? ಮೊದಲನೇ ವರ್ಷ. ಎಕ್ಸ್ಪೀರಿಯನ್ಸ್ ಹೇಗಿದೆ? ಚೆನ್ನಾಗಿದ್ಯಾ? ಬಹಳಷ್ಟು ಕಲಿಲಿಕ್ಕೆ ಸಿಗ್ತಾ ಇದೆಯಾ ಅಥವಾ ಹೇಗೆ ಅನಿಸ್ತಾ ಇದೆ? ಫಾರ್ಮ್ ಕಟ್ಟಿಂಗ್ ಎಲ್ಲ ಮಾಡ್ತೀವಿ. ಓಕೆ. ಈ ಬಾರಿಯ ದಸರಾದಲ್ಲಿ ಆಗ ನಿಮ್ಮ ಪಾತ್ರವನ್ನು ನಾವು ನೋಡ್ಬೋದು ಆಗ ದಸರಾದಲ್ಲಿ. ನಿಮ್ಮ ಹೆಸರು? ರಕ್ಷಿತ್. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? 5-6 ವರ್ಷ. ಯಾವ ವರ್ಕ್ ಮಾಡೋದು ಇಲ್ಲಿ ನೀವು? ನಾವು ಸೆಟ್ ವರ್ಕ್. ಸೆಟ್ ವರ್ಕ್. ಈ ಬಾರಿ ವಿಭಿನ್ನವಾಗಿ ನಾವು ನೋಡ್ಬೋದಾ? ನಿಮ್ಮ ಮಂಟಪನ ನಿರೀಕ್ಷೆ ಮಾಡ್ಬೋದಾ? ಯಾವ ವರ್ಷ ನಿಮ್ಗೆ ತುಂಬಾ ಇಷ್ಟವಾದಂತಹ ವರ್ಷ? ಆ ಮಂಟಪ ಚೆನ್ನಾಗಿತ್ತು ಅಂತ ನಿಮ್ಗೆ ಅನ್ಸೋದಾದ್ರೆ? ನನಗೆಲ್ಲ ಮಂಟಪ ಇಷ್ಟ ಆಗಿದೆ, ಎಲ್ಲ ವರ್ಷದ್ದು ಇಷ್ಟ ಆಗಿದೆ. ಹಾಗೆ ಸಪೋರ್ಟ್ ಆಗಿ ಎಲ್ಲರೂ ಇದ್ದಾರಾ? ಹೇಗೆ ಅನ್ಸುತ್ತೆ? ಎಷ್ಟು ಸಮಿತಿ ಸದಸ್ಯರೆಲ್ಲ ಇಲ್ಲಿ? 100-150 ಜನ ಇದ್ದಾರೆ. ವರ್ಕ್ ಎಷ್ಟು ದಿನದಿಂದ ಶುರು ಆಗಿದೆ ಸರ್? ನಮ್ದೊಂದು 15-20 ದಿವಸ ಇದೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಲ್ಲಿ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ಇತಿಹಾಸವನ್ನ
ಈ ಬಾರಿಯ ದಸರಾದಲ್ಲಿ ಹಲವು ವಿಭಿನ್ನತೆಗಳಿಂದ ಕೂಡಿರುವಂತಹ ದಂಡಿನ ಮಾರಿಯಮ್ಮ ದೇವಾಲಯದ ಮಂಟಪದ ಪ್ರದರ್ಶನವನ್ನು ನೋಡ್ಲಿಕ್ಕೆ ನೀವು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಶಕ್ತಿ ದೇವತೆಯ ದೇವಾಲಯದ ದರ್ಶನವನ್ನ ನಾನು ನಿಮ್ಗೆ ಮಾಡಿಸ್ತೀನಿ. ಅಲ್ಲಿವರೆಗೂ ನಮ್ಮ ಕೂರ್ಗ್ ಬಸ್ ಚಾನೆಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಗಾಗಿ ಬರ್ತಾ ಇದೆ. ಧನ್ಯವಾದಗಳು.